ಎಲ್ಲರಿಗೆ ನಮಸ್ಕಾರ. ಈ ದಿವಸದಿಂದ ಇನ್ನು 4 ದಿವಸ ಅಂದರೆ ಒಟ್ಟು 5 ದಿವಸ ನಮ್ಮ ತೀರ್ಥಯಾತ್ರೆಗಳ ಪರಿಚಯದ ಭಾಷಣ ಮಾಲಿಕೆಯ 1ನೇ ಕಂತು ಆರಂಭವಾಗುತ್ತದೆ. ಮುಂದೆ ಯಥಾವಕಾಶ ಇದಕ್ಕೆ ಇರುವ ವ್ಯಾಪ್ತಿಯನ್ನು ಯಾವ ರೀತಿಯಿಂದ ನೋಡಬಹುದು ಅದನ್ನು ಗಮನಿಸಿಕೊಂಡು ವಿಸ್ತರಿಸಿಕೊಳ್ಳುವುದಾಗುತ್ತದೆ. ಈ ಭಾಷಣ ಮಾಲಿಕೆಯಲ್ಲಿ ಮೊದಲ ಈ 2 ದಿವಸಗಳು 3 ದಿವಸಗಳನ್ನು ಪ್ರಯೋಜನ ಮಾಡಿದಂಥ ಶ್ರೀಯುತ ಪ್ರಕಾಶ್ ಅವರಿಗೆ ಸಂಸ್ಥೆಯ ಪರವಾಗಿ ನನ್ನ ಪರವಾಗಿ ಕೃತಜ್ಞತೆ ಸಲ್ಲುತ್ತದೆ. ತೀರ್ಥಯಾತ್ರೆಗಳನ್ನು ಕುರಿತು ಮಾತನಾಡಬೇಕು ಅಂತ ಹಲವು ದಿವಸಗಳಿಂದ ಸಂಕಲ್ಪ ಮಾಡಿಕೊಂಡಿದ್ದೆ. ಕಾರಣ ಇದೊಂದು ಸುವ್ಯವಸ್ಥಿತವಾದ ಪ್ರಕಲ್ಪವಲ್ಲದೇ ಇದ್ದರೂ ಅದು ಹೇಗೋ ಒಂದು ಮಟ್ಟದ ವ್ಯವಸ್ಥೆ ಬಂದಿದೆ. ಬಹಳ ಹಿಂದೆ ಸುಮಾರು 8 ವರ್ಷದ ಕೆಳಗಿರಬೇಕು ಭಾರತೀಯ ಸಂಸ್ಕೃತಿಯ ಮೂಲತತ್ವಗಳು ಅನ್ನುವ ಭಾಷಣ ಮಾಲಿಕೆಯನ್ನು ಆರಂಭ ಮಾಡಿದಾಗ ಒಂದು ಸ್ಥೂಲವಾಗಿ ನಮ್ಮ ಸಂಸ್ಕೃತಿಯ ಬಗೆಗೆ ಒಂದು ಮೌಖಿಕ ಪರಿಚಯ, ಓರಲ್ ಇಂಟ್ರಡಕ್ಷನ್ ಅಟ್ ದಿ ಲೆವೆಲ್ ಆಫ್ ಎ ಕಾಮನ್ ಮ್ಯಾನ್ ಅಂತನ್ನುವ ದೃಷ್ಟಿಯಿಂದ ಒಂದಷ್ಟು ವಿಚಾರಗಳನ್ನು ಕೊಟ್ಟಿದ್ದಾಯಿತು. ಅದಾದ ಬಳಿಕ ಉಪನಿಷತ್ತುಗಳ ಬಗೆಗೆ, ಪುರಾಣಗಳ ಬಗೆಗೆ, ಹೀಗೆ ಬೇರೆ ಬೇರೆ ಭಾರತೀಯ ಸಂಸ್ಕೃತಿಯ ಆಯಾಮಗಳನ್ನು ಕುರಿತು ಮಾತನಾಡ್ತಾ ಇದ್ದಂತೆ ಇವೆಲ್ಲವೂ ಒಂದು ಮಹಾ ಶಾಖೋಪಶಾಖಾ ರೂಪದ ವಿಶ್ವಾಶ್ವತ್ಥ ಮಹಾವಟವೃಕ್ಷ ಅದರ ಅಂಗಭಾಗಗಳು ಅನ್ನುವಂತೆ ಆಯಿತು. ಆಮೇಲೆ ಕಳೆದ ವರ್ಷದಲ್ಲಿ ಹಬ್ಬಗಳ ಬಗೆಗೆ ಕೂಡ ಮಾತನಾಡುವುದಾಯಿತು. ಆಗಲೇ ಈ ತೀರ್ಥಯಾತ್ರೆಯನ್ನು ಕುರಿತು ಮಾತನಾಡಬೇಕು ಅಂತ ಅನಿಸಿತು. ಕಾರಣ ನನ್ನ ತುಂಬ ಆರಾಧ್ಯರಾದ ಮಹಾವ್ಯಕ್ತಿಗಳಲ್ಲಿ ಒಬ್ಬರು ಪಿ ವಿ ಕಾಣಿಯವರು, ಭಾರತ ರತ್ನ ಮಹಾಮಹೋಪಾಧ್ಯಾಯ ಪಿ ವಿ ಕಾಣಿಯವರು. ಅವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಸಾಮಾನ್ಯ ಭಾರತೀಯ ಸಂಸ್ಕೃತಿಯ ಸಮಗ್ರ ಪರಿಚಯದ ಒಂದು ವಿಶ್ವಕೋಶಾತ್ಮಕ ರೂಪವನ್ನು ನೋಡ್ತೀವಿ. ಕೆಲವರು ಸ್ನೇಹಿತರು ಆ ಗ್ರಂಥದ ಬಗೆಗೆ ಮಾತನಾಡಿ ಅಂತ ಹೇಳ್ತಾ ಇದ್ರು. ಆದರೆ ಅದು ತುಂಬ ಕ್ಲಿಷ್ಟವಾದದ್ದು, ಅಂದರೆ ಅವರು ಬರವಣಿಗೆ ತೊಡಕಾದದ್ದು ಅಂತಲ್ಲ, ವಿಷಯ ಪರಿಪ್ಲುತಿ ಅಂಥದ್ದು. ಅವರು ಆ ವಿಷಯ ಗಾಂಭೀರ್ಯಕ್ಕೆ ಲೋಪವಾಗದಂತೆ ತುಂಬ ಸರಳವಾಗಿ, ಬಹಳ ಮನಮುಟ್ಟುವಂತೆ, ಪಾರದರ್ಶಕವಾಗಿ, ನಿರ್ಣಾಯಕವಾಗಿ ಹೇಳಿದ್ದಾರೆ. ಆದರೂ ಅದನ್ನು ಭಾಷಣ ರೂಪದಲ್ಲಿ ಯಥಾವತ್ತಾಗಿ ತಿಳಿಸುವುದಕ್ಕೆ ಹೋದರೆ ಆ ಗ್ರಂಥಕ್ಕೆ ಅನ್ಯಾಯ ಮಾಡುವುದಲ್ಲದೆ ಇನ್ನೇನೂ ಆಗೋಲ್ಲ. ಅದರ ಒಂದು ವ್ಯಾಪ್ತಿ ಏನಿದೆ ಅದನ್ನು ಕಣ್ಣಳತೆಯಲ್ಲಿ ಇಟ್ಟುಕೊಂಡು ಅದರ ವಿಷಯಗಳನ್ನು ಪ್ರಕಾರಾಂತರವಾಗಿ ನಿರೂಪಣೆ ಮಾಡಬಹುದು. ಆ ಕೆಲಸವನ್ನೇ ಮಾಡಿದ್ದಾಗಿತ್ತು, ಅರಿವಿಲ್ಲದೆಯೇ ಮಾಡಿದ್ದಾಗಿತ್ತು. ಷೋಡಶ ಸಂಸ್ಕಾರಗಳ ಬಗೆಗೆ ಮಾತನಾಡಿದಾಗ ಇದ್ದದ್ದಷ್ಟು ಕೂಡ ಅಲ್ಲಿ ಇದೇ ಅಂಶ. ಆ 16 ಸಂಸ್ಕಾರಗಳನ್ನು ಪ್ರಧಾನವಾಗಿ ತೆಗೆದುಕೊಂಡದ್ದು ನಮ್ಮ ಪಿ ವಿ ಕಾಣಿಯವರ ಯಾವ ಧರ್ಮಶಾಸ್ತ್ರದ ಇತಿಹಾಸದ ಮೊದಲ ಸಂಪುಟದ 2ನೇ ಭಾಗದಲ್ಲಿ ಬರುವಂಥದ್ದಾಗಿದೆ. ಅದು ಮೊದಲನೇ ಸಂಪುಟದ 1ನೇ ಭಾಗದಲ್ಲಿ ಮೂಲ ಗ್ರಂಥಗಳ ಪರಿಚಯ ಉಂಟು. ಅದು ತುಂಬ ಜಟಿಲವಾದದ್ದು ಶ್ರೋತೃಗಳಿಗೆ. ಅದರ ಐತಿಹಾಸಿಕ ಮಹತ್ವ ಎಂಥದ್ದು ಮತ್ತು ಅದರ ಆಥರ್ಶಿಪ್ ಅಂತೀವಲ್ಲ, ಆ ಲೇಖಕ ನಿರ್ಣಯ ಹೇಗೆ, ಕಾಲ ನಿರ್ಣಯ ಹೇಗೆ, ಅದರೊಳಗಿರುವ ವಿಷಯ ವಿಸ್ತಾರ ಎಂಥದ್ದು, ಈ ಬಗೆಗೆ ಬಹಳ ತಾಂತ್ರಿಕವಾದ ಚರ್ಚೆ ಉಂಟು. ಅಲ್ಲಿ ವಿಚಾರಕ್ಕಿಂತಲೂ ಹೆಚ್ಚಾಗಿ ಬೇರೆ ಬೇರೆಯವರ ಅಭಿಪ್ರಾಯಗಳ ಖಂಡನ ಮಂಡನ ಇದೆ. ಆ ಕಾರಣದಿಂದ ಪಿ ವಿ ಕಾಣಿಯವರ ಭಾರತೀಯ ಧರ್ಮದ ಇತಿಹಾಸ, ಧರ್ಮಶಾಸ್ತ್ರದ ಇತಿಹಾಸದ 1ನೇ ಸಂಪುಟದ 1ನೇ ಭಾಗ ಕೇಳುಗರಿಗೆ ಇಷ್ಟವಾಗದೇ ಇರತಕ್ಕಂಥದ್ದು, ವಿದ್ವಾಂಸರಿಗೆ ತುಂಬ ಪ್ರಯೋಜನಕಾರಿಯಾದದ್ದು. ಮತ್ತು ಅಲ್ಲಿಯ ಮಾಹಿತಿಯಾದರೂ ಆ ಗ್ರಂಥಗಳ ಸ್ವರೂಪಕ್ಕಿಂತ ಆ ದೇಶಕಾಲಗಳ ನಿಶ್ಚಯೀಕರಣವೇ ಆಗಿದೆ. ಹೀಗಾಗಿ 2ನೇ ಭಾಗದಲ್ಲಿ ಬರುವಂಥ ಷೋಡಶ ಸಂಸ್ಕಾರಗಳು ಅದನ್ನು ಕುರಿತು ಹಿಂದೆಯೇ ಮಾತನಾಡಿದ್ದಾಗಿತ್ತು, ಸಾಮಾನ್ಯವಾದ ಒಂದು ಪರಿಚಯದಂತೆ. ಆಮೇಲೆ ನಾವು ಕಾಣತಕ್ಕಂಥದ್ದು 2ನೇ ಸಂಪುಟ. ಅಲ್ಲಿ ಇನ್ನು ಈ ಷೋಡಶ ಸಂಸ್ಕಾರಗಳ ವಿಸ್ತರಣ ರೂಪವಾದ ಬೇರೆ ಬೇರೆ ಅಂಶಗಳು ಉಂಟು. ಅದು ಶ್ರೌತ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದಿರಬಹುದು, ದಾನಕ್ಕೆ ಸಂಬಂಧಪಟ್ಟಿರಬಹುದು, ಮತ್ತು ಯಜ್ಞಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮತ್ತು ಶ್ರಾದ್ದ ಬಹಳ ವಿಸ್ತೃತವಾಗಿ ಬರ್ತಕ್ಕಂಥದ್ದು, ಆಶೋಚ, ಈ ಬಗೆಯಲ್ಲಿ ಅವುಗಳ ಎಷ್ಟೋ ವಿಷಯಗಳನ್ನು ನಾನು ಷೋಡಶ ಸಂಸ್ಕಾರದಲ್ಲಿಯೇ ಹೇಳಿದ್ದಾಗಿತ್ತು. ಮತ್ತು ಇನ್ನು ಬೇರೆ ಬೇರೆ ವಿಚಾರಗಳನ್ನು ಕುರಿತು ಮಾತನಾಡುವಾಗ ಅವುಗಳನ್ನು ಸೇರಿಸಿದ್ದೆ. ಉದಾಹರಣೆಗೆ ವೇದ ಮಂತ್ರಗಳ ಪರಿಚಯವನ್ನು ಕುರಿತು ಮಾತನಾಡುವಾಗ ಈ ವಿಷಯಗಳು ಸಾಕಷ್ಟು ಬಂದಿದ್ವು. ಅದಲ್ಲದೆ ಮನು, ಯಾಜ್ಞವಲ್ಕ್ಯ ಮೊದಲಾದವರ ಸ್ಮೃತಿಗಳ ಬಗ್ಗೆ ಕೂಡ ಮಾತನಾಡುವಾಗ ಈ ಅಂಶಗಳನ್ನು ನಾನು ಪರಾಮರ್ಶನೆ ಮಾಡಿದ್ದೆ. ಆಮೇಲೆ 3ನೇ ಸಂಪುಟ ರಾಜಧರ್ಮವನ್ನು ಕುರಿತಾದದ್ದು. ರಾಜಧರ್ಮದ ಪ್ರಮುಖವಾದ ಅಂಶಗಳನ್ನೆಲ್ಲವನ್ನು ನಾನು ಮನುಸ್ಮೃತಿಯ ಕೆಲವೊಂದು ಅಂಶಗಳಲ್ಲಿ, ಮತ್ತು ವಿಶೇಷವಾಗಿ ಚಾಣಕ್ಯನ ಅರ್ಥಶಾಸ್ತ್ರವನ್ನು ಕುರಿತು ಹೇಳುವಾಗ
2 ಭಾಗಗಳಲ್ಲಿ ಮಾಡಿದಂಥ ಉಪನ್ಯಾಸ ಮಾಲಿಕೆಯಲ್ಲಿ ಅಲ್ಲಿ ಸಾಮಾನ್ಯವಾದ ಪರಿಚಯ ಮಾಡಿಕೊಟ್ಟಿದ್ದೆ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಕಾಣೆಯವರ 4 ಮತ್ತು 5ನೇ ಸಂಪುಟದಲ್ಲಿ 4ನೇ ಸಂಪುಟದಲ್ಲಿ ಬರುವ ತೀರ್ಥಯಾತ್ರೆ ಇದು, ಮತ್ತು ಪರ್ವ ಉತ್ಸವ ಅವುಗಳದು. ಉತ್ಸವ ಪರ್ವಾದಿಗಳನ್ನು ಸಾಮಾನ್ಯ ಪರಿಚಯ ಮಾಡಿಕೊಟ್ಟದ್ದಾಗಿದೆ. ಮತ್ತೆ ಉಳಿತಕ್ಕಂಥದ್ದು ಈ ತೀರ್ಥಯಾತ್ರೆ. ಅದಲ್ಲದೆ ಅವರು ಪುರಾಣಗಳ ಬಗ್ಗೆ ಒಂದಿಷ್ಟು ಹೇಳ್ತಾರೆ. ಧರ್ಮಶಾಸ್ತ್ರಕ್ಕೆ ಪುರಾಣಕ್ಕೆ ಇರುವ ಸಂಬಂಧವನ್ನು ಕುರಿತು ಹೇಳ್ತಾರೆ. ಜ್ಯೋತಿಷ ಮತ್ತು ಧರ್ಮಶಾಸ್ತ್ರಕ್ಕೆ ಇರುವ ಮತ್ತು ಷಡ್ದರ್ಶನಗಳಿಗೆ ಧರ್ಮಶಾಸ್ತ್ರಕ್ಕೆ ಇರುವ ವಿಷಯಗಳನ್ನು ಕುರಿತು ಹೇಳ್ತಾರೆ. ಪುರಾಣಗಳ ಬಗ್ಗೆ ತುಂಬ ವಿಸ್ತೃತವಾದ ವ್ಯಾಪಕವಾದ ಉಪನ್ಯಾಸವನ್ನೇ ಇಲ್ಲಿ ಮಾಡಿದ್ರಿಂದ ಅಲ್ಲಿಗೆ ಅದು ಬಂದಿದೆ. ಪುರಾಣಗಳಲ್ಲಿ ಧರ್ಮಶಾಸ್ತ್ರದ ಯಾವ ಅಂಶಗಳು ಬರ್ತವೆ, ಅವುಗಳ ಸಾಧಕ ಬಾಧಕ ಏನು ಅಂತ ಆನುಷಂಗಿಕವಾಗಿ ಅಲ್ಲಿ ಹೇಳಿದ್ದೀನಿ. ಆಮೇಲೆ ಷಡ್ದರ್ಶನಗಳಲ್ಲಿ ಬರ್ತಕ್ಕಂಥ ಜೀವನ ಮೌಲ್ಯ ಸಂಬಂಧ ಯಾವುದಿದೆ, ಧರ್ಮಶಾಸ್ತ್ರೀಯವಾದ ಅಂಶಗಳಿವೆ, ಅವುಗಳನ್ನೂ ಹೇಳಿದ್ದೆ. ಜೊತೆಗೆ ಉಪನಿಷತ್ತುಗಳನ್ನು ಕುರಿತು ವಿಸ್ತೃತವಾಗಿ ಉಪನ್ಯಾಸ ಮಾಡುವಾಗ ಉಪನಿಷತ್ತಿನಲ್ಲಿ ಬರುವ ಧರ್ಮಶಾಸ್ತ್ರೀಯವಾದ ಅಂಶಗಳು ಯಾವುದಿವೆ, ಯಾವುದನ್ನು ಸಾಮಾನ್ಯ ಧರ್ಮ ಅಂತ ವಿಶೇಷ ಧರ್ಮ ಅಂತ ಹೇಳ್ತೀವಿ, ಅವುಗಳ ಅಂಶ ಏನಿದೆ ಅದನ್ನು ನಾನು ಹೇಳಿದ್ದಾಗಿತ್ತು. ಇನ್ನು ಭಗವದ್ಗೀತೆಯಲ್ಲಿ ಸಾಮಾನ್ಯವಾಗಿ 15 ದಿವಸದ ಉಪನ್ಯಾಸದಲ್ಲಿ ಆ ಒಂದು ಸ್ಮೃತಿ ಸಂಬಂಧದ್ದು ಹೇಳಿದ್ದೆ. ಮತ್ತೆ ಧರ್ಮಶಾಸ್ತ್ರ ಇನ್ ಆಕ್ಷನ್ ಅಂದರೆ ಅದು ಮಹಾಭಾರತವೇ ಆಗಿದೆ. ಅದರ ಪಾತ್ರಗಳನ್ನು ಕುರಿತು ಹೇಳುವಾಗ ಆ ಅಂಶಗಳನ್ನು ಹೇಳಿದ್ದೆ. ಹೀಗೆ ಧರ್ಮಶಾಸ್ತ್ರದ ಪ್ರಧಾನವಾದ ಅಧಿಕರಣಗಳನ್ನೆಲ್ಲ ಕಾಣೆಯವರ ಕೃತಿಯಲ್ಲಿ ಬರುವಂಥದ್ದನ್ನು ಅವರ ಪರಿಷ್ಕಾರದಲ್ಲಿ, ಅವರ ಆಳ ಅಗಲ ಆ ವ್ಯಾಪ್ತಿಯಲ್ಲಿ ಅಲ್ಲದೇ ಇದ್ದರೂ ಅದರ ಬೆಳಕಿನಲ್ಲಿ ಶ್ರೀಮಂತರ ಮದುವೆಯ ಮೆರವಣಿಗೆಯಲ್ಲಿ ಬಡವರ ಮನೆ ಮುಂಜಿಯಾಗತ್ತೆ ಅಂತಾರಲ್ಲ, ಹಾಗೆ ಮಾಡಿದ್ದೀನಿ. ಆ ಮಹಾನುಭಾವರ ಬರವಣಿಗೆಗೆ ಎಷ್ಟು ಕೃತಜ್ಞನಾಗಿದ್ದರೂ ಸಾಲದು. ಮತ್ತು ಒಟ್ಟಂತದಲ್ಲಿ ಅವರು ಕಟ್ಟಕಡೆಯಲ್ಲಿ ಆ ಮಹಾ ಸಂಪುಟಗಳ ಶ್ರೇಣಿಯ ಕಡೆಯಲ್ಲಿ ಭಾರತೀಯ ಸಂಸ್ಕೃತಿಯ ಮನೋಧರ್ಮ ಹೇಗಿರಬೇಕು, ಅದರ ಮುಂದೆ ಗೊತ್ತು ಗುರುಗಳು ಎಂಥದ್ದು, ಅದರ ನೆಲೆ ಬೆಲೆ ಏನು ಅಂತ ಮೌಲಿಕವಾದ ಒಂದು ಎಸ್ಟಿಮೇಷನನ್ನೇ ಅವರು ಮಾಡ್ತಾರೆ. ಅದನ್ನು ಅನೇಕತ್ರ ನಾನು ಹೇಳಿದ್ದೀನಿ. ಉದಾಹರಣೆಗೆ ಆನಂದಮಯ ಜೀವನಕ್ಕೆ ಭಾರತೀಯ ಮೌಲ್ಯಗಳಿರಬಹುದು, ಯಜ್ಞದಾನ ತಪಸ್ಸು ಇತ್ಯಾದಿಯನ್ನು ಕುರಿತದ್ದಿರಬಹುದು, ಮತ್ತು ಭಾರತೀಯ ಸಂಸ್ಕೃತಿಯ ಮೂಲತತ್ವಗಳಲ್ಲಿ ಎಷ್ಟೋ ಕಡೆ ಹೇಳಿದ್ದೀನಿ. ಅದರ ಆಂಗ್ಲ ಮತ್ತು ಕನ್ನಡದ ಆವೃತ್ತಿಗಳಲ್ಲಿ 2ರಲ್ಲೂ ಹೇಳಿದ್ದೀನಿ. ಹೀಗಾಗಿ ಒಂದು ಮಟ್ಟಕ್ಕೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರವನ್ನು ಓದದೇ ಇದ್ದವರಿಗೆ, ಓದೋಕ್ಕಾಗೋಲ್ಲ ಅನ್ನೋರಿಗೆ ಇದು ಪ್ರತ್ಯಾಮ್ನಾಯ ಅಲ್ಲ, ಗ್ರಂಥವೇ. ಈಗ ನಮ್ಮಲ್ಲಿ ಮಾಡ್ತಾರಲ್ಲ ತೀರ್ಥಯಾತ್ರೆಯಲ್ಲಿ, ಗಂಗೆನಲ್ಲಿ ಹೋಗಿ ಸ್ನಾನ ಮಾಡೋಕ್ಕಾಗದೇ ಇದ್ದರೆ ಗಂಗೋದಕನ್ನು ಯಾರಾದರೂ ಮನೆಯ ಹಂಡೆಯಲ್ಲಿ ತಂದು ಸುರಿದ್ರೆ ಅಲ್ಲಿ ಸ್ನಾನ ಮಾಡಿದ್ರೆ ಗಂಗಾ ಜಲ ಸ್ನಾನದ ಪುಣ್ಯ ಬಂತು ಅಂತ ಅಷ್ಟರ ಮಟ್ಟಿಗೆ ಮಾಡಿದ್ದಾಗಿದೆ. ಹೀಗೆ ಆ ಮಹಾಧಿಕರಣದಲ್ಲಿ ಉಳ್ಕೊಳ್ತಕ್ಕಂಥದ್ದು ತೀರ್ಥಯಾತ್ರೆ. ಅದಕ್ಕಾಗಿ ಈ ತೀರ್ಥಯಾತ್ರಾ ಪ್ರಕರಣವನ್ನು ಕುರಿತು ಹೇಳುವುದು ಅಂದುಕೊಂಡೆ. ಮತ್ತು ಇನ್ನೂ ಒಂದು ಆಕರ್ಷಕವಾಗಿ ಕಾಣಿಸಿದ್ದೇನೆಂದರೆ, ಅದು ಹಬ್ಬಗಳನ್ನು ಕುರಿತು ಮಾತನಾಡುವಾಗ ಬಂದ ಕಲ್ಪನೆ ಮನಸ್ಸಿಗೆ. ಹಬ್ಬಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಕಾಲ ಸಂಬದ್ಧವಾದ ಆಚರಣೆ. ದೇ ಆರ್ ಸೆಲೆಬ್ರೇಷನ್ ಆಫ್ ಇಂಡಿಯನ್ ಕಲ್ಚರ್ ಇನ್ ಟೈಮ್. ಆದರೆ ತೀರ್ಥಯಾತ್ರೆ ಸೆಲೆಬ್ರೇಷನ್ ಆಫ್ ಇಂಡಿಯನ್ ಕಲ್ಚರ್ ಇನ್ ಸ್ಪೇಸ್. ದೇಶ ಕಾಲ ಎರಡರಿಂದಲೂ ಕೂಡ ಅಖಂಡವಾಗಿ ಅದ್ಭುತವಾಗಿ ನಮ್ಮ ಸಂಸ್ಕೃತಿ ಉಳ್ಕೊಂಡು ಬಂದಿರತಕ್ಕಂಥದ್ದು ಇಲ್ಲಿಯೇ. ಮತ್ತೆ ಈ ಒಂದು ಅಂಶದಲ್ಲಿ ಈ ತೀರ್ಥಯಾತ್ರೆಗಳನ್ನು ಕುರಿತು ಹೇಳುವಾಗ ನಾನು ಅಂದುಕೊಂಡಿರುವುದು ಎಷ್ಟು ಸಾಧ್ಯವಾಗುತ್ತದೆ ಅಂತ ಗೊತ್ತಿಲ್ಲ. ಕಾಣೆಯವರು ಸಂಕ್ಷಿಪ್ತವಾಗಿ ಬೇರೆ 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 ತೀರ್ಥಗಳ ಪರಿಚಯವನ್ನು ಮಾಡಿಕೊಡ್ತಾರೆ, ಒಳ್ಳೆಯ ಪಟ್ಟಿಯನ್ನೇ ಕೊಡ್ತಾರೆ. ಹಾಗಲ್ಲದೆ ಆ ತೀರ್ಥಕ್ಷೇತ್ರಗಳ ಸ್ವಾರಸ್ಯ, ವಿಶೇಷವಾಗಿ ಮಹಾಕ್ಷೇತ್ರಗಳ ಕೆಲವುದರ ಸ್ವಾರಸ್ಯ ಮತ್ತು ದೇವಾಲಯ ಆಗಮ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಕಾಣೆಯವರು ಒಂದು ಚಾಪ್ಟರ್ನ ಬರೀತಾರೆ. ಧರ್ಮಶಾಸ್ತ್ರ ಅಂಡ್ ದಿ ಆಗಮಾಸ್ ಅಂತ, ತಂತ್ರ ಅಂಡ್ ಆಗಮಾಸ್ ಅಂತ. ಹಾಗಲ್ಲದೆ ದೇವಾಲಯ ನಿರ್ಮಾಣ, ಆಲಯ ಅರ್ಚನ ವಿಧಿ, ಮತ್ತು ದೇವಾಲಯ ಸಂಸ್ಕೃತಿ, ದೇವಾಲಯ ಶಿಲ್ಪ ಮತ್ತು ಆಯಾ ದೇವತಾ ಮೂರ್ತಿಗಳು, ಅದು ಬಹಳ ಮುಖ್ಯ. ನಮ್ಮ ಉಡುಪಿ ಕೃಷ್ಣ ಇರಬಹುದು, ತಿರುಪತಿಯ ವೆಂಕಟದೊಡೆಯ ಇರಬಹುದು, ಅಥವಾ ಪುರಿಯ ಜಗನ್ನಾಥ ಸ್ವಾಮಿ, ಇಲ್ಲವೇ ಪಂಢರಪುರದ ಪಾಂಡುರಂಗ, ಅಥವಾ ದ್ವಾರಕಾದಲ್ಲಿ ದ್ವಾರಕಾಧೀಶ, ಇಲ್ಲವೇ ನಮ್ಮ ಶೃಂಗೇರಿಯಲ್ಲಿ ಶಾರದಾದೇವಿ, ಮಧುರೆಯ ಮೀನಾಕ್ಷಿ, ಹೀಗೆ ಅನೇಕ ದೇವತಾ ಮೂರ್ತಿಗಳು, ಅವುಗಳ ಬಗೆಗೆ ಇರತಕ್ಕಂಥ ಕಲ್ಪನೆಗಳು, ಕಥೆಗಳು ಮತ್ತು ಆ ಪರಂಪರೆ ಬೆಳೆದು ಬಂದ ಬಗ್ಗೆ, ಇವುಗಳನ್ನು ಕುರಿತು ಆನುಷಂಗಿಕವಾಗಿ ಹೇಳಬೇಕು ಅಂತ, ನಮ್ಮ ಟೆಂಪಲ್ ಟ್ರೆಡಿಷನ್ಸ್ ಬಗ್ಗೆನೂ ಈ ತೀರ್ಥಯಾತ್ರಾ ಸಂದರ್ಭದಲ್ಲಿ ಹೇಳಬೇಕು ಅಂತ ಮಾಡಿಕೊಂಡಿದ್ದೀನಿ. ಎಷ್ಟು ಸಾಧ್ಯವಾಗುತ್ತದೋ ಗೊತ್ತಿಲ್ಲ. ಒಟ್ಟಿನಲ್ಲಿ
ಸಾಮಾನ್ಯವಾದ ಭಾರತೀಯ ಸಂಸ್ಕೃತಿಯ ಆಸಕ್ತರಿಗೆ ಪ್ರಯೋಜನವಾಗುವ ಒಂದು ಮಾಹಿತಿ ಆಗಬೇಕು ಅನ್ನುವ ಉದ್ದೇಶದಲ್ಲಿ ಒಟ್ಟಿನಲ್ಲಿ ತಾತ್ಪರ್ಯತಃ ದೇಶ ಕಾಲಗಳು ಎರಡರಿಂದಲೂ ಕೂಡ ಅತ್ಯಂತ ಉಜ್ವಲೋಜ್ವಲವಾಗಿ ಅನುಸಂಧಾನಕ್ಕೆ ಒಳಗಾಗಿರುವ ಭಾರತೀಯ ಸಂಸ್ಕೃತಿಯ ಒಂದು ಆಯಾಮ ದೇಶವನ್ನು ನಾವು ನೋಡ್ತೀವಿ. ಕಾಲ ಕಳೆದ ಬಾರಿಯೇ ನಾವು ನೋಡಿದ್ದಾಗಿದೆ. ಕಾಲದ ಒಂದು ಸೂಕ್ಷ್ಮತೆಯನ್ನು ಕಂಡಾಗ ಆ ಹಬ್ಬಗಳ ಸ್ವಾರಸ್ಯ ಅದೆಷ್ಟು ಅಮೋಘ ಅಂತ ನಮಗೆ ಗೊತ್ತಾಗುತ್ತದೆ. ದೇಶದ ಸ್ಥೂಲತೆ ಇದೆ, ಕಾಲದ ಸೂಕ್ಷ್ಮತೆಯಲ್ಲಿ ಮೂರ್ತತೆಯನ್ನು ಹಬ್ಬದ ಮೂಲಕ ತಂದಿದ್ದಾರೆ. ದೇಶದ ಮೂರ್ತತೆ ಅಥವಾ ಸ್ಥೂಲತೆಯಲ್ಲಿ ಭಾವದ ಮೂಲಕ ಆ ಮೂರ್ತತೆಯನ್ನು ತಂದಿದ್ದಾರೆ. ಅಂದರೆ ಎಲ್ಲೆಲ್ಲಿಯೂ ಕೂಡ ಸಕಲ ನಿಷ್ಕಲ, ಕಾಂಕ್ರೀಟ್ ಆ್ಯಂಡ್ ಅಬ್ಸ್ಟ್ರಾಕ್ಟ್. ಸಕಲ ಅಂದರೆ ಕಾಂಕ್ರೀಟ್, ನಿಷ್ಕಲ ಅಂದರೆ ಅಬ್ಸ್ಟ್ರಾಕ್ಟ್. ಇವೆರಡನ್ನೂ ಕೂಡ ಮಾಡಿಕೊಂಡು ಬಂದಿದೆ ನಮ್ಮ ಸಂಸ್ಕೃತಿ. ಮತ್ತು ನಮ್ಮ ಪೂರ್ವಜರು ಅದೆಷ್ಟು ಚೆನ್ನಾಗಿ ನಮ್ಮ ಪರಂಪರೆಯನ್ನು ಅವಿಚ್ಛಿನ್ನವಾಗಿ ಅರ್ಥಪೂರ್ಣವಾಗಿ ಪ್ರತ್ಯಗ್ರವಾಗಿ ಸಾಗಬೇಕು ಅನ್ನೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತನ್ನುವುದನ್ನು ನಾವು ನೋಡ್ತೀವಿ. ಈ ಬಗೆಗೆ ಬೇಕಾದಷ್ಟು ಮಾಹಿತಿ ಇದೆ. ತುಂಬ ಜನ ಬರೆದಿದ್ದಾರೆ, ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿದ್ದಾರೆ. ಹಿಂದಿಯಲ್ಲಿ, ಕನ್ನಡದಲ್ಲಿ, ತೆಲುಗಿನಲ್ಲಿ, ಮರಾಠಿಯಲ್ಲಿ, ಬಂಗಾಳದಲ್ಲಿ, ಗುಜರಾತಿ ಭಾಷೆಯಲ್ಲಿ ಅನೇಕ ಗ್ರಂಥಗಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ. ಇಂಗ್ಲೀಷ್ನಲ್ಲಿ ತುಂಬಾ ಬರೆದಿದ್ದಾರೆ, ಕನ್ನಡದಲ್ಲಿಯೂ ತಕ್ಕ ಮಟ್ಟಿಗೆ ಇದೆ. ಹಾಗಲ್ಲದೆ ಅಖಂಡವಾಗಿ ಭಾರತೀಯ ತೀರ್ಥಕ್ಷೇತ್ರಗಳ ಬಗ್ಗೆ ಬರೆದದ್ದು ಕೂಡ ಉಂಟು. ಬಹಳ ಹಿಂದೆಯೇ ಸುರೇಂದ್ರ ಮೋಹನ್ ಭರದ್ವಾಜ್ ಅನ್ನವರು ಹಿಂದೂ ಪ್ಲೇಸಸ್ ಆಫ್ ಪಿಲ್ಗ್ರಿಮೇಜ್ ಇನ್ ಇಂಡಿಯಾ, ಮತ್ತು ಬ್ಯಾಕರ್ ಹಾನ್ಸ್ ಅಂತಕ್ಕಂಥವರು ದಿ ಹಿಸ್ಟ್ರಿ ಆಫ್ ಸೇಕ್ರೆಡ್ ಪ್ಲೇಸಸ್ ಇನ್ ಇಂಡಿಯಾ ಆಸ್ ರಿಫ್ಲೆಕ್ಟೆಡ್ ಇನ್ ಟ್ರೆಡಿಷನಲ್ ಲಿಟ್ರೇಚರ್ ಅಂತನ್ನುವ ಪುಸ್ತಕದಲ್ಲಿ, ಮತ್ತು ಶ್ರೈನ್ಸ್ ಆಫ್ ಇಂಡಿಯಾ ಅನ್ನುವ ಒಂದು ಮಾಲಿಕೆಯಲ್ಲಿ, ಪಿಲ್ಗ್ರಿಮೇಜ್ ಸೆಂಟರ್ಸ್ ಆಫ್ ಇಂಡಿಯಾ ಅನ್ನುವ ಮಾಲಿಕೆಯಲ್ಲಿ ಭಾರತೀಯ ವಿದ್ಯಾಭವನದವರು ಅನೇಕ ಪುಸ್ತಕಗಳನ್ನು ತಂದಿದ್ದರು, ಭವನ್ಸ್ ಯೂನಿವರ್ಸಿಟಿ ಅನ್ನುವ ಶೀರ್ಷಿಕೆಯಲ್ಲಿ. ಆಮೇಲೆ ಫೆಲ್ಡ್ಹನ್ಸ್ ಆನೆ ಕನೆಕ್ಟೆಡ್ ಪ್ಲೇಸಸ್, ರೀಜನ್, ಪಿಲ್ಗ್ರಿಮೇಜ್ ಆ್ಯಂಡ್ ಜಾಗ್ರಫಿಕಲ್ ಇಂಟಿಗ್ರೇಷನ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಗ್ರಂಥ ಬರೆದಿದ್ದಾರೆ. ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿವೆ. ಈಚೆಗೆ ಡಯಾನಾ ಎಕ್ ಬರೆದಿರತಕ್ಕಂಥ ಇಂಡಿಯಾ ದಿ ಸೇಕ್ರೆಡ್ ಜಾಗ್ರಫಿ ಸಾಕಷ್ಟು ಲೋಕಪ್ರಿಯವಾಗಿದೆ. ಈ ಪುಸ್ತಕಗಳಲ್ಲೆಲ್ಲ ವಿಶೇಷವಾಗಿ ಪಾಶ್ಚಾತ್ಯರು ಬರೆಯೋದ್ರೊಳಗೆ ವ್ಯಾಪಕವಾದ ಅಧ್ಯಯನ ಇರುತ್ತದೆ. ಆ ಅಧ್ಯಯನವನ್ನು ಮೀರಿಸುವಷ್ಟು ಆಕರ ಸಾಮಗ್ರಿ ಇರುತ್ತದೆ. ಮತ್ತು ಫೀಲ್ಡ್ ವರ್ಕ್ ಅಂತಾರಲ್ಲ, ಕ್ಷೇತ್ರ ಕಾರ್ಯ, ಅದನ್ನೂ ಮಾಡ್ತಾರೆ. ಕೆಲವರಿಗೆ ಒಂದಿಷ್ಟು ಭಾವವೂ ಇರುತ್ತದೆ. ಜಿಮ್ಮರ್ ಅಂಥವರಾಗಲಿ ಡಯಾನಾ ಅಂಥವರಾಗಲಿ ಭಾವ ಇಲ್ಲದೆ ಬರೆದಿಲ್ಲ. ಆದರೂ ಆ ಭಾವದ ಆಳದಲ್ಲಿ ದುಷ್ಟತನ ಇರುತ್ತದೆ. ಸರ್ಟನ್ಲಿ ವಿ ಕ್ಯಾನ್ ನೋಟಿಸ್ ದಿ ಮಿಸ್ಚೀಫ್. ಅದು ಸ್ಪಷ್ಟವಾಗಿ ಕಾಣುತ್ತದೆ. ಅದು ನೋಡಿದಾಗ ಸಂಕಟವಾಗುತ್ತದೆ. ಈ ಹದ್ದು ಗರುಡನ ದಾಯಾದ ಕಡೆಗೆ ಹೆಣದ ಮೇಲೆ ದೃಷ್ಟಿ ಹಾಕ್ತಾ ಇದೆಯಲ್ಲ, ಅಷ್ಟೆತ್ತರ ಹಾರಿಯೂ ಕೂಡ ಅಂತ ಅನಿಸುತ್ತೆ. ಬಹಳ ಬೇಸರವಾಗುತ್ತದೆ. ಅದೇ ನೋಡಿ, ಕಾಣಿಯಂಥವರು ಬರೆಯುವಾಗ ಎಷ್ಟು ಓಜಸ್ವಿಯಾಗಿ ಬರೀತಾರೆ. ಅವರಿಗೆ ಸಂಪೂರ್ಣ ಅಂಗೀಕಾರ ಇದೆ ನಮ್ಮ ಸಂಸ್ಕೃತಿಯ ಬಗ್ಗೆ. ಯಾವ ಸಂಸ್ಕೃತಿಯ ಬಗ್ಗೆ ಪೂರ್ಣಾಂಗೀಕಾರವಿಲ್ಲವೋ ಆ ಭಾವವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಹೋಗಬಾರ್ದು. ಇದನ್ನು ಗೊತ್ತೋ ಗೊತ್ತಿಲ್ಲದೆಯೋ ನಮ್ಮ ಪರಂಪರೆ ಒಂಥರ ಅರ್ಥ ಮಾಡಿಕೊಂಡಿದೆ. ಅದಕ್ಕೆ ಒಂದು ದೊಡ್ಡ ನಿದರ್ಶನ ಕೊಡಬೇಕಾದದ್ದು ಅಂತಂದರೆ, ಆಚಾರ್ಯ ಎಂ ಹಿರಿಯಣ್ಣನವರು ತಮ್ಮ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿನಲ್ಲಿ ಮಧ್ವಾಚಾರ್ಯರ ದ್ವೈತದ ಬಗ್ಗೆ ಬರೆದಿಲ್ಲ. ಅದಕ್ಕೆ ತುಂಬ ಜನ ಇವರಿಗೆ ದ್ವೈತವನ್ನು ಕಂಡ್ರೆ ಆಗೋದಿಲ್ವಾ ಅಂತೆಲ್ಲ ಕೇಳಿದ್ರು. ಡಿ ವಿ ಜಿಯವರು ಕೇಳಿದ್ರು, ಯಾಕೆ ಬರೀಲಿಲ್ಲ ಅಂತ. ಆಗ ಹಿರಿಯಣ್ಣನವರು, ನಾನು ಪುಸ್ತಕಗಳನ್ನು ಓದಿದ್ದೀನಿ, ಆದರೆ ಅದು ಸಾಕಾಗೋಲ್ಲ ಅಂತ. ನೀವು ಸಾಂಖ್ಯ, ನ್ಯಾಯ ಮತ್ತು ಮೀಮಾಂಸಾ, ವೈಶೇಷಿಕ ಇದರ ಬಗೆಗೆ ಬರೆದರಲ್ಲ ಅಂದರೆ ಅದು ವೇದಾಂತದ ಪ್ರಭೇದವಲ್ಲವಲ್ಲ. ಭಾವಾಂಶ ಕಡಿಮೆ ಉಂಟು, ಬೌದ್ಧಾಂಶ ಹೆಚ್ಚು, ಅದಕ್ಕೆ ಬರೀಬಹುದು ಅಂತ. ಹಾಗಿದ್ದರೆ ಮತ್ತೆ ಏನು ಮಾಡೋದು? ನಿಮಗೆ ಯಾರಾದರೂ ಒಳ್ಳೆ ದ್ವೈತ ವೇದಾಂತ ಪಂಡಿತರಿದ್ದರೆ ಹೇಳಿ, ಅವ್ರ ಹತ್ರ ಹೋಗಬೇಕು ಅಂತ. ಆಗ ಡಿ ವಿ ಜಿಯವರು ಬರೀತಾರೆ, ನಾನು ಕೆಲವರ ಹೆಸರನ್ನು ಹೇಳಿದೆ ಅಂತ. ಆಗ ಹಿರಿಯಣ್ಣನವ್ರು ಕೇಳ್ತಾರೆ, ಅವರು ಪುಸ್ತಕದಿಂದ ಪಾಠ ಹೇಳ್ತಾರೋ ಅನುಭವದಿಂದ ಪಾಠ ಹೇಳ್ತಾರೋ ಅಂತ ಕೇಳಿದ್ರಂತೆ. ನನ್ನ ಬಾಯಿ ಕಟ್ಟಿತು ಅಂತ ಬರೀತಾರೆ ಡಿ ವಿ ಜಿ. ಆಮೇಲೆ ಕೆಲವು ದಿವಸ ಆದಮೇಲೆ ಡಿ ವಿ ಜಿಯವ್ರಿಗೆ ಕೇಳಿಬಂತಂತೆ, ಹಿರಿಯಣ್ಣನವರು ಅವರಾಗಲೇ ನಿವೃತ್ತರಾಗಿದ್ದರು, 60 ವಯಸ್ಸವರಿಗೆ. ಯಾರೋ ತುಂಬ ವೃದ್ಧರಾದ ಹಿರಿಯರಾದ ದ್ವೈತ ವೇದಾಂತ ಪಂಡಿತರ ಹತ್ರ ಪಾಠಕ್ಕೆ ಹೋಗ್ತಾ ಇದ್ದಾರೆ ಅಂತ. ಆಮೇಲೆ ಎಸೆನ್ಷಿಯಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಪುಸ್ತಕ ಬಂತು. ಅದರೊಳಗೆ ದ್ವೈತದ ಬಗ್ಗೆ ಒಂದು ಭಾಗ ಬರೆದಿದ್ದಾರೆ.
ಅಂದರೆ ಅದನ್ನು ಮನಸಾ ಅಂಗೀಕರಿಸಿದವರ ಮೂಲಕವಾಗಿ ನಾವು ಅರ್ಥ ಮಾಡಿಕೊಂಡಾಗ ಅದರ ಬಗೆಗೆ ಪ್ರಾಮಾಣಿಕವಾಗಿ ಹೇಳುವಂತೆ ಬೇರೆ ರೀತಿಯಲ್ಲಿ ಆಗೋಲ್ಲ ಅಂತ ಹಿರಿಯಣ್ಣನವರು ಆಚರಿಸಿ ತೋರಿಸಿದ್ದಾರೆ. ಒಂದೇ ಒಂದು ದೇವಸ್ಥಾನಕ್ಕೆ ಹೋದಾಗಲೂ ಇದು ನನ್ನದು ಅನ್ನೋ ಭಾವ ಬರದೇ ಇದ್ದಾಗ ಹೇಗೆ ನಾವು ಬರೆಯೋದಕ್ಕೆ ಸಾಧ್ಯವಾಗುತ್ತದೆ? ರಾಮ ಕಲ್ಟ್ ಅಂತಕ್ಕಂಥದ್ದು 12ನೇ ಶತಮಾನದಿಂದ ಈಚೆಗೆ ಅಯೋಧ್ಯೆಯಲ್ಲಿ ಕಾಣಿಸ್ತಕ್ಕಂಥದ್ದು. ಅದಕ್ಕೆ ಮುಂಚೆನೇ ಇಲ್ಲ ಅನ್ನುವ ಹಸಿ ಸುಳ್ಳನ್ನು ಆಕೆ ಬರೀತಾರಲ್ಲ ಹಾರ್ವರ್ಡಲ್ಲಿ ಕೂತ್ಕೊಂಡು 20 ವರ್ಷ ಇಲ್ಲಿ ಕತ್ತೆ ಥರ ಓಡಾಡಿದ್ದು ಯಾತಕ್ಕೆ ಅಂತ ನನಗೆ ಬೇಜಾರಾಗುತ್ತೆ. ಏನದು, ಎಷ್ಟು ಪುಸ್ತಕ ಹೊತ್ತರೇನು? ಐ ಹ್ಯಾಡ್ ಎ ಮೌಂಟೇನ್ ಆಫ್ ಬುಕ್ಸ್ ಇನ್ ಫ್ರಂಟ್ ಆಫ್ ಮೀ ಅಂತೆಲ್ಲ ಬರೀತಾರೆ. 20 ವರ್ಷ ಓಡಾಡಿದ್ದಾರೆ ಆಕೆ. ಆದರೆ ಕಾಳಿದಾಸನ್ನ ರಘುವಂಶವನ್ನು ಮೇಲಿಂದ ಮೇಲೆ ಓದಿರುವಂಥ ರೀತಿಯಲ್ಲಿ ಬಿಬ್ಲಿಯೋಗ್ರಫಿನಲ್ಲೂ ಕೋಟ್ ಮಾಡ್ತಾರೆ. ಎಷ್ಟು ಚೌಕಾಸಿ ಮಾಡಿದ್ರು ಕಾಳಿದಾಸ 1500ರಿಂದ 1600 ವರ್ಷದ ಹಿಂದೆ ಇದ್ದವನು. ಅವನ ಕಾಲಕ್ಕೆ ದೃಢಮೂಲವಾಗಿತ್ತು. ಅವನಿಗಿಂತಲೂ ಹಿಂದೆ 1ನೇ ಶತಮಾನಕ್ಕೆ ಇದ್ದವನು ಅಶ್ವಘೋಷ, ಇವರಿಗೆಲ್ಲ ಮೆಚ್ಚುಗೆ ಆಗುವ ಬುದ್ಧಿಸ್ಟು. ಅವನೇ ಸಾಕೇತವಾಸಿ, ಆರ್ಯ ಸುವರ್ಣಾಕ್ಷಿ ಪುತ್ರ ಅಂತ ಮತ್ತೆ ಮತ್ತೆ ರಾಮಾಯಣದ ರೆಫರೆನ್ಸ್ ಕೊಡ್ತಾನೆ. ಈ ಅಮ್ಮನಿಗೆ ಶೆಲ್ಡನ್ ಪೊಲಾಕ್ ಪ್ರಮಾಣವಾಗಿ ಕೂತ್ಕೋತಾನೆ, ಮತ್ತೆ ರೋಮಿಲ್ಲಾ ಥಾಪರ್ ಪ್ರಮಾಣವಾಗ್ತಾಳೆ. ಎಲ್ಲಿಗೆ ಬಂತು ಅಂತ ಅಂದರೆ ಕಾಳಿದಾಸನ ಓದ್ಕೊಂಡ ವ್ಯಕ್ತಿ, ಜಗನ್ನಾಥನ ಗಂಗಾಲಹರಿಯನ್ನು ಮೂಲ ಸಂಸ್ಕೃತವನ್ನು ತಾನೇ ಅನುವಾದ ಮಾಡಬಲ್ಲಂಥ ಸಂಸ್ಕೃತ ವ್ಯುತ್ಪತ್ತಿ ಇರುವ ವ್ಯಕ್ತಿಗೆ ರಾಮ ಜನ್ಮಭೂಮಿ ಕನಿಷ್ಠ ಕಾಳಿದಾಸನಿಗಿಂತಲೂ ಮುಂಚೆ ಅಯೋಧ್ಯ ಅಂತ ಸ್ಥಿರೀಕೃತವಾಗಿತ್ತು ಅನ್ನೋದ್ರ ಬಗ್ಗೆ ಬರೋಲ್ಲ. ಮತ್ತು ಸಾಮಾನ್ಯ ತರ್ಕ, ಮುಸಲ್ಮಾನರು ಒಂದು ದೇವಸ್ಥಾನವನ್ನು ಆ ಕ್ಷೇತ್ರದಲ್ಲಿಯೇ ಒಡೆದಿದ್ದಾರೆ ಅಂದರೆ ಅದು ಅತ್ಯಂತ ಪ್ರಮುಖ ಅಂತಲೂ ಗೊತ್ತಾಗುತ್ತದೆ. ಎಲ್ಲೋ ಇರಬಹುದು, ಅವ್ರಿಗೇನು ಹುಚ್ಚ ಬೆಪ್ಪ ಶಿವಲೀಲೇನಾ ಯಾವುದೋ ದೇವಸ್ಥಾನ ಒಡೆಯೋದಿಕ್ಕೆ? ಅವರೇನು ಬಂದು ನಮ್ಮನೆ ಹೊಡಿತಾರ್ಯಾ? BDNವ್ರು ಮಾತ್ರ ಮಾಡ್ತಾರೆ ಆ ಕೆಲಸನ ಅಷ್ಟೇ. ಅವರು ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಮಾಡಿದ್ದು. ಅಂದರೆ ಎಲ್ಲಿಗೆ ಬಂತು ಆಕೆಯ ಬುದ್ಧಿ ಅಂತ ಗೊತ್ತಾಗುತ್ತದೆ. ಔರಂಗಜೇಬ್ ವಾಸ್ ಡೀಪ್ಲಿ ಕನ್ಸರ್ವೇಟಿವ್, ಈ ಶಬ್ದ ಬಳಸೋದು. ಹಿ ವಾಸ್ ಎ ರಿಲಿಜಿಯಸ್ ಬಿಗಟರ್ ಅಂತ ಬರೆಯೋದಿಲ್ಲ, ಮತಾಂಧ ಅನ್ನುವ ಶಬ್ದ ಬರೆಯೋದಿಲ್ಲ. ಇದು ಸ್ಟ್ರಾಂಗ್ಲಿ ಇಸ್ಲಾಮಿಕ್ ಅಂದರೆ ಸಾಕು, ಅದು ಬರೆಯೋಲ್ಲ. ಪಾರ್ಷಿಯಲಿ ಡಿಸ್ಟ್ರಾಯ್ಡ್ ಅಲ್ಲ. 80 ವರ್ಷ 70 ವರ್ಷ ಕಾಶಿ ವಿಶ್ವನಾಥ ದೇವಸ್ಥಾನ ಧ್ವಂಸ ಆದ ಮೇಲೆ ಏಳಲಿಲ್ಲ ಅಲ್ಲಿ ದೇವಸ್ಥಾನ. ಯಾರೊಬ್ಬರಿಗೂ ಧೈರ್ಯ ಬರಲಿಲ್ಲ. ಔರಂಗಜೇಬನ ಮಕ್ಕಳು ಮೊಮ್ಮಕ್ಕಳು ಬಿಡಲಿಲ್ಲ ಅಲ್ಲಿ. ಅಹಲ್ಯಾಬಾಯಿ ಹೋಳ್ಕರ್ ಕಷ್ಟಪಟ್ಟುಕೊಂಡು ಒಂದು ಮೂಲೆಯಲ್ಲಿ ಕಟ್ಟಿಸಬೇಕಾಯಿತು. ಅದಕ್ಕೆ ಈ ಅಮ್ಮ ಬರೀತಕ್ಕಂಥದ್ದು, ವೆನ್ ಫಾರ್ 300 years ಬೋತ್ ದಿ ಮಾಸ್ಕ್ ಅಂಡ್ ಟೆಂಪಲ್ ಕೋಎಕ್ಸಿಸ್ಟೆಡ್, ದೀಸ್ ಹಿಂದೂ ಚಾಂಪಿಯನ್ಸ್ ದೇ ಸ್ಟಾರ್ಟೆಡ್ ಮೇಕಿಂಗ್ ಆಲ್ ಹೂಲಿಗ್ಯಾನಿಸಮ್ ಅಂಡ್ ವ್ಯಾಂಡಲಿಸಮ್ ಅನ್ನೋ ತರಹ. ಏನು ಚಕ್ಕಂದ ಆಡ್ತಾ ಇತ್ವಲ್ಲ ಮಸೀದಿ ಮಂದಿರ, ಕೈಗೆ ಹೆಗಲಿಗೆ ಕೈ ಹಾಕ್ಕೊಂಡು. ಅಂದರೆ ಎಷ್ಟು ಬಹಳ ಕನ್ವೀನಿಯೆಂಟ್ ಆದಂಥ ಸ್ಟ್ಯಾಂಡ್ಸನ್ನು ತಗೊಳ್ಳೋದಕ್ಕಾಗುತ್ತೆ ಅಂತ. ಆಕೆ ಸ್ಪಾನ್ಸರ್ ಮಾಡಿದಂಥವರು ಯಾವ ಮುಸ್ಲಿಂ ಕಂಟ್ರಿನವರೋ, ಯಾವ ಕ್ರಿಶ್ಚಿಯನ್ ಮಿಷನರಿನೋ, ಯಾವ ಲೆಫ್ಟಿಸ್ಟ್ಗಳೋ, ಯಾವ ಕಾಂಗ್ರೆಸ್ಸೋ ನನಗೆ ಗೊತ್ತಿಲ್ಲ. ಆಕೆಗೆ ಎಲ್ಲ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ಗಳೇ ಕೊಟ್ಟಿದ್ದು. ಆ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ಗಳ ಯೋಗ್ಯತೆ ಗೊತ್ತಿದೆಯಲ್ಲ ನಮಗೆ. ಅಂದರೆ ಕಾಶಿಯ ಪ್ರತಿಯೊಂದು ಕಲ್ಲೂ ಶಿವಸ್ವರೂಪ ಆಗಿದ್ದಾಗ ಈ ದೇವಸ್ಥಾನಕ್ಕೆ ಯಾಕೆ ಹೋರಾಡಬೇಕು ಅಂತ. ಹೌದಮ್ಮ, ಎಲ್ಲ ಕಡೆಯಲ್ಲೂ ಗಾಳಿ ಇದೆ, ನಿನ್ನ ಮೈಯಲ್ಲಿ ಸರ್ವಾಂಗದಲ್ಲೂ ರಂಧ್ರಗಳಿವೆ, ನವರಂಧ್ರ ಇರೋದು, ಮೂಗಿನ ಮೂಲಕವೇ ಯಾಕೆ ಉಸಿರಾಡ್ತಾ ಇದೆಯಾ? ಮೂಗಿಡ್ಕೊಂಡು 10 ನಿಮಿಷ ಕೂತ್ಕೋ ಅಂತಂದ್ರೆ. ಹೌದು, ನಾವು ಸರ್ವವೂ ಬ್ರಹ್ಮ ಅಂತೀವಿ, ಅವರಂತಾರ ಅನ್ಲಿಲ್ವಲ್ಲ, ಅದಕ್ಕೆ ತಾನೇ ಆಗಿದ್ದು. ಆಯಿತು, ನಾವು ಮಸೀದಿಯೇ ಬ್ರಹ್ಮ ಅಂತ ಅಂದ್ಕೊಂಡು ನಾವು ಒಳಗೆ ಹೋಗ್ತೀವಿ, ಬಿಡ್ತಾರ ಅವರು? ಇಲ್ವೇ. ಅಂದರೆ ಎಷ್ಟು ಕನ್ವೀನಿಯೆಂಟಾಗಿ. ಯಾತಕ್ಕೆ ಅಂದರೆ ನಮ್ಮ ಕ್ಷೇತ್ರಗಳ ಬಗ್ಗೆ ಇವ್ರನ್ನ ಯಾರು ಏನು ಕೈ ಹಿಡ್ಕೊಂಡು ಹೋಗಿರಲಿಲ್ಲ. ಬನ್ನಿ ಸಂಶೋಧನೆ ಮಾಡಿ, ನಮ್ಮದೇ ಕ್ಷೇತ್ರಗಳೆಲ್ಲ ಸತ್ತೋಗ್ತಾ ಇವೆ, ನೀವು ಉಳಿಸಿ ಅಂತೆಲ್ಲ ಏನೂ ಕೇಳಲಿಲ್ಲ. ತಮಗೆ ಅವರ ಜೀವನೋಪಾಯಕ್ಕೆ ಬೇಕಾಗಿತ್ತು, ಹುಚ್ಚು ಕೆರಳಿತು, ಮಾಡಿದ್ರು. ಮಾಡುವಾಗ ಆ ಪ್ರಾಮಾಣಿಕತೆ ಇಲ್ಲದೇ ಇದ್ರೆ ಕೃಷ್ಣ ಕಲ್ಟ್. ಮತ್ತೆ ಅದು ಕೂಡ ವಲ್ಲಭಾಚಾರ್ಯರ ಕಾಲದಲ್ಲಿ, ನಿಂಬಾರ್ಕರ್ ಕಾಲದಲ್ಲಿ 14-15ನೇ ಶತಮಾನದಲ್ಲಿ ಆಗಿದ್ದು ಅಂತ. ಆದರೆ ಕಾಳಿದಾಸನೇ ರಘುವಂಶದಲ್ಲಿ ಮಥುರೆಯಲ್ಲಿ ಕೃಷ್ಣಲೀಲಾ ಭೂಮಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾನೆ 6ನೇ ಸರ್ಗದಲ್ಲಿ. ಗೋಪವೇಷಸ್ಯ ವಿಷ್ಣೋಹ ಅಂತ ವ್ರಜಭೂಮಿಯವನು ಕೃಷ್ಣ ಅಂತ ಅನ್ನೋದನ್ನು ಮೇಘದೂತದಲ್ಲಿ ಹೇಳ್ತಾನೆ. ಇನ್ನು ಹಿಂದಕ್ಕೆ ಹೋಗತಕ್ಕಂಥ ಆಕರಗಳು ಬೇಕಾದಷ್ಟು ಉಂಟು. ಪಾಣಿನಿಯ ಸೂತ್ರಗಳಲ್ಲೇ ಕಾಣಿಸಿಕೊಳ್ತವೆ, ಪಾತಂಜಲ ಮಹಾಭಾಷ್ಯದಲ್ಲಿ ಕಾಣಿಸ್ಕೊಳ್ತದೆ. ಹೀಗಿದ್ದಾಗ ಕೃಷ್ಣ ಕಲ್ಟ್ ಎಷ್ಟು ಪ್ರಾಚೀನ ಅಂತ
ಅವರ ಡೇಟಿಂಗ್ ಪ್ರಕಾರವೇ ತಿಳಿಯುತ್ತದೆ, ಏನು ಕನ್ಸರ್ವೇಟಿವ್ ಡೇಟಿಂಗ್ಸ್ ಪ್ರಕಾರವೇ ತಿಳಿಯುತ್ತದೆ. ಆದರೆ ಇಲ್ಲೆಲ್ಲ ಅವರು ಯಾವುದಕ್ಕೂ ಕೂಡ ಕೃತ್ರಿಮವಾಗಿ ಕಪಟವಾಗಿ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ತಾರೆ ಅನ್ನೋದು ಗೊತ್ತಾಗುತ್ತದೆ. ಮತ್ತು ಅವರಿಗೆ ನಮ್ಮ ದೇವಾಲಯ ಪರಂಪರೆಯಲ್ಲಿ ಮತ್ತೊಂದರೊಳಗೆ ಎಷ್ಟು ಭವ್ಯತೆ ಕಾಣಿಸಿದ್ರು ಕೆಲವು ಕಡೆ ಆಕೆಯೇ ತೋರ್ಪಡಿಸ್ತಾರೆ. ಆಕೆ ಅನ್ನೋದು ಈ ಡಯಾನಾಕ್ ಒಂದು ಸಾಂಕೇತಿಕವಾದ ವ್ಯಕ್ತಿ ಅಷ್ಟೇ ನನ್ನ ಪಾಲಿಗೆ. ಇಡೀ ಪರಂಪರೆ ವಾಟ್ ಡಯಾನಾ ಎಕ್ಕಾರ್ ಎನಿಬಡಿ ದೇ ರೆಪ್ರೆಸೆಂಟ್, ಅವರ ಭೂತ ಭವಿಷ್ಯದ ವರ್ತಮಾನದ ಪರಂಪರೆ ಏನುಂಟು ಅದಷ್ಟನ್ನು ಒಂದು ಮೊತ್ತವಾಗಿ ಇಟ್ಟುಕೊಂಡು ಆ ಹೆಸರಿನಲ್ಲಿ ಹೇಳ್ತಾ ಇದ್ದೀನಿ. ಅವರು ನಮ್ಮ ಕ್ಷೇತ್ರಗಳಲ್ಲಿ ಕೆಲವು ಕಡೆ ಭಾವುಕವಾಗಿ ವ್ಯಕ್ತೀಕರಣ ಮಾಡ್ತಾರೆ, ಇಷ್ಟು ಒಳ್ಳೆಯದು, ಇಷ್ಟು ತತ್ವ ಅಂತ. ಇಷ್ಟೆಲ್ಲ ಒಂದು ಮೂರ್ತವಾದ ದೇವಾಲಯದಿಂದ ತಾನೇ ಇರೋದು. ಕೆಲವು ನನಗೆ ಗೊತ್ತಿರತಕ್ಕಂಥ ಲೆಫ್ಟಿಸ್ಟ್ಗಳಿದ್ದಾರೆ, ತ್ಯಾಗರಾಜರ ಕೃತಿ ಅಂದರೆ ಕಿವಿ ಕತ್ತರಿಸ್ಕೊಂಡು ಕೇಳ್ತೀವಿ, ಅಷ್ಟು ಸಂತೋಷ ಪಡ್ತೀವಿ ಅಂತ. ಅರೆ ರಾಮ ಜನ್ಮಭೂಮಿ ಕಂಡ್ರೆ ಆಗೋಲ್ಲ. ಅಲ್ಲ, ತ್ಯಾಗರಾಜರ ರಚನೆ ಆಗೋದಿಕ್ಕೆ ರಾಮಭಕ್ತಿ ಬೇಕಾಯ್ತಲ್ಲ. ಇಫ್ ಯು ರೆಸ್ಪೆಕ್ಟ್ ತ್ಯಾಗರಾಜಸ್ ಮ್ಯೂಸಿಕ್, ಯು ಹ್ಯಾವ್ ಟು ರೆಸ್ಪೆಕ್ಟ್ ಹಿಸ್ ಡಿವೋಷನ್ ಆಲ್ಸೋ. ಯು ಮೇ ನಾಟ್ ಅಗ್ರಿ ವಿತ್ ಇಟ್. ಆದರೆ ಈ ರಾಮ ತ್ಯಾಗರಾಜರಿಗೆ ಸ್ಫೂರ್ತಿಯಾದ ಅನ್ನೋದನ್ನು ಒಪ್ಪಬೇಕಾಗುತ್ತದಲ್ವ. ತ್ಯಾಗರಾಜ ಆಕಾಶದಿಂದ ಅಂತರಿಕ್ಷದಿಂದ ದುತ್ತಂತ ಉದುರು ಬೀಳೋದಿಲ್ಲ. ಆ ಮಥುರಾದಲ್ಲಿ ಬೃಂದಾವನದಲ್ಲಿದ್ದ ಸೂರದಾಸರು ಸೂರಸಾಗರ ಬರಿಬೇಕು ಅಂದರೆ ಕೃಷ್ಣ ಭಕ್ತಿ ಇಲ್ಲದಿದ್ದರೆ ಹೇಗಾಗ್ತಾ ಇತ್ತು. ಇದನ್ನು ಕಂಡಾಗ ತಾವು ಮೆಚ್ಚುವ ಒಂದು ಪರಂಪರೆಗೆ ಒಂದು ದೊಡ್ಡ ಆಸ್ತಿಕ್ಯದ ನಿಶ್ರೇಣಿ ಉಂಟು, ಅದನ್ನು ಆಧರಿಸಬೇಕಾಗುತ್ತದೆ ನಾವು. ಇಲ್ಲದೇ ತೆಪ್ಪಿಗಿರಬೇಕು. ಸೆಲೆಕ್ಟಿವ್ ಆದಾಗ ಬೇರೆ ಕಡೆನೂ ಸೆಲೆಕ್ಟಿವ್ ಆಗಬೇಕು. ಅಲ್ಲಿ ಮಾತ್ರ ಸಮಗ್ರವಾಗಿ ಕಣ್ಣು ಮುಚ್ಚಿಕೊಂಡು ಅದು ಆರ್ ಎಸ್ ಶರ್ಮಾ ಬರೆದಿರೋದಿರ್ಬೋದು, ಅಥವಾ ರೋಮಿಲಾ ಥಾಪರ್ ಬರೆದಿರೋದಿರ್ಬೋದು, ಇರ್ಫಾನ್ ಹಬೀಬ್ದಿರ್ಬೋದು, ಹಂಗಂಗೆ ತೊಗೊಂಡ್ಬಿಡ್ತಾರೆ. ಇಲ್ಲಿ ಮಾತ್ರ ಆ ಸೆಲೆಕ್ಟಿವ್ ಆಮ್ನೀಷಿಯಾ ಇರೋಲ್ಲ. ಎಂಥದ್ದಿದು? ಹೀಗೆ ಕಂಡಾಗ ದುಷ್ಟತನದ ಪರಮಾವಧಿ ಶಿಷ್ಟತೆಯ ಸೋಗು ಹಾಕ್ಕೊಂಡು ಬಂದಿದೆಯಾ ಅನಿಸುತ್ತದೆ. ಮತ್ತು ನಾವು ಈ ಇಡೀ ಪರಂಪರೆಯಲ್ಲಿ ಎಷ್ಟು ಆರ್ದ್ರವಾಗಿ ತನ್ಮಯವಾಗಿ ತೊಡಗಿರ್ತೀವಿ, ಹಾಗೆ ತೊಡಗಿದವರನ್ನು ಅವರು ಮೆಚ್ಕೋತಾರೆ. ಅದಕ್ಕೆ ಕಾರಣ ನಮ್ಮ ಮುಗ್ಧತೆ ಅವರಿಗೆ ಬಹಳ ಲಾಭದಾಯಕ. ಕುರಿ ಕೊಬ್ಬದಷ್ಟು ಕುರುಬನಿಗೆ ಲಾಭ ಅಂತ. ಅವರಿಗೆ ಅಸಹಾಯಕವಾದ ಭಾರತೀಯ ಸಂಸ್ಕೃತಿ ತುಂಬ ಇಷ್ಟವಾಗುತ್ತೆ. ಬಲಿಷ್ಠವಾದ ಸ್ವಸಹಾಯಕವಾದ ಭಾರತೀಯ ಸಂಸ್ಕೃತಿ ಕಂಡ್ರೆ ಆಗೋಲ್ಲ. ಏನೇನು ಭಕ್ತಿಯಿಂದ ನಡ್ಕೊಳ್ತಾರೆ, ಎಷ್ಟು ಚೆನ್ನಾಗಿ ನಡ್ಕೊಳ್ತಾರೆ ಅಂತೆಲ್ಲ. ಸಂಘಟಿತರಾಗ್ತಾರೆ ಅಂದರೆ ಬೇಡ 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 ಅಂತ ಗಂಗೆ ಅಂತ ಕೊಂಡಾಡ್ತಾರೆ ಆಯ್ಕೆ. ಆದರೆ ಗಂಗಾ ಜಲವನ್ನು ವಿಶ್ವ ಹಿಂದೂ ಪರಿಷತ್ನವರು ಇಡೀ ದೇಶದಲ್ಲಿ ಓಡಾಡಿಸಿದ್ರೆ ನೋಡಿ ಅಲ್ಲಿ ಬಂತು ರಾಜಕೀಯ ಅಂತಂದ್ಬಿಡ್ತಾರೆ. ಔರಂಗಜೇಬ ಮಾಡಿದ್ದು ಇದೇ ರಾಜಕೀಯವೇ ಅಲ್ವೇ? ಬಾಬರ್ ಮಾಡಿದ್ದು ಇದೇ ರಾಜಕೀಯ ಅಲ್ವೇ? ಅದಕ್ಕೇನು ಆಕ್ಷೇಪ ಇಲ್ಲ. ಭಾರತ ಮಾತಾ ಅಂತ ಕರೀಬಾರ್ದು. ಭಾರತ ಮಾತಾ ದೇವಸ್ಥಾನವನ್ನು ಗೇಲಿ ಮಾಡ್ತಾರೆ. ನೋಡಿ, ಕಾಶಿಯಲ್ಲಿ ಅಲ್ಲಿ ಜನ ಯಾರು ಹೋಗೋದೇ ಇಲ್ಲ ಅಂತ. ಮತ್ತು ಇನ್ನೊಂದು ಬಹಳ ಕನ್ವೀನಿಯೆಂಟು, ಮಥುರೆಯಲ್ಲಿ ಔರಂಗಜೇಬ ಆಲಂಗೀರಿ ಮಸೀದಿ ಕಟ್ಟಿಸಿದ್ದಾನೆ. ಅದರ ಬಗ್ಗೆ ಸ್ಥಳೀಯರಿಗೆ ಏನೋ ದೊಡ್ಡ ಭಾವನೆಯೇ ಇಲ್ಲ, ಅದ್ರ ಪಾಡಗದಿರುತ್ತೆ ಅಂತ. ಕಾಗೆಗೆ ಬೇವಿನ ಮರ ಸಾಕ್ಷಿ ಅಂತ, ಬೇಲಿ ಓತಿ ಕೆತ್ತಕ್ಕೆ ಸಾಕ್ಷಿ ಅಂತ ಒಂದು ಗಾದೆ ಇದೆ. ಹಾಗೆ ಇವರು ಹೇಳ್ತಾರೆ, ಸೋಮನಾಥದಲ್ಲಿ ಸ್ಥಳೀಯರಿಗೆ ಸೋಮನಾಥ ದೇವಸ್ಥಾನ ನಾಶ ಆಗೋದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಹೇಗೆ ಗೊತ್ತಾಗುತ್ತೆ? ಟೆಕ್ಸ್ಟ್ ಬುಕ್ಗಳಲ್ಲಿ ಅದನ್ನು ಜಾಸ್ತಿ ಹೇಳದೇ ಇದ್ರೆ ಹೇಗೆ ಗೊತ್ತಾಗುತ್ತೆ? ಇಂಗ್ಲೆಂಡ್ನಲ್ಲಿ ಹಿಟ್ಲರು ಬಾಂಬ್ ಮಾಡಿ ಒಡೆದಾಕಿರ್ತಕ್ಕಂಥ ಕಟ್ಟಡಗಳನ್ನು ಅರ್ಧಂಬರ್ಧ ಇನ್ನೂ ಹಾಗೆ ಬಿಟ್ಟಿದ್ದಾರೆ. ನಮ್ಮ ಈ ಬಿಲ್ಡರ್ಸ್ಗಳು ಎಲ್ಲ ಬಂದುಬಿಟ್ಟಿದ್ರು, ಅದನ್ನು ಒಡೆದು ಬಿಟ್ಟಿದ್ರು. ಕಾಂಪ್ಲೆಕ್ಸ್ಗಳು, ಮಲ್ಟಿಪ್ಲೆಕ್ಸ್ಗಳು ಇವುಗಳನ್ನೆಲ್ಲ ಕಟ್ಟೋಕೆ ಬಿಟ್ಟಿಲ್ಲ. ನಮ್ಮ ಜನ ಹೇಗೆ ಒಬ್ಬ ಜರ್ಮನ್ ಟೈರೆಂಟಿಂದ ಅನಾಹುತಕ್ಕೆ ತುತ್ತಾದರು ಅನ್ನೋದನ್ನು ಜಗತ್ತು ನೋಡ್ತಾ ಇರಲಿ ಅಂತ. ಮೊನ್ನೆ ನಡೆದದ್ದು 1940 ಆಸ್ಪಾಸ್ನಲ್ಲಿ ನಡೆದದ್ದು. ಇನ್ನೂ 60 ವರ್ಷ 70 ವರ್ಷ ಆಗಿಲ್ಲ. ಅದನ್ನು ಉಳಿಸಿದ್ದಾರೆ. ನಮ್ಮಲ್ಲಿ ಆದರೆ ಹಾಗೆ ಮಾಡಿಲ್ಲ. ಅದಕ್ಕೆ ನಮ್ಮ ಜನ ಮರೀತಾರೆ ಅಂತಂದರೆ ನಮ್ಮ ಜನರ ಅಸಹಾಯಕತೆಯೋ ಔದಾರ್ಯವೋ ಕಾರಣವೇ ಹೊರತುನುವೆ ಇನ್ನೇನೂ ಅಲ್ಲ, ಅವರು ಒಳ್ಳೆತನ ಕಾರಣವಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟಿಲ್ಲದೆ ಅವ್ರಿಗೆ ಯಾತಕ್ಕೆ ಬೇಕು ಅಂತ. ಹೌದಮ್ಮ, ನಾವು ಸ್ಥಳೀಯರೇನು, ನೀನು ಬಂದು ಬರೀಬೇಕು, ಉದ್ಧಾರ ಮಾಡಬೇಕು ಅಂತೆಲ್ಲ ನೀನು ಯಾತಕ್ಕೆ ಬಂದು ಉಸಾಬರಿ ತೋರಿಸ್ತೀಯ? ಅಲ್ಲೆಲ್ಲೋ ಇರತಕ್ಕಂಥ ಹಾರ್ವರ್ಡ್ನೊಳಗೆ ನಿನಗ್ಯಾಕೆ ನಮ್ಮ ಬಗ್ಗೆ ತೀಟೆ ಅಂತ ಕೇಳಿದ್ರೆ, ಈ ಥರದ್ದು ಧೂರ್ತತೆ, ವದತೋ ವ್ಯಾಘಾತ, ಲಾಜಿಕಲ್ ಫ್ಯಾಲಸೀಸು ಅವರು ಎಲ್ಲರ ಬರವಣಿಗೆಯಲ್ಲೂ ಕಂಡು ಬರ್ತದೆ. ಹಾಗಂತ ಹೇಳಿ ಅಧ್ಯಯನ ಮಾಡಿಲ್ಲ ಅಂತಲ್ಲ, ಅದು ಇನ್ನೂ ದೊಡ್ಡ ಸಮಸ್ಯೆ. ಅದಕ್ಕೆ ಮರಳಾಗ್ತಕ್ಕಂಥವ್ರು ಜಾಸ್ತಿ ಆಗ್ತಾರೆ. ಹೀಗಾಗಿ ಅದೇ ಕಾಣಿಯವರು ಒಂದು ಕಡೆಗೆ ಬರೀತಾರೆ ನೋಡಿ, ಈ ಥರದ ವಾಕ್ಯವನ್ನು
ಆ ಪಾಶ್ಚಾತ್ಯರ ಬರವಣಿಗೆಯಲ್ಲಿ ಒಂದೊಂದು ಕಡೆಯಲ್ಲಿ ಕೂಡ ನಾವು ನೋಡೋದಕ್ಕಾಗೋದಿಲ್ಲ. ಕಾಣೆಯವರಲ್ಲಿ ಕಾಣಿಸ್ತಕ್ಕಂಥ ಬೆಳಕು ಆ ರೀತಿಯಾದದ್ದು. ಬಹಳ ಸರಳವಾದಂಥ ಒಂದು ಮಾತನ್ನು ನಾವು ನೋಡ್ಬೋದು. ಅವರು ಕಾಣೆಯವರು ಭಾವುಕವಾಗಿ ಯಾವುದನ್ನು ಬರೆಯುವಂಥವರಲ್ಲ, ಅದನ್ನು ಅಬ್ಬರವಾಗಿ ಅವರು ಏನೂ ಮಾಡೋದಿಲ್ಲ. ಹಾಗಿದ್ದರೂ ಅವರ ಮನಸ್ಸಿನಲ್ಲಿ ಆ ಪ್ರೀತಿ ವಿಶ್ವಾಸ ಯಾವುದಿದೆ ಅದನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತದೆ ಅಂತ ಅನಿಸುತ್ತೆ. ಅವರ ಪುಸ್ತಕದ ಒಂದೆರಡು ಮಾತುಗಳನ್ನು ನಾವು ಕಾಣಬಹುದು. ಪ್ರತಿಯೊಬ್ಬ ಸಾಮಾನ್ಯ ಭಾರತೀಯರಿಗೂ ಈ ದೃಷ್ಟಿ ಇರುತ್ತದೆ. ಅದು ದೊಡ್ಡ ವಿದ್ವಾಂಸರಾಗಿದ್ದ ವಾಸುದೇವ ಶರಣ ಅಗ್ರವಾಲ ಅವರಿರ್ಬೋದು, ವಿದ್ವತ್ತೆ ಮತ್ತು ರಾಜಕೀಯ ಕೌಶಲ ಎಲ್ಲ ಇದ್ದಂಥ ನಮ್ಮ ಕೆ ಮುನ್ಷಿಯವರಿರ್ಬೋದು, ಇಂಥವರೆಲ್ಲ ಕಾಣಿಸುತ್ತೆ. ಈಕೆ ಕೆ ಮುನ್ಷಿಯವ್ರನ್ನ ಅಕ್ಷರಶಃ ಗೇಲಿ ಮಾಡ್ತಾರೆ ಡಯಾನಾಯಕ್ ಅವರು. ಆ ಥರದವ್ರು ಬಹಳಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಗೇಲಿ ಮಾಡ್ತಕ್ಕಂಥದ್ದು, ಭಾವುಕತೆಯನ್ನು ಉಪೇಕ್ಷಣೀಯ ಅಂತ ಕರೀತಕ್ಕಂಥದ್ದು, ಇವೆಲ್ಲ ಕೂಡ ತುಂಬ ತುಂಬ ಕಂಡುಕೊಳ್ತಕ್ಕಂಥದ್ದೇ ಇವೆ. ಹೀಗೆ ನಮ್ಮ ಸಮಾಜದಲ್ಲಿ ಅನರ್ಥಗಳಿಗೆ ಕಾರಣವಾಗುವುದು ಸ್ವಜನರೇ. ಆದರೆ ಸ್ವಜನರಿಗೆ ತುಂಬ ಕುಮ್ಮಕ್ಕು ಕೊಡುವಂತೆ ಪರಜನರು ಬರ್ತಾರೆ. ಅವರು ಮಾಡುವ ಅಧ್ಯಯನಗಳಲ್ಲೆಲ್ಲ ಕಂಡುಕೊಳ್ತಕ್ಕಂಥದ್ದು ಇಷ್ಟೇ. ಅಂತರಂಗ ಇಲ್ಲ, ಕೇಳನೋ ಹರಿತಾಳನೋ, ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಅಂತ ಹೇಳ್ತಾರಲ್ಲ, ಅದನ್ನೇ ನಾವಿಲ್ಲಿ ಕಾಣ್ತೀವಿ. ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದೆ ಇದ್ದಲ್ಲಿ ಯಾವ ಚಿಕಿತ್ಸಾತ್ಮಕವಾದ ದೃಷ್ಟಿಗೆ ಕೂಡ ಬೆಳಕು ಬರ್ತಕ್ಕಂಥದ್ದಲ್ಲ. ಕವಣೆಯವರ ವಾಕ್ಯ ಕಣ್ಣಿಗೆ ಕಾಣೆಯಾಗ್ತಾ ಇದೆ. ಅವರ ವಾಕ್ಯದ ತಾತ್ಪರ್ಯ ಇಷ್ಟು: ಪ್ರತಿಯೊಬ್ಬ ಭಾರತೀಯನು ಈ ತೀರ್ಥಯಾತ್ರೆಗಳನ್ನು ಗೌರವಿಸಬೇಕು, ಅದನ್ನು ಮಾಡಬೇಕು ಅಂತಕ್ಕಂಥದ್ದು. ಅವರ ಉಜ್ವಲವಾದ ಆ ಮಾತುಗಳನ್ನು ನಾನು ಓದೋಣ ಅಂತ ಅಂದ್ಕೊಂಡಿದ್ದೆ, ಸಿಗ್ತಿಲ್ಲ. ಇರಲಿ, ಅದನ್ನು ಆಮೇಲಿಂದ ಕಾಣೋಣ. ಇನ್ನು ತೀರ್ಥಯಾತ್ರೆಯ ವಿವರಗಳನ್ನು ನಾವು ನೋಡೋಣ. ಕಾಣಿಯವರು ತುಂಬ ಚಿಕಿತ್ಸಕವಾಗಿ ಸ್ವಮತ ಪರಮತ ಭೇದ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ಬರೀತಾರೆ. ಹಾಗೆ ಬರೆದರೂ ಅವರ ಆಧಾರ ಶ್ರುತಿ ಭಾರತೀಯವಾಗಿರುತ್ತೆ. ಅದೇ ಎಷ್ಟೋ ಜನ ಪಾಶ್ಚಾತ್ಯರು, ಕೆಲವರು ಅಪವಾದ ಇದ್ದಾರೆ, ಡೇವಿಡ್ ಫ್ರಾಲಿ ಅಂಥವರಿದ್ದಾರೆ, ಜಿಮ್ಮರ್ ಅಂಥವರಿದ್ದಾರೆ. ಆದರೆ ಅವರಂಥವ್ರು ತುಂಬ ಕಡಿಮೆ ಜನ, ಬಿಟ್ಟರೆ ಮಿಕ್ಕವರೆಲ್ಲ ಆ ಒಂದು ಸಣ್ಣತನ ಉಂಟು. ಈಗ ನಮ್ಮಲ್ಲಿ ಇಡೀ ಭಾರತವನ್ನು ಒಂದು ವ್ಯಾಪಕವಾದ ಪುಣ್ಯಭೂಮಿ ಅಂತ ಕಂಡ ಅಂಶ ಇತಿಹಾಸ ಪುರಾಣಾದಿಗಳಲ್ಲಿ ತುಂಬ ಕಾಣುತ್ತದೆ. ಜೊತೆಗೆ ವೇದಾದಿಗಳಲ್ಲಿ ಕೂಡ ಅದು ಬಹಳ ಪ್ರಾಚೀನವಾಗಿ ಬೆಳ್ಕೊಂಡು ಬಂದಿದೆ ಅಂತ ಗೊತ್ತಾಗುತ್ತದೆ. ಇನ್ನು ಇಷ್ಟು ವಿವರವಾಗಿ, ಇಷ್ಟು ಅನುಸ್ಯೂತವಾಗಿ ತೀರ್ಥಕ್ಷೇತ್ರಾದಿಗಳ ಕುರಿತು ಅಧ್ಯಯನ, ಸಂಗ್ರಹ ಮತ್ತು ಪ್ರವರ್ತನ ಎಲ್ಲಿಯೂ ಕಂಡುಬರೋಲ್ಲ. ನಿಜ, ಪ್ರತಿ ಮತದಲ್ಲಿಯೂ ಕೂಡ ಪವಿತ್ರ ಕ್ಷೇತ್ರಗಳಿಗೆ ಬೆಲೆ ಉಂಟು. ಉದಾಹರಣೆಗೆ ನಮ್ಮ ಸನಾತನ ಧರ್ಮದ ಶಾಖೋಪಶಾಖೆಗಳೇ ಆದ ಬೌದ್ಧ, ಜೈನ ಅವನ್ನು ನೋಡಿದ್ರೂ ಗೊತ್ತಾಗುತ್ತದೆ. ಬೌದ್ಧರೆಲ್ಲರೂ ಬುದ್ಧನ ಅತ್ಯಂತ ಪವಿತ್ರ ಕ್ಷೇತ್ರಗಳು ಅಂತ ಯಾವುದಿವೆ 4 ನೋಡಲೇಬೇಕು ಅಂತ ಮಾಡ್ಕೊಳ್ತಾರೆ. ಹುಟ್ಟಿದ್ದು ಆತ ಲುಂಬಿನಿ ಮತ್ತು ಕಪಿಲವಸ್ತು, ಅದನ್ನೆರಡನ್ನೂ ನೋಡ್ತಾರೆ. ಅದಾದ ಮೇಲೆ ಅವನು ಜ್ಞಾನೋದಯವನ್ನು ಮಾಡಿಕೊಂಡ ಗಯಾ ಕ್ಷೇತ್ರ, ಬುದ್ಧ ಗಯಾ ಅಂತ ಹೇಳ್ತಾರಲ್ಲ, ಅದನ್ನು ನೋಡ್ತಾರೆ. ಅದಾದ ಮೇಲೆ ಪ್ರಥಮೋಪದೇಶ ಮಾಡಿದ ಸಾರನಾಥ ಧರ್ಮಚಕ್ರ ಪ್ರವರ್ತನ ಕ್ಷೇತ್ರ ಕಾಶಿಯ ಬಳಿ, ಅದನ್ನು ಕಾಣ್ತಾರೆ. ಮತ್ತು ಅವನು ಪರಮಪದವನ್ನು ಪಡೆದದ್ದು, ನಿರ್ವಾಣವನ್ನು, ದೇಹ ಪರಿತ್ಯಾಗ ಮಾಡಿದ್ದು ಆ ಕುಶಿನರ ಅಂತಕ್ಕಂಥದ್ದು, ಕುಶಿನಗರ, ಅದನ್ನು ನೋಡ್ತಾರೆ. ಇದಲ್ಲದೆ ಅವನು ಬೇಕಾದಷ್ಟು ಚರ್ಯೆ ಮಾಡಿದರಲ್ಲ, ಆ ಎಲ್ಲ ಊರುಗಳನ್ನು, ವೈಶಾಲಿ ಇರಬಹುದು, ಗೃಧ್ರಕೂಟ, ರಾಜಗೀರ್ ಅಂತ ಹೇಳ್ತಕ್ಕಂಥ ರಾಜಗೃಹದ ಹತ್ತಿರದ ಬೆಟ್ಟ, ಅದನ್ನು ಇರಬಹುದು, ಅಥವಾ ಮಲ್ಲವನ, ಸಾಲವನ, ಜೇತವನ, ಈ ಥರ ವನಗಳನ್ನಿರ್ಬೋದು. ಆಮೇಲೆ ಕೌಶಾಂಬಿಯಲ್ಲಿ ಉದಯನ ವತ್ಸರಾಜ ಇದ್ದ ಆ ಪ್ರಾಂತವನ್ನು, ಮತ್ತು ಕೋಸಲ ದೇಶದ ರಾಜಧಾನಿಯಾಗಿದ್ದ ಶ್ರಾವಸ್ತಿಯನ್ನು, ಹೀಗೆ ಇವನ್ನೆಲ್ಲವನ್ನೂ ಕೂಡ ಬುದ್ಧನ ಚರ್ಯಾ ಸ್ಥಳಗಳು ಅಂತ ನೋಡ್ತಾರೆ. ಹ್ಯುಯನ್ಸಾಂಗ್, ಫಾಹಿಯಾನ್ ಮೊದಲಾದಂತಹ ಚೈನಾ ಯಾತ್ರಿಕರು ನಮ್ಮ ದೇಶಕ್ಕೆ ಬಂದು ಇವನ್ನೆಲ್ಲ ನೋಡಿದರ ಉಲ್ಲೇಖ ಇದೆ. ಅವರು ಒಂದೊಂದು ಕಡೆಯಲ್ಲೂ ಇದು ಬುದ್ಧ ತನ್ನ
ಕಾಷಾಯ ವಸ್ತ್ರವನ್ನು ಒಣಗಾಕಿದ ಜಾಗ, ಇದು ಅವನ ನಿಂತ ಹೆಜ್ಜೆ, ಇಲ್ಲಿ ಅವನು ಭಿಕ್ಷಾ ಪಾತ್ರೆಯನ್ನು ಬೋರ್ಲು ಮಾಡಿದ ಜಾಗ, ಇದನ್ನೆಲ್ಲ ಹೇಳಿಕೊಂಡು ಸಂತೋಷ ಪಡ್ತಾರೆ. ಮತ್ತೆ ಅವನ ಸ್ಮರಣೆಗಾಗಿ ಮಾಡಿದಂಥ ಧಾತು ನಿಕ್ಷಿಪ್ತವಾದ ಸ್ತೂಪಗಳು ಅಸಂಖ್ಯ, 84,000 ಜಾಗಗಳಲ್ಲಿ ಮಾಡಿದ ಅಶೋಕ ಅಂತೆಲ್ಲ ಹೇಳ್ತಾರೆ. ಅವನ್ನೆಲ್ಲ ನೋಡ್ಕೊಂಡು ಬರ್ತಾರೆ. ಅವನ ಅಸ್ಥಿಗಳ ಅವಶೇಷಗಳನ್ನೆಲ್ಲವನ್ನ ಎಲ್ಲ ಕಡೆಗೆ ಅವನು ಅಶೋಕ ಮಾಡಿಸ್ದ ಅಂತ ಕಥೆ ಉಂಟು. ಈಗ ಅವನ್ನೆಲ್ಲವನ್ನು ನೋಡುವುದು ಮಾಡ್ತಾರೆ. ಇನ್ನು ಜೈನರಲ್ಲಿ ಕೂಡ ಅದೇ ರೀತಿಯಾಗಿ ಮಾಡ್ತಾರೆ. 24 ತೀರ್ಥಂಕರರ ಬೇರೆ ಬೇರೆ ಜನ್ಮಸ್ಥಳಗಳು, ಪಂಚಕಲ್ಯಾಣಗಳು ನಡೆದಂಥ ಜಾಗ ಯಾವುದುಂಟು, ಜನ್ಮ ಕಲ್ಯಾಣ ಇರಬಹುದು, ಮತ್ತು ವೈರಾಗ್ಯವನ್ನು ಪಡೆದು ವಿರಕ್ತಿ ಹೊಂದಿ ಹೊರಟತಕ್ಕಂಥದ್ದಿರ್ಬೋದು, ಮತ್ತು ಅವರಿಗೆ ಜ್ಞಾನೋದಯವಾದಂಥ ಹಂತ ಇರ್ಬೋದು, ಮತ್ತು ಜಗಕ್ಕೆ ಮಾಡಿದ ಉಪದೇಶದ ಹಂತ ಇರ್ಬೋದು, ಕಟ್ಟ ಕಡೆಗೆ ಅವರ ಪರಿನಿರ್ವಾಣ ಕಲ್ಯಾಣ, ಹೀಗೆ ಪಂಚ ಕಲ್ಯಾಣಗಳು ನಡೆದ ಸ್ಥಳಗಳು ಅವನ್ನೆಲ್ಲ ನೋಡ್ತಕ್ಕಂಥದ್ದು ಇದು ಉಂಟು. ಇನ್ನು ಕ್ರೈಸ್ತರಲ್ಲಿ ಕೂಡ ಹಾಗೇನೆ ಬೆತ್ಲೆಹೇಮ್, ಜೆರುಸಲೇಮ್, ಅಲ್ಲೆಲ್ಲ ಕ್ರಿಸ್ತ ಹೇಗೆ ಓಡಾಡ್ಕೊಂಡಿದ್ದ, ಮತ್ತು ಜಾನ್ ದಿ ಬ್ಯಾಪ್ಟಿಸ್ಟ್ ಅಂತ ಕರೀತಾರಲ್ಲ, ಅವನು ಯಾವ ಮೃತ ನದಿ ಅಂತ ಉಂಟಲ್ಲ, ಅದು ಇದು ಮೃತ ಸಮುದ್ರಕ್ಕೆ ಸೇರ್ತಕ್ಕಂಥ ನದಿ, ಅದನ್ನು ಜೋರ್ಡನ್ ಅಂತ ಕರೀತಾರೆ, ಯೋರ್ದನ್ ಅಂತಲೂ ಹೇಳ್ತಾರೆ ಅದನ್ನು ಹಿಬ್ರಿಯ ಭಾಷೆಯಲ್ಲಿ. ಆ ನದಿಗೆ ಹೋಗಿ ನೋಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾರೆ. ಮತ್ತು ಅವನು ಗತ್ಸೇಮನೆ ಅಂತ ಇಪ್ಪೆಯ ಮರಗಳ ಇದ್ದಂಥ ಜಾಗದಲ್ಲಿ ಎಲ್ಲಿ ಇದ್ದ ಅಲ್ಲಿ ಅವನನ್ನು ಯಾವ ರೀತಿ ಬಂಧಿಸಿದ್ರು, ಮತ್ತು ಗೊಲ್ಗೊಥಾ ಗಬ್ಬತ ಅನ್ನೋ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಅವನು ಶಿಲುಬೆಗೆ ಹೇಗೆ ಎರೆಸಿದ್ರು, ಅವೆಲ್ಲ ಚರ್ಯೆಯನ್ನು ನೋಡ್ಕೋತಾರೆ. ಇನ್ನು ಈ ಮುಸಲ್ಮಾನರಲ್ಲಿ ಕೂಡ ಪ್ರಸಿದ್ಧವಾದದ್ದೇ ನಮಗೆ ಗೊತ್ತೇ ಇರತಕ್ಕಂಥದ್ದು ಮಕ್ಕಾ ಮದೀನಾಗೆ ಮಾಡತಕ್ಕಂಥ ಯಾತ್ರೆ ಇರ್ಬೋದು, ಅಲ್ಲಿ ಕರ್ಬಲಾ ಶಿಲೆ ಹೋಗಿ ನೋಡೋವಂಥದ್ದಿರ್ಬೋದು, ಪ್ರತಿಯೊಂದನ್ನು, ಮತ್ತು ಆತ ಎಲ್ಲಿ ಪರಮಪದವನ್ನು ಪಡೆದದ್ದು, ಯಾವ ಮಸೀದಿ ಮೇಲಿಂದ ಆತ ದೇವಲೋಕಕ್ಕೆ ಸೇರಿಕೊಂಡಿದ್ದು, ಯಾವ ಬೆಟ್ಟದ ತಪ್ಪಲಲ್ಲಿ ಉಪವಾಸ ಮಾಡಿದ್ದು, ಎಲ್ಲಿ ಪ್ರವಾದಿಗಳಿಗೆ ಆ ಜಿಬ್ರಾಯಿಲ್ ದೇವದೂತ ಉಪದೇಶವನ್ನು ಮಾಡಿದ್ದು, ಈ ಥರದ್ದೆಲ್ಲವನ್ನು ಅವರಲ್ಲಿ ಶ್ರದ್ಧೆ ನಂಬಿಕೆ ಉಂಟು. ಆದರೆ ಅದಕ್ಕಿಂತಲೂ ತುಂಬ ವ್ಯಾಪಕವಾಗಿ ನಮ್ಮಲ್ಲಿ ಇದೆ. ಅಷ್ಟು ಮಾತ್ರವಲ್ಲ, ಅದು ಬಹಳ ವಿವರವಾಗಿ ಪ್ರತಿಯೊಂದು ಹಂತದಲ್ಲಿಯೂ ಬರೆಯಲ್ಪಟ್ಟಿದೆ. ವೇದಗಳಿಂದ ಮೊದಲುಗೊಂಡು, ವೇದಾಂಗಗಳಿಂದ ಮೊದಲುಗೊಂಡು, ಇತಿಹಾಸ ಪುರಾಣಗಳಿಂದ ಮೊದಲುಗೊಂಡು, ಧರ್ಮಶಾಸ್ತ್ರ ನಿಬಂಧ ಗ್ರಂಥಗಳಲ್ಲಿ, ಮತ್ತು ಸ್ಥಳೀಯವಾದ ಐತಿಹ್ಯಗಳಲ್ಲಿ, ಜಾನಪದ ವಿಶ್ವಾಸಗಳಲ್ಲಿ ಎಲ್ಲ ಕಡೆಯಲ್ಲೂ ಕಂಡುಬರುತ್ತೆ. ಇದು ತುಂಬ ದೊಡ್ಡದಾದ ಸಂಸ್ಕೃತಿ ಅಂತ ಅನಿಸುತ್ತದೆ. ಹೀಗಾಗಿ ಇಷ್ಟು ವ್ಯವಸ್ಥಿತವಾಗಿ ಮತ್ತು ಇಷ್ಟು ಸಬ್ಲೈಮ್ ಅವ್ಯವಸ್ಥೆ, ಪರಮಾದ್ಭುತವಾದ ಅವ್ಯವಸ್ಥೆ, ಭೂಮಾದ್ಭುತವಾದ ಅವ್ಯವಸ್ಥೆಯೂ ಇದೆ. ಯಾಕೆಂದರೆ ವದತೋ ವ್ಯಾಘಾತ, ಅಲ್ಲಿ ಹೇಳಿದ್ದು ಮತ್ತು ಇನ್ನೊಂದು ಕಡೆ ಹೇಳಿದ್ದು ಕಾಂಟ್ರಡಿಕ್ಟ್ ಆಗ್ತಾ ಇರ್ತದೆ. ನಮ್ಮ ಪುರಾಣಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಗೋಜಲು ಗೊಂದಲ ಆಗ್ಬಿಡುತ್ತೆ. ಯಾವ ಕ್ಷೇತ್ರ ಯಾವುದಂತೂ ಗೊತ್ತಾಗದೇ ಇರೋಷ್ಟು ಮಟ್ಟಿಗೂ ಕನ್ಫ್ಯೂಷನ್ಗೆ ಅವಕಾಶ ಇದೆ, ಅಷ್ಟೂ ಇದೆ. ಆದರೂ ಅದನ್ನು ಸ್ಪಷ್ಟ ಮಾಡಿಕೊಡುವಂತೆಯೂ ಇದೆ. ಒಟ್ಟಿನಲ್ಲಿ ನಿಬ್ಬೆರಗಾಗುವ, ಸುಸ್ತು ಬಡಿಯತಕ್ಕಂಥ ಮಟ್ಟಿಗೆ ಮಾಹಿತಿ ಉಂಟು. ಆ ಮಾಹಿತಿಯ ಬಗೆಗೆ ಮುಂದೆ ನೋಡೋಣ ನಾವು. ಮೊದಲು ಈ ತೀರ್ಥಕ್ಷೇತ್ರದ ಶಬ್ದಗಳನ್ನು ಕುರಿತು ಚಿಂತನೆ ಮಾಡೋಣ. ತೀರ್ಥ ಅನ್ನುವ ಶಬ್ದ ತರಣೆ ಅನ್ನುವ ಧಾತುವಿನಿಂದ ಬಂದದ್ದು, ದಾಟುವಿಕೆ ಅಂತ, ಕ್ರಾಸಿಂಗ್ ಓವರ್. ದಾಟುವುದು ಅಂತಂದರೆ ಅದು ಆಧ್ಯಾತ್ಮಿಕವಾಗಿ ನಾವು ದಾಟುವುದು. ವೈತರಣಿ ನದಿಯನ್ನೇ ದಾಟುವುದಿರಬಹುದು, ಭವಬಂಧಗಳನ್ನು ದಾಟುವುದಿರಬಹುದು, ಅಡ್ಡಿ ಆತಂಕಗಳನ್ನು ದಾಟುವುದಿರಬಹುದು, ನಮ್ಮ ದೇಹನಿಷ್ಠತೆಯನ್ನು, ರಾಗದ್ವೇಷಗಳನ್ನು ದಾಟುವುದಿರ್ಬೋದು. ಇವನ್ನೆಲ್ಲವನ್ನೂ ಅರ್ಥದಲ್ಲಿಟ್ಟುಕೊಂಡು ದಾಟುವಿಕೆ ಅಂತ. ಮಹಾಭಾರತವನ್ನು ಕುರಿತು ಹೇಳುವಾಗ ಭಾತಿ ಸರ್ವೇಷು ಶಾಸ್ತ್ರೇಷು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಯತೆ ಅಂತಾರೆ. ತರಣಂ ಅಂತಂದರೆ ದಾಟುವ ಒಂದು ಪರಿಕರ, ದಾಟುವಿಕೆ ಅಂತ. ತೀರ್ಥ ಅಂದರೂ ಅದೇ ಅರ್ಥ. ನಾವು ತೀರ್ಥ ಅಂದರೆ ನೀರು ಅನ್ನುವ ರೀತಿಯಲ್ಲಿ ಸಾಮಾನ್ಯ ಅರ್ಥ ಮಾಡ್ಕೊಳ್ತೀವಿ. ಆದರೆ ನೀರನ್ನು ದಾಟುವಿಕೆ ಇಲ್ಲಿರುವುದು, ನೀರಿಂದಲೇ ನೀರನ್ನು ದಾಟುವಿಕೆ. ಹಿಂದೊಮ್ಮೆ ಶೃಂಗೇರಿ ಸ್ವಾಮಿಗಳು ಬಂದಿದ್ದಾಗ ಮೋಟಗಾನಹಳ್ಳಿ ಸಹೋದರರು ಶಂಕರಶಾಸ್ತ್ರಿಗಳು ಮತ್ತು ರಾಮಶೇಷ ಶಾಸ್ತ್ರಿಗಳು ಅಂತ ಯಾರಿದ್ದರು, ಅವರಲ್ಲೊಬ್ಬರು ನೀರಿನಿಂದಲೇ ನೀರಿನ ಶೋಷಣೆ ಆಗುತ್ತದೆ ಅಂತ ತೀರ್ಥಶೋಷ ಅದನ್ನು ಸ್ವಾಮಿಗಳ ಬಗ್ಗೆ ಒಂದು ಪದ್ಯ ಹೇಳಿದ್ರಂತೆ. ಈ ಭವಸಾಗರದ ಶೋಷಣೆಯನ್ನು ಜಗದ್ಗುರುಗಳ ಕೊಡುವ ತೀರ್ಥದ ಮೂಲಕವಾಗಿ ಭವಸಾಗರದ ಜಲವನ್ನು ಜಗದ್ಗುರುಗಳ ತೀರ್ಥದ ಜಲ ಒಣಗಿಸಿಬಿಡುತ್ತದೆ ಅಂತ, చాలా ಲೆಸ್ ఉంది ಅಂತ ಸ್ವಾಮಿಗಳು ಹೇಳಿದರು ಅಂತ DVG ಬರೀತಾರೆ. ಅಂದರೆ ಯಾವುದು ಬಂಧನಕ್ಕೆ ಕಾರಣವೋ ಅದೇ ಮುಕ್ತಿ ಕಾರಣವೂ ಹೌದು. ನೀರಿಗೆ ಬಿದ್ದವನು ನೀರನ್ನೇ ತಳ್ಳಿ ಈಜಬೇಕಲ್ವ,
ಹಾಗೆ ವಜ್ರಂ ವಜ್ರೇಣ ಭಿದ್ಯತೆ ಅನ್ನುವಂತೆ ಜಗತ್ತು ಬಂಧನ ಕಾರಣವಾದರೆ ಈ ಜಗತ್ತು ಬಂಧನ ಕಾರಣವಾದದ್ದನ್ನೇ ಬಳಸಿಕೊಂಡು ದಾಟುವುದು ಅಂತ. ಅವಿದ್ಯೆಯಿಂದಾಗಿ ನಮಗೆ ಸಂಕಟ ಬಂದಿದೆ ಅಂತಂದರೆ ಈ ಅವಿದ್ಯೆಯಿಂದಾಗಿಯೇ ಜಗತ್ತು, ಈ ಜಗತ್ತಿನಲ್ಲಿ ಅಹೋರಾತ್ರಗಳು, ಸಂಧ್ಯಾದಿಗಳು ಮತ್ತು ಎಚ್ಚರ, ಕನಸು, ನಿದ್ರೆ ಇತ್ಯಾದಿ ಅವಸ್ಥಾತ್ರಯ ಇವೆಲ್ಲ ಉಂಟು. ಈ ಜಗತ್ತಿನಲ್ಲಿ ಕಾಣತಕ್ಕಂಥ ಮಬ್ಬುಗತ್ತಲಿನಲ್ಲಿ ಹಗ್ಗ ಹಾವಿನಂತೆ, ಹಾವು ಹಗ್ಗದಂತೆ ಕಾಣುವ ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ, ಎಚ್ಚರ, ಕನಸು ಇತ್ಯಾದಿಗಳಲ್ಲಿ ತೋರಿಕೊಳ್ಳುವ ಅವಸ್ಥಾತ್ರಯ ಪ್ರಕ್ರಿಯೆ, ಇವುಗಳು ಈ ಜಗತ್ ಬಂಧನದಲ್ಲಿದ್ದವರಿಗೆ ಗೋಚರವಾಗೋದು. ಹಾಗಲ್ಲದೆ ಬೇರೆ ಜಗತ್ತಲ್ಲಿರುವ ದೇವತೆಗಳಿಗೆ ಉದಯಾಸ್ತಗಳೇ ಇಲ್ಲದೆ ಸದಾಕಾಲ ಸೂರ್ಯ ನಿಲ್ಲತಕ್ಕಂಥ, ನಿದ್ರೆಯೇ ಇಲ್ಲದೆ ಅಸ್ವಪ್ನರಾಗಿರ್ತಕ್ಕಂಥ ದೇವತೆಗಳಿಗೆ ಅಲ್ಲ ಅಂತ. ಅಂದರೆ ಈ ಬಂಧನಕ್ಕೆ ಕಾರಣವಾಗುವುದೇನೆ ಮೋಕ್ಷಕ್ಕೂ ಕಾರಣವಾಗುತ್ತದೆ ಅಂತ. ಅದನ್ನೇ ಭಾಗವತದಲ್ಲಿ ಕೃಷ್ಣ ಪರಮಪದ ಸೇರುವಾಗ ಭಾಗವತಕಾರರು ಹೇಳ್ತಾರೆ, ಈ ಮನುಷ್ಯ ದೇಹ ಪಡೆದು ಮುಳ್ಳಿಂದಲೇ ತೆಗೆಯುವಂತೆ ಜಗತ್ತಿನ ಕೊಳಕನ್ನು ತೆಗೆದು ಈ ದೇಹವನ್ನು ಕಡೆಗೆ ಮುಳ್ಳಂತೆ ಬಿಸುಟಿ ಹೋದ ಅಂತ. ಮುಳ್ಳನ್ನು ತೆಗೆದ ಮೇಲೆ 2 ಮುಳ್ಳನ್ನು ಬಿಸಾಡ್ತೀವಲ್ಲ, ಆ ರೀತಿಯಾಗಿ ಹೀಗೆ ತರಣಂ ಅನ್ನುವುದಕ್ಕೆ ಆ ಅರ್ಥ ಉಂಟು. ನೀರನ್ನು ನೀರಿಂದಲೇ ದಾಟುವುದು ಅಂತ, ಬಂಧವನ್ನು ಬಂಧದಿಂದಲೇ ಕಳೀತಕ್ಕಂಥದ್ದು. 2 ನೆಗೆಟಿವ್ಸ್ ಮೇಕ್ 1 ಪಾಸಿಟಿವ್ ಅಂತ. ಅದು ಅಲ್ಲಿರುವ ಒಂದು ಸ್ವಾರಸ್ಯ. ಉಪಾಧಿಗಳನ್ನು ದಾಟುವುದು, ಆಗ್ರಹಗಳನ್ನು ದಾಟುವುದು ಅನ್ನುವ ಅರ್ಥ. ಮತ್ತೆ ಇನ್ನೊಂದು ಕ್ಷೇತ್ರ ಉಂಟು, ತೀರ್ಥ ಕ್ಷೇತ್ರ, ಎರಡನ್ನೂ ಒಟ್ಟಿಗೆ ಹೇಳ್ತೀವಿ. ಕ್ಷೀ ನಿವಾಸಗತ್ಯೋಹೋ ಅನ್ನುವ ಧಾತು. ಅಂದರೆ ನೆಲೆ ಮತ್ತು ಗತಿ, ಅಂದರೆ ಸ್ಥಿತಿ ಮತ್ತು ಗತಿ ಉಂಟು. ನೀರಿನಲ್ಲಿ ದಾಟುವಿಕೆ ಹೇಗೆ ತೀರ್ಥದಲ್ಲಿ ಉಂಟೋ ಹಾಗೆ ಕ್ಷೇತ್ರದಲ್ಲಿ ಸ್ಥಿರತೆ ಮತ್ತು ಚಲನೆ ಎರಡೂ ಕೂಡ ಉಂಟು. ಅಂದರೆ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಚಲಿಸಬೇಕು, ಕ್ಷೇತ್ರದಲ್ಲಿ ಚಲಿಸಬೇಕು, ಈ ಎಲ್ಲ ಅರ್ಥ ಬರುತ್ತದೆ. ಅದಕ್ಕೆ ಇಡೀ ದೇಹವನ್ನೇ ಹೇಳ್ತೀವಿ. ಕ್ಷೇತ್ರ ಅನ್ನೋದಕ್ಕೆ ಅನೇಕ ಅರ್ಥ ಉಂಟು. ಪತ್ನಿ, ದೇಹ, ಉತ್ಪತ್ತಿ, ಗೃಹ, ಭಗವಂತ, ಅಂತಃಕರಣ, ಮಂಡಲ, ರಾಶಿ, ಹೀಗೆ ಅನೇಕಾನೇಕ ಅರ್ಥಗಳು ಉಂಟು ಕ್ಷೇತ್ರ ಅನ್ನೋದಕ್ಕೆ. ಇವೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಈ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಸಂಗತವಾಗ್ತಾ ಬರುತ್ತವೆ. ಹಾಗೆ ನೋಡಿದಾಗ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಅನ್ನುವ ಗೀತಾವಾಕ್ಯ ಕ್ಷೇತ್ರಜ್ಞ ವಿಭಾಗ ಯೋಗ, ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ ಅನ್ನುವ ಶಂಕರರ ಕಾಶಿ ಪಂಚಕ, ಇದನ್ನು ಕಂಡುಕೊಂಡಾಗ ನಮಗೆ ತೀರ್ಥ ಕ್ಷೇತ್ರ ಯಾವುದು ಅಂತ ಗೊತ್ತಾಗುತ್ತದೆ. ಮತ್ತೆ ಮತ್ತೆ ಬಹಿರ್ಯಾಗ ಅಂತರ್ಯಾಗ ಎರಡನ್ನೂ ಒಟ್ಟೊಟ್ಟಿಗೆ ಇಡ್ತಾ ಬರ್ತಾರೆ, ಅದನ್ನು ಕಾಣ್ತೀವಿ. ಆಮೇಲೆ ಧಾಮ ಅನ್ನುವ ಶಬ್ದ ಕೂಡ ಬಹಳ ಪ್ರಸಿದ್ಧವಾಗಿದೆ. ನಮ್ಮ ದಕ್ಷಿಣ ಭಾರತೀಯರಿಗೆ ಅಷ್ಟು ಪ್ರಸಿದ್ಧವಲ್ಲ, ಆದರೆ ಉತ್ತರಾಹರಿಗೆ ತುಂಬ ಉಂಟು. ಚಾರ್ಧಾಮ್, ಛೋಟಧಾಮ್, ಬಡಧಾಮ್ ಅಂತೆಲ್ಲ ಹೇಳ್ತಾರೆ. ಧಾಮ ಅನ್ನುವುದು ನಪುಂಸಕಲಿಂಗ ಶಬ್ದ. ಅದು ಧಾಂಗ್ ಧಾರಣ ಪೋಷಣೆಯೋಹೋ ಅನ್ನುವ ಧಾತುವಿನಿಂದ ಬಂದದ್ದು. ಧೀಯತೆ ಇತಿ ಧಾಮ ಅಂತ. ಅಂದರೆ ಅದಕ್ಕೆ ತಾಳಿಸುವ ಬಾಳಿಸುವ ಶಕ್ತಿ ಇರತಕ್ಕಂಥದ್ದು ಧಾಮ ಅಂತ. ಇದು ಧರ್ಮದಂತೆಯೇ, ಸಸ್ಟೆನೆನ್ಸ್, ಟು ಬೇರ್ ಅಂಡ್ ಟು ಫೀಡ್, ಈ ಅರ್ಥದಲ್ಲಿ ಧಾಮ. ಅದಕ್ಕೂ ಅನೇಕ ಅರ್ಥ ಇದೆ. ಧಾಮ ಅಂದರೆ ಸ್ಥಾನ ಅಂತ ಒಂದರ್ಥ, ದೇಹ ಅಂತ ಒಂದರ್ಥ, ಕಾಂತಿ, ಕಿರಣ, ಪ್ರಭಾವ, ಮಹಿಮೆ, ಜನ್ಮ, ಶೌರ್ಯ, ಶಕ್ತಿ, ಸುಖ, ಆಕಾಶ, ಆಹಾರ, ಸಂಜ್ಞೆ ಅಂದರೆ ಹೆಸರು, ದೇವರು, ಭಗವಂತ, ಇವೆಲ್ಲ ಅರ್ಥಗಳು ಉಂಟು. ಧಾಮ ತಾಮರಸ ಲೋಚನಂ ಭಜೆ ಎಲ್ಲ ಅರ್ಥವೂ ಇರತಕ್ಕಂಥದ್ದು ಕರುಣಾಮೃತದ ಮಾತಲ್ಲಿ. ಅಂದರೆ ಧಾಮ ಅನ್ನೋದು ದೇದೀಪ್ಯಮಾನವಾದದ್ದು, ವಿಶ್ರಾಂತಿ ಸ್ಥಾನವಾದದ್ದು, ಸೌಖ್ಯದ ನೆಲೆ. ಮತ್ತು ಅದು ದೇಶ, ಸ್ಪೇಸ್, ಆಕಾಶ, ಪರಮಾಕಾಶ, ಅದು ಜೀವನ ಪೋಷಕ ದ್ರವ್ಯ, ಆಹಾರ, ಅದೊಂದು ಮಹಾಮಹಿಮೆ. ಮತ್ತು ಅದು ಎಲ್ಲಕ್ಕೂ ಕಾರಣವಾದದ್ದು, ನಮಗೆ ಉತ್ಸಾಹ ಶಕ್ತಿಗಳನ್ನು ಕೊಡ್ತಕ್ಕಂಥದ್ದು, ಹೀಗೆಲ್ಲ ಅರ್ಥಗಳು ಉಂಟು. ಮತ್ತು ಇದು ದೇವಧಾಮ, ದೇವತೀರ್ಥ, ದೇವಕ್ಷೇತ್ರ ಅಂತೆಲ್ಲ ಹೇಳುವ ಮೂಲಕ ದೇವ ಅನ್ನುವ ಶಬ್ದವೂ ಉಂಟು. ದಿವು 10 ಅರ್ಥಗಳಿರ್ತಕ್ಕಂಥ ಧಾತು. ಕ್ರೀಡಾಯಾಮ್, ವಿಜಿಗೀಷಾಯಾಮ್, ವ್ಯವಹಾರೇ, ಸ್ತುತೌ, ದ್ಯುತೌ, ಮೋದೆ, ಮದೆ, ಸ್ವಪ್ನೆ, ಕಾಂತೌ, ಗತ್ತೌ ಎಲ್ಲ ಅರ್ಥವೂ ಉಂಟು. ಅದು ಲೀಲೆ, ಆಟ, ಗೆಲ್ಲುವಿಕೆ, ಲೀಲೆ, ಗೆಲ್ಮೆ, ವ್ಯವಹಾರ, ಕಾಂತಿ, ಸ್ತುತಿ, ಮೋದ, ಹರ್ಷ, ಮದ, ಹೆಮ್ಮೆ, ಸ್ವಪ್ನ, ಒಂದು ಕನಸು, ಒಂದು ಭವ್ಯವಾದಂಥ ಕನಸು, ಮತ್ತು ಬೆಳಕು, ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಪರಮಪದದ ಗತಿ,
ಅನ್ನುವ ಎಲ್ಲ ಅರ್ಥ ದೇವ ಅನ್ನೋದಕ್ಕೆ ಉಂಟು. ಹೀಗಾಗಿ ಇಷ್ಟು ಸೇರಿಸಿಕೊಂಡು ದೇವಕ್ಷೇತ್ರ, ದೇವತೀರ್ಥ ಅಂತೆಲ್ಲ ಮಾಡಿದ್ದಾರೆ. ಹಾಗೆ ಆಲಯ, ದೇವಾಲಯ ಇದೆಲ್ಲ ಉಂಟು. ಆಲಯ ಅನ್ನುವಾಗ ಲೀ ಶ್ಲೇಷಣೆ ಅನ್ನುವ ಧಾತು ಯಾವುದಿದೆ, ಕರಗುವಿಕೆ ಅಂತ, ದ್ರವೀಕರಣೆ ಅಂತಲೂ ಧಾತು ಉಂಟು. ಎಲ್ಲ ಕರಗಿ ಹೋಗ್ತಕ್ಕಂಥದ್ದು. ದೇವರ ಆಲಯದಲ್ಲಿ ಕರಗಿ ಹೋಗೋದು, ದೇವರು ಇದು ನಾನು ಬೇರೆ ಅನ್ನುವ ಭಾವ ಕರಗುವುದು, ಪ್ರತ್ಯೇಕತಾ ಭಾವ ಕರಗುವುದು, ಎಲ್ಲ ಅಲ್ಲಿ ವಿಲಯಿಸುವುದು. ವಿಲಯ ಬೇರೆ, ವಿನಾಶ ಬೇರೆ. ಲೀ ಧಾತು ನಶ ಧಾತು ಬೇರೆ ಬೇರೆ ಅರ್ಥ. ನಮಗೆ ಗೊತ್ತಿಲ್ಲದೆ ಎಷ್ಟೋ ಬಾರಿ ಪರ್ಯಾಯ ಪದಗಳು ಅಂತ ಭಾವಿಸಿಕೊಳ್ತೀವಿ. ಶಿವ ಲಯಕಾರಕವೇ ಹೊರತು ನಾಶಕಾರಕನಲ್ಲ. ಇದು ದೇವದತ್ ಪಟ್ನಾಯಕ್ ಅಂತವರಿಗೆ ಜನ್ಮಾಪಿ ಅರ್ಥ ಆಗೋಲ್ಲ. ದಿ ಗಾಡ್ ಆಫ್ ಡಿಸ್ಟ್ರಕ್ಷನ್ ಅಂತಂದು ಬಿಡ್ತಾನೆ. ದಿ ಗಾಡ್ ಆಫ್ ಡಿಸಾಲ್ವಿಂಗ್. ಸಕ್ಕರೆ ನೀರಿನಲ್ಲಿ ಬೆರೆತರೆ ಸಕ್ಕರೆ ನಾಶವಾಯಿತೆ, ಸಕ್ಕರೆ ಅವ್ಯಾಕೃತವಾಯಿತು ಅಂತ. ಕೂರ್ಮೋಂಗಾನೀವ ಸರ್ವಶಃ ಅಂತ ಗೀತೆಯಲ್ಲಿ ಹೇಳ್ತಾನಲ್ಲ, ಡಿ ವಿ ಜಿಯವರು ಹೇಳ್ತಾರೆ, ಹೊರಗೆ ಚಾಚರ ಸೃಷ್ಟಿ ಒಳಗೆ ಸೇದರೆ ವಿಲಯ ಅಂತ. ಯಥೋರ್ಣನಾ ಬಿಸೃಜತೆ ಗೃಹತೆ ಚ ಅನ್ನುವ ಉಪನಿಷತ್ ವಾಕ್ಯ ಇದ್ದೇನೆ. ಒಡಲಿನಿಂದ ನೇಯುವಂತೆ, ಒಡಲಿನಿಂದ ಜೇಡ ತನ್ನ ನೂಲ ನೇಯುವಂತೆ ಜಾಲ, ಹಾಗೆ ತಾನು ಹೊರಗೆ ಚಿಮ್ಮಿಸಿದಾಗ ಸೃಷ್ಟಿ, ಒಳಕ್ಕೆ ತೆರೆದುಕೊಂಡಾಗ ಲಯ ಅಂತ. ಅದಕ್ಕೆ ತಿರೋಧಾನ ಪಂಚಕೃತ್ಯಗಳಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ಅನುಗ್ರಹ ಮತ್ತು ತಿರೋಧಾನ ಅಂತ ಹೇಳ್ತಾರೆ. ತಿರೋಧಾನ ಅನ್ನುವ ಸ್ವಾರಸ್ಯ ತುಂಬ ವಿಶೇಷವಾದದ್ದು. ಪ್ರತಿಭಿಜ್ಞಾ ಶೈವ ದರ್ಶನದಲ್ಲಿ ಬರ್ತಕ್ಕಂಥ ಒಂದು ಪಾರಿಭಾಷಿಕವಾದಂಥ ಶಬ್ದ. ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ, ಮರೆಯನ್ನು ಮಾಡ್ತಾನೆ ಅಂತ. ಆ ತರಹ ಮಾಯೆಯನ್ನು ಕಲ್ಪಿಸ್ತಾನೆ, ಮಾಯೆಯನ್ನು ಬಿಡಿಸ್ತಾನೆ. ಈ ರೀತಿಯಲ್ಲಿ ಲಯ ಅನ್ನೋದು ಮಾಯಾವರಣವನ್ನು ಮುಚ್ಚುವಂಥದ್ದು ಅಂತ. ಹೀಗೆ ಈ ಎಲ್ಲ ಅರ್ಥದಲ್ಲಿ ನಮಗೆ ಆ ಲೀಂಗ್ ಶ್ಲೇಷಣೆ ಅನ್ನುವ ಧಾತು ಗೊತ್ತಾಗುತ್ತದೆ. ಇನ್ನು ಮಂದಿರ ಇತ್ಯಾದಿ ಎಲ್ಲ ಮದಿ, ಹರ್ಷ, ಹೆಚ್ಚು, ಹೆಮ್ಮೆ, ಶಾಂತಿ, ಸ್ಥಿತಿ ಅನ್ನುವ ಎಲ್ಲ ಅರ್ಥ ಉಂಟು ಮಂದಿರ ಅಂತಕ್ಕಂಥದ್ದು. ಆಶ್ರಯ ಅನ್ನೋದಕ್ಕೆ ಎಲ್ಲ ಬೇಕಾದಷ್ಟು ಅರ್ಥಗಳು ಉಂಟು. ಗೃಹ ಇರ್ಬೋದು, ಕುಲ. ಕುಲ ಅಂದರೆ ಫ್ಯಾಮಿಲಿ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ದೇವಕುಲ, ದೇವರ ಮನೆ, ದೇವರ ಕುಟುಂಬ ಅಂತ. ನಾವು ಆ ವಿಶ್ವ ಕುಟುಂಬಿಯ ಕುಟುಂಬದೊಳಗೆ ಸೇರಿಕೊಂಡಿದ್ದೀವಿ ಅನ್ನೋ ಭಾವ ದೇವಕುಲ. ಅದೇ ಕನ್ನಡದಲ್ಲಿ ದೇಗುಲ ಅಂತಾಗಿರತಕ್ಕಂಥದ್ದು. ಇನ್ನು ತಮಿಳಿನಲ್ಲಿ, ತೆಲುಗಿನಲ್ಲಿ ಕೂಡ ಕೋವಿಲ್, ಕೋವೆಲ ಅಂತ ಬಳಸ್ತಾರೆ. ಕನ್ನಡದಲ್ಲಿ ಈ ಪದ ಇಲ್ಲವಾದರೂ ಕ ದೇವ, ದ್ರಾವಿಡ ಶಬ್ದ ಇದು, ಅದು ಬೇರೆ ಅಂತಂತಾರೆ. ಅದು ನಾನ್ಸೆನ್ಸ್, ಅದನ್ನು ಎಷ್ಟೋ ಬಾರಿ ಹೇಳಿದ್ದೀನಿ. ಇಲ್ಲಂದರೆ ನೆಲೆ. ನಮ್ಮಲ್ಲಿ ತೆಲುಗಿನಲ್ಲಿ, ತಮಿಳಿನಲ್ಲಿ, ಮಲಯಾಳಂನಲ್ಲಿ ಉಂಟು. ಇಲ್ಲಂ ಅಂತೆಲ್ಲ ತಮಿಳ್ ಮಲಯಾಳಂನಲ್ಲಿ, ಇಲ್ಲು ಅಂತ ತೆಲುಗಿನಲ್ಲಿ ಇದೆ. ಕನ್ನಡದಲ್ಲಿ ಇಲ್ಲ ಅರ್ಥ. ಆದರೆ ಬಾಗಿಲ್, ಗುಡಿಸಿಲ್ ಅಲ್ಲಿ ಇಲ್ಲಿದೆ. ಇಲ್ ಬಾಯ್, ಮನೆಯ ಬಾಯಿ ಬಾಗಿಲು. ಅದೇ ರೀತಿಯಾಗಿ ಗೋಳಾಕಾರವಾಗಿರ್ತಕ್ಕಂಥ ಮನೆ, ಗುಡಿ ಇಲ್, ಗುಡಿಸ್ ಇಲ್ ಅಂತ. ನಾವು ಗುಡಿಸುವಾಗಲೂ ಒಂದು ಸೆಮಿ ಸರ್ಕ್ಯುಲರ್ ಆಗಿ ಗುಡಿಸ್ಕೊಂಡು ಬರ್ತೀವಿ. ನಮ್ಮ ನೇಚರೇ ಆಗಿರ್ತಕ್ಕಂಥ ಚೌಕಾಕಾರವಾಗಿ ಗುಡಿಸೋಕ್ಕಾಗೋಲ್ಲ ಅನ್ಲೆಸ್ ದಿ ಬೌಂಡ್ರೀಸ್ ಆರ್ ಫಿಕ್ಸ್ಡ್. ಯಾಕೆಂದರೆ ನಮ್ಮ ಕೈ ಚಾಚಿಕೊಂಡು ಒಂದು ಸೆಂಟರಿಂದ ರೇಡಿಯಸ್ ಆಗೇ ಬರತಕ್ಕಂಥದ್ದು. ಏನು ಮಾಡಿದ್ರೂ ಆ ಒಂದು ಸೆಮಿ ಸರ್ಕ್ಯುಲರ್ ಆರ್ ಪಾರ್ಟ್ ಆಫ್ ದಿ ಸರ್ಕಲ್ ಸೆಗ್ಮೆಂಟ್ ಈ ಥರ ಬರುತ್ತೆ. ಹಾಗೆ ಬಂದಂಥದ್ದು. ಆಮೇಲೆ ಆ ಗುಡಿ ಅನ್ನುವ ಶಬ್ದ ಕನ್ನಡದಲ್ಲಿ ವಿಶೇಷವಾಗಿ ಉಂಟು. ಆ ಗುಡಿ ಅನ್ನೋದು ಈ ಅರ್ಥದಲ್ಲೇ ಒಟ್ಟುಗೂಡಿಸ್ತಕ್ಕಂಥದ್ದು, ಗೋಳಾಕಾರವಾಗಿ ಮಾಡೋದು, ಅರ್ಧ ಗೋಳಾಕಾರವಾಗಿ ಮಾಡ್ತಕ್ಕಂಥದ್ದು, ಒಟ್ಟಂದ ಮಾಡ್ತಕ್ಕಂಥದ್ದು, ಮತ್ತು ಅದನ್ನು ಒಂದು ವೃತ್ತದ ಭಾಗವಾಗಿ ನೋಡುವುದು, ಗೋಪುರಾಕೃತಿ ಮಾಡುವುದು, ಈ ಎಲ್ಲ ಅರ್ಥವೂ ಉಂಟು. ನಿಮಗೆ ತಕ್ಷಣ ಗೊತ್ತಾಗುತ್ತದೆ ಲೋಕ ಭಾಷೆಯಲ್ಲಿ ಗುಡ್ಲು, ಗುಡಿಸಲು ಅಂತಕ್ಕಂಥದ್ದು, ಗುಡ್ಡೆ, ಇವೆಲ್ಲದರೊಳಗೂ ನೋಡಿ ಗುಡ್ಡ, ಗುಡ್ಡೆ ಇಲ್ಲೆಲ್ಲ ಕಾಣಿಸ್ತಕ್ಕಂಥದ್ದು ಆ ಒಟ್ಟಣ ಗೋಪುರಾಕೃತಿಯಾಗಿ ಮಾಡೋದು. ಅದು ಸ್ತೂಪ ಅಂತನ್ನುವ ಧಾತುವಿನಿಂದ ಬಂದದ್ದು, ಸ್ತೂಪ ಅಂತ. ಇದು ಬೌದ್ಧರೇ ದೇವಸ್ಥಾನದ ಆಕಾರ ಮಾಡಿದವರು ಅಂತೆಲ್ಲ ಅಂತಾರೆ. ಹಾಗೆಲ್ಲ ಅಲ್ಲ. ಅದಕ್ಕೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅವರು ಅದನ್ನು ಬಳಸ್ಕೊಂಡ್ರು. ಮೊದಲಿಂದ ಇದು ಇದ್ದದ್ದೇ ಅಂತ ಹೌದು ನಮಗೆ ಗೊತ್ತಾಗುತ್ತದೆ. ಯಾಕೆಂದರೆ ಮೈತ್ರಾಯಣಿ ಬ್ರಾಹ್ಮಣಾದಿಗಳಲ್ಲಿಯೇ ನಮಗೆ ಸ್ಪಷ್ಟವಾಗಿ ದೇವಾಲಯದ ಉಲ್ಲೇಖವೆಲ್ಲ ಗೊತ್ತಾಗುತ್ತದೆ. ಸ್ತೂಪ ಸಮುಚ್ಛ್ರಾಯೆ ಅನ್ನುವ ಧಾತುವಿನಿಂದ ಬಂದಿದೆ. ಅಂದರೆ ಒಟ್ಟು ಸೇರಿಸ್ತಕ್ಕಂಥದ್ದು.
ಇನ್ನು ಜೈನರ ಬಸದಿ ಅಂತ ನಮ್ಮಲ್ಲಿ ಏನು ಹೇಳ್ತಿದ್ದು ವಸತಿಯ ತದ್ಭವವಾಗಿ ಬಂದಿದೆ. ಅದು ಆಲಯ, ನಿಕೇತನ, ಮಂದಿರ ಈ ಥರದ್ದೇ ಬಂದಿದ್ದು. ಇನ್ನು ಮಂಡಪ, ಮಡಿ, ಹರ್ಷೆ ಅನ್ನುವ ಧಾತುವಿನಿಂದ ಸಂತೋಷ, ನೆಮ್ಮದಿ ಕೊಡ್ತಕ್ಕಂಥ ನೆಲೆ. ವಿಭಜನೇಚ, ಎಲ್ಲ ಬಾಗಿಲು ಎಲ್ಲ ತೆಕ್ಕೊಂಡಿರುತ್ತದೆ, ಓಪನ್ ಸ್ಪೇಸ್. ಅದು ಟೆರೇಸ್ ಮಾತ್ರ, ಸೀಲಿಂಗ್ ಮಾತ್ರ ಇರುತ್ತದೆ, ಛದ ಇರುತ್ತದೆ, ಇನ್ನೆಲ್ಲ ಕಡೆ ತೆರೆದುಕೊಂಡಿರ್ತಕ್ಕಂಥದ್ದು. ವಿಭಜನೆ, ಹಂಚಿಕೊಂಡಿರ್ತಕ್ಕಂಥದ್ದು ಅಂತ. ಮತ್ತೆ ನೆಲೆ ಸಾರವತ್ತಾದದ್ದು, ಮಂಡಯತಿ, ಅಲಂಕಾರಪ್ರಾಯವಾದದ್ದು, ಎಲ್ಲ ಅರ್ಥದಲ್ಲಿ ಮಂಡಪ ಅಂತ ಉಂಟು. ಚೈತ್ಯ ಅಂತ ಹೇಳ್ತೀವಿ. ಮತ್ತೆ ಅದನ್ನು ಬೌದ್ಧದ್ದು ಅಂತಾರೆ. ಹಾಗೇನಿಲ್ಲ, ರಾಮಾಯಣಾದಿಗಳಲ್ಲೇ ಬರುತ್ತೆ. ರಾಮಾಯಣವನ್ನು ಈಚೆಗೆ ಎಳೆದಿದ್ದಾರೆ, ಯಾವುದನ್ನೂ ಎಳಿತಾರೆ. ಹೆಚ್ಚು ಕಡಿಮೆ ಗ್ರಾಚಾರ ತಪ್ಪಿದ್ರೆ ನಮ್ಮ ಮುತ್ತಾತನ ತಾತನ್ನೂ ಬೇಕಾದರೆ 22ನೇ ಶತಮಾನದಲ್ಲಿದ್ದವನು ಅಂತಂದುಬಿಡ್ತಾರೆ. ಅದರೊಳಗೆ ಯಾವ ಆಶ್ಚರ್ಯವೂ ಇಲ್ಲ. ಚಿತಾ, ಚಯನೆ ಎನ್ನುವ ಧಾತುವಿನಿಂದ ಬಂದದ್ದು, ಒಟ್ಟುಗೂಡಿಸುವಿಕೆ ಅಂತ. ಹೀಗಾಗಿ ನಮಗೆ ಈಜಿಪ್ಟ್ನವರ ಪಿರಮಿಡ್ಗಳಿಗೆ ಮೊದಲುಗೊಂಡು ಎಲ್ಲಕ್ಕೂ ಬುನಾದಿಯಂತೆ ತೋರ್ತಕ್ಕಂಥ ಯಜ್ಞ ವೇದಿಕೆಗಳೇ ಇವುಗಳಿಗೆ ಮೂಲ ಸಾಮಗ್ರಿ ಅಂತ ಗೊತ್ತಾಗುತ್ತದೆ. ಅದು ಒಂದು ಲೇಖನವೇ ಪ್ರತ್ಯೇಕವಾಗಿ ಬರೆದಿದ್ದೀನಿ, ದೇವಾಲಯ ತತ್ವ ಅಂತ. ಅಲ್ಲಿ ವಿಸ್ತರಿಸಿ ಇವನ್ನೆಲ್ಲ ಚರ್ಚಿಸಿದ್ದೀನಿ. ಹೇಳೋದಕ್ಕೆ ನಾನು ಹೋಗಲ್ಲ. ಮುಂದೆ ಆನುಷಂಗಿಕವಾಗಿ ಕೆಲವೊಂದು ವಿಷಯಗಳನ್ನು ತಿಳಿಸ್ತೀನಿ. ಒಟ್ಟಿನಲ್ಲಿ ಇವೆಲ್ಲಕ್ಕೂ ಅನೇಕ ಅರ್ಥಗಳಿವೆ. ಚಿತ್ ಜ್ಞಾನ, ಆ ಅರ್ಥದಿಂದ ಮೊದಲುಗೊಂಡು ಚಿತಾ ಅಂದರೆ ನಮಗೆ ಇವತ್ತು ಅಮಂಗಳವೇ ಇದೆ. ಒಟ್ಟು ಸೇರಿಸುವಿಕೆ ಅನ್ನೋ ಅರ್ಥ, ಇಂಟೆಗ್ರಿಟಿ ಅಂತ ಅನ್ನೋದು. ನಮ್ಮಲ್ಲಿ ಸತ್ತ ಮೇಲೆ ಇಂಟೆಗ್ರಿಟಿ ಬರೋದಾ ನಮ್ಮ ದೇಶದವರಿಗೆ ಅಂತ ಹಾಗಾಗಿದೆ. ಹೀಗೆ ಅನೇಕ ಶಬ್ದಗಳು ಬಳಕೆ ಆಗತಕ್ಕಂಥವಕ್ಕೆ ಬೇಕಾದಷ್ಟು ಸಾಂಸ್ಕೃತಿಕವಾದ ಧ್ವನಿಗಳು ಇವೆ. ಅವುಗಳ ಹಿನ್ನೆಲೆಯಲ್ಲಿ ನಾವು ತೀರ್ಥ, ಯಾತ್ರೆ ಇವುಗಳನ್ನು ಗಮನಿಸಿಕೊಳ್ಬೇಕು. ಇನ್ನು ಯಾತ್ರಾ ಅನ್ನೋದು ಅದೇನೆ ಅರ್ಥದಲ್ಲಿ ಬರ್ತಕ್ಕಂಥದ್ದು. ಯಾ ಧಾತುವಿನಿಂದ ಓಡಾಡುವಿಕೆ, ಯಾತಿ ಹೋಗ್ತಾನೆ ಅನ್ನೋದ್ರಿಂದ ಬಂದಿರತಕ್ಕಂಥದ್ದು. ಓಡಾಟ, ಅದರ ಕ್ರಮ ಏನು ಅಂತ ಅನ್ನೋದನ್ನೆಲ್ಲ ನಾವು ಮುಂದೆ ಚಿಂತನೆ ಮಾಡೋಣ. ಇನ್ನು ಈ ತೀರ್ಥಯಾತ್ರೆಯಲ್ಲಿ ವೇದಗಳಿಂದಲೇ ನಾವು ಕಾಣ್ತೀವಿ, ಬೇಕಾದಷ್ಟು ಸೂಕ್ಷ್ಮ ಸ್ವಾರಸ್ಯಗಳನ್ನು ನಾವು ನೋಡ್ತೀವಿ. ಕಾಣಿಯವರು ಅದನ್ನು ಬಹಳ ಚೆನ್ನಾಗಿ ಅನೇಕ ಆಧಾರಗಳಿಂದ ಕೊಡ್ತಾರೆ, ವೇದಗಳಲ್ಲಿ ಹೇಗೆ ಕಾಣಿಸುತ್ತದೆ ಅಂತ. ಉದಾಹರಣೆಗೆ ಋಗ್ವೇದದಲ್ಲೇನೆ ತೀರ್ಥೇನಾರ್ಯ ಪುಂಸ್ಯಾನಿತಸ್ತುಹು ಅನ್ನುವ ಮಾತು ಬರ್ತದೆ. ಮೊದಲನೇ ಮಂಡಲದಲ್ಲೇ ಬರ್ತಕ್ಕಂಥದ್ದು. ಮೊದಲನೇ ಮಂಡಲ ಈಚಿನದು ಅಂತ ಅಪಲಾಪ ಮಾಡಿದ್ರೆ ತೀರ್ಥೇ ನಾಚ ತಾತೃಷಾಣಾಂ ಅಂತ 4ನೇ ಮಂಡಲ, ಅದು ಅತ್ಯಂತ ಪ್ರಾಚೀನ ಮಂಡಲಗಳೊಂದು, ವಾಮದೇವ ಮಂಡಲ. ಹಾಗಾಗಿ ಅಲ್ಲೇನೂ ಆಕ್ಷೇಪ ಮಾಡೋಕ್ಕಾಗೋಲ್ಲ, ಅಲ್ಲಿ ಕಾಣಿಸುತ್ತದೆ. ಅದೇ ರೀತಿಯಾಗಿ 8ನೇ ಮಂಡಲ, ಅಲ್ಲಿ ಅದು ಪ್ರಾಚೀನ ಮಂಡಲ ಅಂತಲೇ ಕರನ್ನ ಇಂದ್ರ ಸುತೀರ್ಥ ಭಯಂಚ ಅನ್ನುವ ಮಾತಿನಲ್ಲಿ ಕಾಣಿಸುತ್ತದೆ. ಇನ್ನು ತೈತ್ತರೀಯ ಸಂಹಿತೆಯಲ್ಲೂ ಕೂಡ ಬರುತ್ತದೆ. ಮತ್ತೆ ಸುವಾಸ್ತ್ವ ಅದಿತುಗ್ವನಿ ಅಂತ ಹೇಳಿ ನಿರುಕ್ತ ನದಿ ಹೇಗೆ ಪುಣ್ಯಕ್ಷೇತ್ರ ಆಗುತ್ತದೆ ಅನ್ನೋದನ್ನು ಹೇಳುತ್ತದೆ. ಆಮೇಲೆ ತೈತ್ರೇಯ ಸಂಹಿತೆಯಲ್ಲಿ ತೀರ್ಥಾನಿ ಪ್ರಚರಂತೋಸ್ರ ಕಾಬಂತೋ ನಿಶಂಗಿಣ, ಇದೆಲ್ಲ ರುದ್ರದಲ್ಲಿ ಬರ್ತಕ್ಕಂಥ ಭಾಗ, ಅಲ್ಲಿ ತೀರ್ಥ ಅನ್ನೋದು ಬರ್ತದೆ. ಹೀಗೆ ಅನೇಕತ್ರ ಇನ್ನು ಬ್ರಾಹ್ಮಣ ಅರಣ್ಯಗಳಲ್ಲಿ ಕಾಣಿಸುತ್ತದೆ. ಹೀಗೆ ಉಂಟು. ಅದು ಮಾತ್ರವಲ್ಲದೆ ಇನ್ನೂ ಸಾಮವೇದಕ್ಕೆ ಸಂಬಂಧಪಟ್ಟಂಥ ತಾಂಡ್ಯ, ಪಂಚವಿಂಶ, ಷಡ್ವಿಂಶ ಮೊದಲಾದ ಬ್ರಾಹ್ಮಣಗಳಲ್ಲಿ ಕೂಡ ಈ ಯಾತ್ರೆಯ ಉಲ್ಲೇಖಗಳನ್ನು ನಾವು ಕಾಣ್ತೀವಿ. ಮತ್ತು ಶಾಂಖಾಯನ ಬ್ರಾಹ್ಮಣದಲ್ಲಿ ಒಂದು ಕಡೆಗೆ ಹಗಲು ರಾತ್ರಿಗಳು ಎಲ್ಲ ಹೇಗೆ ಒಳಗೊಳ್ಳುವ ಒಂದು ಸಮುದ್ರ ಆಗಿದೆ, ಸೂರ್ಯ ಉದಯಿಸುವುದು ಮುಳುಗುವುದು ಅಲ್ಲಿಯೇ ಆಗಿದೆ, ಅಲ್ಲಿ ಎಲ್ಲ ತೀರ್ಥಗಳು ಸೇರುತ್ತವೆ, ತೀರ್ಥಗಳ ಸಂಧ್ಯೆ ಅದು ಎಷ್ಟು ಅದ್ಭುತವಾಗಿದೆ ಅಂದರೆ, ತೀರ್ಥ ಅನ್ನುವ ದೇಶಾತ್ಮಕವಾದ ವಸ್ತುವಿನ ಸಂಧಿ, ಹಗಲು ರಾತ್ರಿ ಎನ್ನುವ ಕಾಲಾತ್ಮಕವಾದ ದ್ರವ್ಯದ ಸಂಧಿಯೂ ಆಗಿದೆ ಸಮುದ್ರ ಅಂತ. ಸಮುದ್ರ ಅನ್ನೋದಕ್ಕೆ ಸಮುದ್ರ ನೀರಿನ ನೆಲೆ ಅಂತ ಅನ್ನುವಂತೆ ಆಕಾಶ ಅನ್ನುವ ಅರ್ಥವೂ ಕೂಡ ಉಂಟು, ಅನಂತ ಅನ್ನುವ ಅರ್ಥವೂ ಕೂಡ ಉಂಟು. ಹೀಗೆ ಅನಂತಮವ್ಯಯಂ ಕವಿಗಂ ಸಮುದ್ರೇ ಈ ರೀತಿಯಾದ ವೇದಮಾತುಗಳಲ್ಲಿ, ನಾವು ವೇದವಾಕ್ಯಗಳಲ್ಲಿ ಗೊತ್ತಾಗುತ್ತದೆ. ಇನ್ನು ಸರಸ್ವತಿ ನದಿಯನ್ನಂತೂ ಅನೇಕತ್ರ 40-50 ಕಡೆಗಳಲ್ಲಿ ಋಗ್ವೇದದಲ್ಲಿ ನಾವು ಸರಸ್ವತಿಯನ್ನು ಕೊಂಡಾಡಿರತಕ್ಕಂಥದ್ದು ನೋಡ್ತೀವಿ. ಮತ್ತು ಆ ಸರಸ್ವತಿ ನದಿ ತೀರವನ್ನು ಎಂದೆಂದೂ ಬಿಟ್ಟು ಹೋಗೋದು ಬೇಡ ಅಂತ ಆರಾಧಿಸ್ತಕ್ಕಂಥದ್ದು, ಅದಕ್ಕೆ ಹಾತುರಿಯುವ ಹಂಬಲಿಸುವ ಮಾತುಗಳು ಬರ್ತವೆ. ಅದು ಪುಣ್ಯಕ್ಷೇತ್ರವಾಗದೇ ಇದ್ದರೆ ಹಾಗಾಗತಕ್ಕಂಥದ್ದಲ್ಲ. ತಾಯಿ ಅಂತ, ತಾಯಿಗಳಲ್ಲೇ ತಾಯಿ, ಶ್ರೇಷ್ಠವಾದ ತಾಯಿ ಅಂಬಿತಮೆ, ನದೀತಮೆ, ದೇವಿತಮೆ ಅಂತೆಲ್ಲ ಹೇಳುವ ಮಹಾಪ್ರಸಿದ್ಧವಾದ ವಾಕ್ಯಗಳು ಉಂಟು ಋಗ್ವೇದದಲ್ಲಿ. ಹೀಗೆ ಸರಸ್ವತಿಯನ್ನು ಅವಲಂಬಿಸಿಕೊಂಡು ಬಂದ ತೀರ್ಥಕ್ಷೇತ್ರಗಳು ಉಂಟು. ಇದೇನೊಂದು ಆಕಸ್ಮಿಕವಾದದ್ದಲ್ಲ.
ಅಖಂಡವಾಗಿ ಉಂಟು ಅನ್ನೋದಕ್ಕೆ ನಾವು ಬಹಳ ಭವ್ಯವಾಗಿ ಅದನ್ನು ಮಹಾಭಾರತದ ಮೌಸಲ ಪರ್ವದಲ್ಲಿ ಕಾಣ್ತೀವಿ, ಸೌಪ್ತಿಕ ಪರ್ವದಲ್ಲಿ ಕಾಣ್ತೀವಿ. ಬಲರಾಮನ ಬಗ್ಗೆ ಇನ್ಯಾವುದಕ್ಕಿಲ್ಲದಿದ್ರು ಇದೊಂದಕ್ಕೆ ಗೌರವ ಕೊಡಬೇಕು ಅಂತ ನಾನು ಹೇಳ್ತಿರ್ತೀನಿ. ಬಲರಾಮ ನಾಲ್ ಐಲಿಡ್ ಮೂಮೆಂಟ್ನ ಪರಮಾಚಾರ್ಯ. ನೆಹರೂಗೆ ಎಷ್ಟೋ ಬಲರಾಮನ ಗುಣಗಳಿವೆ, ಆದರೆ ಬಲರಾಮನ ನೆಹರೂನ ಎಷ್ಟೋ ದುರ್ಗುಣಗಳು ಇಲ್ಲ. ಅಂಥ ಒಂದು ದುರ್ಗುಣ ಅಂತಂದರೆ ಪರದಾರ ವ್ರತತ್ವ. ನೆಹರೂಗೆ ಪಾರದಾರಿಕ ಅನ್ನೋದು ಅವಿಚ್ಛಿನ್ನವಾಗಿ ಬಂದಂಥದ್ದು. ಬೇರೆಯವರ ಹೆಂಡತಿಯರನ್ನ ಕಂಡ್ರೆ ಮೈಯೆಲ್ಲ ಬಾಯಿ ನಾಲಿಗೆ ಜೊಲ್ಲು ಸುರಿಸ್ಕೊಂಡು ಹೋಗೋದಾಗಿತ್ತು. ಆದರೆ ಬಲರಾಮ ಮಾತ್ರ ಪಾಪ ಹಾಗೆಂದೂ ಮಾಡಿಲ್ಲ. ಅವನು ಒಂದೇ ಏಕಪತ್ನಿ ವ್ರತಸ್ಥ. ಆ ರೀತಿಯಲ್ಲಿ ಅವನು ರಾಮನೇ ಹೌದು. ಇನ್ನು ಮದ್ಯಪಾನ, ದುರ್ಯೋಧನ ಪ್ರಿಯತೆ, ಅನಿಶ್ಚಯತೆ ಇವೆಲ್ಲ ಉಂಟು. ಅದೆಲ್ಲ ನೆಹರೂಗೂ ಅಂಟು ಬಂದಂಥದ್ದು. ಆದರೆ ಬಲರಾಮನ ಒಂದೇ ಒಂದು ಗುಣ, ಯುದ್ಧ ಮಾಡದೆ ನಾನು ತೀರ್ಥಯಾತ್ರೆ ಮಾಡ್ತೀನಿ ಸರಸ್ವತಿ ನದಿಯ ಆದ್ಯಂತವು ಅಂತ ಹೇಳಿ ಮಾಡ್ತಾನೆ. ಅವನು ಮಾಡಿದ್ದನ್ನು ಪುಣ್ಯವಶಾತ್ ವ್ಯಾಸರು ನಮಗೆ ದಾಖಲೆ ಮಾಡಿದ್ದಾನೆ. ಪ್ಲಕ್ಷ ಪ್ರಸ್ರವಣ ವಿನಶನ ಎಲ್ಲ ಕಡೆಯಲ್ಲಿ ಓಡಾಡಿಕೊಂಡು ಬರ್ತಾನೆ. ಕಡೆಗೆ ಸರಸ್ವತಿ, ದೃಷದ್ವತಿ ನದಿಗಳ, ಓಘವತಿ ಮೊದಲಾದ, ಹಿರಣ್ಯವತಿ ಮೊದಲಾದ ನದಿಗಳ ಆ ಸಮಾಗಮ ಯಾವುದಿದೆ ಅಲ್ಲಿ ಕುರುಕ್ಷೇತ್ರದಲ್ಲಿ ಗದಾಯುದ್ಧ ನಡೆಯೋ ಕಾಲಕ್ಕೆ ಸರಿಗೆ ಬರ್ತಾನೆ. ಆ ಬಲರಾಮನ ತೀರ್ಥಯಾತ್ರೆ ಹೇಳುವಾಗಲೇ ನಮಗೆ ಗೊತ್ತಾಗುತ್ತದೆ ಎಷ್ಟು ಸ್ಪಷ್ಟವಾಗಿ ಸರಸ್ವತಿಯನ್ನು ಅವಲಂಬಿಸಿಕೊಂಡು ಬಂದ ಸಂಸ್ಕೃತಿಯಾಗಿತ್ತು ಅಂತ. ಅದಲ್ಲದೆ ವನಪರ್ವದಲ್ಲಿ ಕೂಡ ಉಂಟು, ವಿಸ್ತೃತವಾಗಿ ಬರುತ್ತದೆ. ವನಪರ್ವದಲ್ಲಿ ಪಾಂಡವರು ಮಾಡಿದ ತೀರ್ಥಯಾತ್ರೆ ಅದನ್ನು ನಾನು ಆಮೇಲೆ ನೋಡ್ತೀನಿ. ಯಾತಕ್ಕೆ ಹೇಳಿದೆ ಅಂತಂದರೆ ಸರಸ್ವತಿಯನ್ನು ಅಷ್ಟು ಪಾವನವಾಗಿ ಕಂಡಂಥದ್ದು. ಮತ್ತು ಪೂರ್ವದಲ್ಲಿ ಸರಯು, ಪಶ್ಚಿಮದಲ್ಲಿ ಸಿಂಧು, ಮಧ್ಯದಲ್ಲಿ ಸರಸ್ವತಿ, ಹೀಗೆ 3 ಪಾವನ ನದಿಗಳ ಕುಟುಂಬವನ್ನು ಕುರಿತು ಹೇಳುತ್ತೆ ಋಗ್ವೇದ. ಇದು ತುಂಬ ದೊಡ್ಡದು, ಮಹತ್ವದ್ದು ಅಂತ ನನಗನ್ಸುತ್ತದೆ. ಏಕೆಂದರೆ ಭಾರತದಿಂದ ವಲಸೆ ಹೋದದ್ದೇ ಹೊರತು ಭಾರತಕ್ಕೆ ವಲಸೆ ಬಂದದ್ದು ಅಲ್ಲ. ಅದು ಸ್ಪಷ್ಟ ಗೊತ್ತಾಗುತ್ತದೆ. ಆರ್ಯರು ನಮ್ಮವರ ಅಲ್ವಾ, ವೇದಗಳು ಇಲ್ಲೇ ಆಗಿದ್ದ ಅಲ್ವಾ ಅಂತ ಸ್ವದೇಶಿಯರು, ವಿದೇಶಿಯರು, ಧರ್ಮಶ್ರದ್ಧೆ ಇರೋರು, ಇಲ್ಲದೇ ಇರೋರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಈಗಂತೂ ಜೆನೆಟಿಕ್ ಇತ್ಯಾದಿಗಳಿಂದ ಏನೇನೋ ಚರ್ಚೆ ಮಾಡಿದ್ದಾರೆ. ಒಳ್ಳೆ ಮನಸ್ಸಿನವರ ಅವಿವೇಕ ತೀರ್ಮಾನಗಳು ಇವೆ. ಇದಕ್ಕೆ ಒಂದೇ ಒಂದು ಹೇಳಬೇಕಾದದ್ದು, ಇಡೀ ನಮ್ಮ ಸಾಹಿತ್ಯದಲ್ಲಿ ಎಲ್ಲಿಯೂ ಕೂಡ ಇವರು ಹೊರಗಿಂದ ಬಂದಿದ್ದು ಅನ್ನುವ ಉಲ್ಲೇಖ ಇಲ್ಲ. ಅಷ್ಟು ಒಂದು ಸಾಕಾಗುತ್ತದೆ. ಅದಕ್ಕಿಂತ ಮಿಗಿಲಾಗಿ ನಿರ್ಣಾಯಕವಾದ ಇನ್ಯಾವ ಆಧಾರವೂ ನಮಗೆ ಬೇಕಿಲ್ಲ ಅಂತ ಗೊತ್ತಾಗುತ್ತದೆ. ಹೀಗೆ ಆ ಸರಸ್ವತಿಯ ಪಾವನತೆಯಿಂದಾಗಿ, ಪ್ರಯೋಜಕತೆಯಿಂದಾಗಿ ಅದು ಒಂದು ದೊಡ್ಡ ತೀರ್ಥವಾಗಿ ಬೆಳೆದಿತ್ತು ಅನ್ನುವುದು ಋಗ್ಯಜುರ್ವೇದಗಳಲ್ಲಿ ಗೊತ್ತಾಗುತ್ತದೆ. ಹಾಗಲ್ಲದೆ ಸುಮಾರು 20 ನದಿಗಳ ಪ್ರಾರ್ಥನೆಯನ್ನು ನಾವು ಋಗ್ವೇದದಲ್ಲಿ ನೋಡ್ತೀವಿ. ಋಗ್ವೇದದ 5ನೇ ಮಂಡಲದಲ್ಲಿ, 10ನೇ ಮಂಡಲದಲ್ಲಿ ಎಲ್ಲ ಕಾಣಿಸುತ್ತದೆ. ಆಮೇಲೆ 99 ನದಿ ಪ್ರವಾಹಗಳ ಉಲ್ಲೇಖವನ್ನು ಕೂಡ ನಾವು ಕಾಣ್ತೀವಿ. ಮತ್ತು 10ನೇ ಮಂಡಲದಲ್ಲಿ 21 ನದಿಗಳ ವಿಷಯವೂ ಕೂಡ ಬರ್ತದೆ. ಅದೇ ಸಿಂಧು, ಸರಸ್ವತಿ ಮತ್ತು ಸರಯು ಮಹಾಮಾತೆಯರು ಅಂತ ಕೊಂಡಾಡ್ತಕ್ಕಂಥದ್ದು ಬರ್ತದೆ. ಆಮೇಲೆ ಸಾಯಣರು 7 ನದಿಗಳ ಗುಂಪನ್ನು ಹೇಳ್ತಾರೆ. ಸಪ್ತ ಸಿಂಧು ಅಂತ ಏನಿದೆ ಮತ್ತೆ ಬರ್ತದೆ. ಸರಸ್ವತಿ, ಸರಸ್ವತಿ, ಸಿಂಧು, ಪರುಷ್ಣಿ, ಅಸಿಕ್ನಿ, ವಿತಸ್ತಾ, ವಿಪಾಶ ಮತ್ತು ಶುತದ್ರು ಅಂತಕ್ಕಂಥದ್ದು ಪಂಜಾಬ್ ಅನ್ನುವ 5 ನದಿಗಳು. ಮತ್ತೆ ಇನ್ನು 2 ಸರಸ್ವತಿ, ಸಿಂಧು. ಸರಸ್ವತಿ ಸಿಂಧುಗಳ ಮಧ್ಯದಲ್ಲಿ ಇನ್ನು 5 ನದಿಗಳಿದ್ದವು. ಸರಸ್ವತಿ ಬತ್ತಿ ಹೋಗಿ ಈಗ 6 ನದಿಗಳು ಮಾತ್ರ ಉಳಿದಿವೆ. ಈಗ ಸರಸ್ವತಿಯ ಪುನರುಜ್ಜೀವನವೂ ಆಗ್ತಾ ಇದೆ. ಆಮೇಲೆ ಅನೇಕತ್ರ ಬರುತ್ತೆ. ಅಪಾಮ್ನಪಾತ್, ಸಿಂಧವ ಅಂತ ಅಥರ್ವವೇದದಲ್ಲಿ ಒಂದು ಮಾತು ಬರ್ತದೆ, ಋಗ್ವೇದದಲ್ಲಿ ಬರ್ತದೆ. ಆಮೇಲೆ ನಾವು ಇನ್ನೊಂದು ಸ್ವಾರಸ್ಯವನ್ನು ಕಾಣ್ತೀವಿ. ಅದು ಏನಂತಂದರೆ, ಅದು ಸರಸ್ವತಿ ಅದೃಶ್ಯಳಾಗಿದ್ದು ಬ್ರಾಹ್ಮಣ ಭಾಗಗಳಲ್ಲಿ ಅಲ್ಲಲ್ಲಿ ಕಾಣಿಸ್ತಕ್ಕಂಥದ್ದಾಗಿದೆ. ಅದು ಎಲ್ಲಿ ಸರಸ್ವತಿ ನದಿ ಬತ್ತಿ ಹೋಯಿತು ಅದನ್ನು ವಿನಶನ ಅಂತ, ಮತ್ತೆ ಹೊಮ್ಮಿದ ಜಾಗವನ್ನು ಪ್ಲಕ್ಷ ಪ್ರಸ್ರವಣ ಅಂತ ನಾವು ನೋಡ್ತೀವಿ. ಅದನ್ನು ತಾಂಡ್ಯ ಮಹಾಬ್ರಾಹ್ಮಣದಲ್ಲಿ ನಾವು ಕಾಣ್ತೀವಿ. ಪ್ಲಕ್ಷ ಪ್ರಸ್ರವಣದಲ್ಲಿ ಅದು ಹೊಮ್ಮಿ ಬಂದ ಸ್ಥಳ. ಅದಕ್ಕೆ ಮುನ್ನ ಅದು ವಿನಶನದಲ್ಲಿ ನಷ್ಟವಾಗಿತ್ತು. ಈಗಿನ ಥಾರ್ ಮರುಭೂಮಿಯ ಜಾಗ. ಪ್ಲಕ್ಷ ಪ್ರಸ್ರವಣ ಗುಜರಾತ್ ಹತ್ರ ಬರ್ತಕ್ಕಂಥದ್ದಾಗಿದೆ. ಆಗ ಸರಸ್ವತಿ ಅದೃಶ್ಯಳಾದ ಜಾಗ ವಿನಶನ ಅಂತ ಯಾವುದಿದೆ ಅದರಿಂದ ಮತ್ತೆ ಅದು ಹೊಮ್ಮಿ ಬಂದ ಜಾಗ ಪ್ಲಕ್ಷ ಪ್ರಸ್ರವಣ. ಅದಕ್ಕೆ ಎಷ್ಟು ಅಂತರ ಅಂತಂದರೆ, ಒಳ್ಳೆಯ ಗಟ್ಟುಮುಟ್ಟಾದ ಕುದುರೆ ಮೇಲೆ ಕೂತು ಹೋದರೆ 4 ದಿವಸ ಹಗಲು ರಾತ್ರಿ ಪ್ರಯಾಣ ಮಾಡಿದ್ರೆ ಎಷ್ಟು ದಿವಸ ಕಳೆಯುತ್ತೆ, ಎಷ್ಟು ಅಂತರ ದೂರ ಕಳೆಯುತ್ತದೆಯೋ ಅಷ್ಟು ದೂರದಲ್ಲಿ ಅದು ಆಗಿದ್ದು ಅಂತ.
ಸಾಮಾನ್ಯವಾಗಿ ನಾವು ಲೆಕ್ಕ ಹಾಕಿದರೆ ಒಬ್ಬ ಮನುಷ್ಯ ದಿನವಿಡೀ ನಡೆದರೆ, ಸಾಮಾನ್ಯವಾಗಿ ಒಬ್ಬ ಆ್ಯಾವರೇಜ್ ಮನುಷ್ಯ ನಡೆದರೆ ಒಂದು 40 ಕಿಲೋಮೀಟ್ರಷ್ಟು ನಡೆದಾನು ಅಂತ ಹೇಳ್ಬಿಟ್ಟಂತಾರೆ. ಆಮೇಲೂ ರಾತ್ರಿಗೂ ಅದೇ ಶಕ್ತಿ ಇರೋಲ್ಲ. ಹಾಗೆ ಅಂತ ಊಹೆ ಮಾಡಿಕೊಂಡ್ರೆ 80 ಅಂತ. ಈ ಮನುಷ್ಯ ನಡೆಯೋದಕ್ಕಿಂತ ಸುಮಾರು 3 ಪಟ್ಟು ಅಂತ ಹೇಳ್ಬಿಟ್ಟು ಅಂತಾರೆ. ಕುದುರೆ ವೇಗ ಓಡಿದ್ರೆ ಅಂತ 3 ಪಟ್ಟು ವೇಗದಲ್ಲಿ ಓಡುತ್ತದೆ ಅಂತ. ಅಂದರೆ 8 3 24 ಅಂತ ಇಟ್ಕೊಂಡ್ರೆ 240 ಕಿಲೋಮೀಟ್ರಷ್ಟು ಒಂದು 24 ಗಂಟೆ ಅವಧಿಯಲ್ಲಿ ಕುದುರೆ ಓಡಿದ್ರೆ, ಅದು ಬೇಕಾದರೆ ಕುದುರೆಗಳನ್ನು ರಿಲೇ ಮ್ಯಾಚ್ ತರಹ ಇಟ್ಟುಕೊಳ್ಬಹುದಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾಗೆ ನೋಡಿದ್ರೆ ಆ ರೀತಿಯಾದ 4 ಅಂದರೆ ಎಷ್ಟಿರ್ಬೋದು, ಸುಮಾರು 1000 ಕಿಲೋಮೀಟರ್ಗಳು ಅಂತ ಅನ್ಬೋದು. ಎಷ್ಟು ಅಂತರ ಇದ್ದಿರಬಹುದು, ಅಷ್ಟು ಅಂತರದಲ್ಲಿ ಸರಸ್ವತಿ ಬತ್ತಿ ಹೋಗಿದ್ದು ಅಂಥೇಳಿ. ಅದು ಕಡಿಮೆಯೂ ಇರ್ಬೋದು, ಹೆಚ್ಚು ಇರ್ಬೋದು. ಕಡಿಮೆ ಇದ್ದಿರಬಹುದು ಅಂತ ನನಗನ್ನಿಸುತ್ತದೆ. ಇದನ್ನು ಲೆಕ್ಕ ಹಾಕ್ತಾ ಹೋದರೆ ಸಾಮಾನ್ಯ ನೋಡಿದರೆ ಕಷ್ಟ ಆಗುತ್ತದೆ. ಒಂದು 250-300 ಮೈಲಿಗಳಷ್ಟು ಅಂತರದಲ್ಲಿ ಸರಸ್ವತಿಯ ಬತ್ತು ಹೋಗಿರೋಕ್ಕೆ ಆಗಬೇಕು ಅಂತ ನನಗನ್ನಿಸುತ್ತೆ. ಅಲ್ಲಿ ಸರಸ್ವತಿ ಎಲ್ಲಿ ನಷ್ಟವಾದಳೋ ಅಲ್ಲಿ ಚರು ಆಹುತಿಯನ್ನೆಲ್ಲ ಕೊಟ್ಟರು ಯಜ್ಞಕ್ಕೆ ಎನ್ನುವ ಮಾತು ಉಲ್ಲೇಖ ನಮಗೆ ಬರುತ್ತದೆ. ಅದೇ ತರಹ ಕಾತ್ಯಾಯನ ಶ್ರೌತ ಸೂತ್ರದಲ್ಲಿ ದೃಶದ್ವತಿ ಸರಸ್ವತಿ ನದಿಯಲ್ಲಿ ಸಂಗಮ ಆಗುವಂಥ ಜಾಗ ಯಾವುದಿದೆ ಅಲ್ಲಿ ಇಷ್ಟಿ ಮಾಡಬೇಕು, ಅದು ಸಕಲಾರ್ಥ ಪ್ರದಾಯಕ ಅಂತಕ್ಕಂಥದ್ದು. ಹೀಗೆ ಆಪಸ್ತಂಭ ಶ್ರೌತ ಸೂತ್ರ ಈ ತರಹ ವೇದಾಂಗಗಳಲ್ಲಿ ಕೂಡ ಅನೇಕತ್ರ ತೀರ್ಥಯಾತ್ರೆಗಳ ಉಲ್ಲೇಖವನ್ನು, ತೀರ್ಥಕ್ಷೇತ್ರದ ಉಲ್ಲೇಖವನ್ನು, ತೀರ್ಥಕ್ಷೇತ್ರ ಕರ್ಮ ಅಂದರೆ ಅಲ್ಲಿ ಮಾಡಿದ ಪುಣ್ಯ ಕಾರ್ಯಗಳ ಪ್ರಯೋಜನ, ಈ ಥರದ್ದೆಲ್ಲ ಎಷ್ಟೋ ಬರುತ್ತದೆ ಅಂತ ನಮಗೆ ಗೊತ್ತಾಗುತ್ತದೆ. ಮತ್ತು ನಮ್ಮಲ್ಲಿ ಇನ್ನೊಂದು ಸ್ವಾರಸ್ಯ ನಾವು ಕಾಣಬೇಕಾದದ್ದು ಏನೆಂದರೆ, ಒಂದು ತೀರ್ಥ ನಷ್ಟವಾಯಿತು ಅಂದರೆ ಅದಕ್ಕೆ ಪ್ರತ್ಯಾಮ್ನಾಯವನ್ನು ಮಾಡ್ಕೋತೀವಿ. ಅದು ಹೋಗಿದ್ದು ಹೋಯಿತು ಅಂತ ಬಿಡೋದಿಲ್ಲ. ಒಂದು ಮರ ಒಣಗೋಗುತ್ತೆ ಅಂದರೆ ಅದು ಬೀಜವನ್ನು ಬಿತ್ತುತ್ತೀವಲ್ಲ, ಹಾಗೆ ಸರಸ್ವತಿ ಒಮ್ಮೆ ಒಣಗೋದಳು ಅಂತಂದರೆ ನಮ್ಮ ಸ್ಮೃತಿ ಸರಸ್ವತಿ ಮಾತ್ರ ಒಣಗೋಗಲಿಲ್ಲ. ಎಲ್ಲೆಲ್ಲಿ 2 ನದಿ ಸೇರುತ್ತೋ ಅಲ್ಲೆಲ್ಲ ಗುಪ್ತಗಾಮಿ ಸರಸ್ವತಿ ಬರುತ್ತೆ ಅಂತ. ನಾನು ಹಿಂದೆ 1-2-3 ಗೆಳೆಯರ ಜೊತೆ ರಾಜಸ್ಥಾನ ಮತ್ತು ಗುಜರಾತ್ನ ಪ್ರವಾಸ ಮಾಡಿದೆ. ಇಬ್ಬರು ಇಲ್ಲಿ ಇದ್ದಾರೆ, ವಿಕ್ರಮ್ ಫಡ್ಕೆ ಮತ್ತು ಸಂದೀಪ. ಆಗ ಅಲ್ಲಿ ಪ್ರಭಾಸ ಕ್ಷೇತ್ರ ಸೋಮನಾಥ, ಅಲ್ಲಿ ಜ್ಯೋತಿರ್ಲಿಂಗ ಸೋಮನಾಥ ಇದ್ದಾನೆ, ಕೃಷ್ಣ ನಿರ್ಯಾಣ ಭೂಮಿ ಅದು. ಅಲ್ಲಿ ಸರಸ್ವತಿ ಬಂದು ಸೇರುತ್ತದೆ ಅಂತ. ಇಲ್ಲಿ ಯಾವ ಸರಸ್ವತಿ? ಸರಸ್ವತಿ ವಸ್ತುತಃ ಅಲ್ಲಿಗೆ ಬರ್ತಾಳೆ, ಈಗಲ್ಲಿಲ್ಲ, ಮೊದಲಿತ್ತು. ಅಲ್ಲಿ ಗುಪ್ತಗಾಮಿನಿ ಅಂತ. ಅಷ್ಟ್ಯಾಕೆ ನೀವು ತಿರುಮಕೂಡು ನರಸೀಪುರ ಅಂತ ಏನಿದೆ ಅಲ್ಲಿ ಹೋದಾಗಲೂ ಕೂಡ ಕಪಿಲಾ ಕಾವೇರಿ ಸಂಗಮದಲ್ಲಿ ಸರಸ್ವತಿ ಇದೆ ಅಂತ. ಅಂದರೆ 2 ನದಿ ಸೇರುವುದನ್ನು ನಾವು ಸಂಗಮ ಅಂತೀವಿ. ಉತ್ತರ ಭಾರತದಲ್ಲಿ ಪ್ರಯಾಗ ಅಂತ ಕರೀತಾರೆ. 2 ಸೇರುವ ಜಾಗದಲ್ಲಿ 3ನೇದಾಗಿ ಸರಸ್ವತಿ ಬರುತ್ತದೆ ಅಂತ. ಅಂದರೆ ತತ್ಕ್ಷಣವೇ ನಮಗೆ ಆ ಸರಸ್ವತಿ ಸಂಸ್ಕೃತಿ ಅವಿಚ್ಛಿನ್ನವಾದದ್ದು ತತ್ಕ್ಷಣ ಅದು ನಮ್ಮ ಅಂತರಂಗದಲ್ಲಿ ಉದ್ಭವಿಸುತ್ತದೆ ಅಂತ. ಅದು ಗುಪ್ತಗಾಮಿನಿ ಅಂತ. ಅದು ಗಾಮಿನಿ ಆದರೆ ಗುಪ್ತಗಾಮಿನಿ. ಈ ಭಾವ ಇದೆಯಲ್ಲ, ಇದು ತುಂಬ ತುಂಬ ದೊಡ್ಡದಾದದ್ದು. ಯಾಕೆಂದರೆ ಈಗ ನಮ್ಮಲ್ಲಿ ಏನೇನೇನೇನೋ ರೀತಿಯಾಗಿ ಇಂಟರ್ಪ್ರಿಟೇಷನ್ಸ್ ಬಂದು ಅಬದ್ಧಗಳನ್ನು ವ್ಯಾಖ್ಯಾನ ಮಾಡ್ತಿದ್ದಾರೆ. ಆದರೆ ನಮ್ಮಲ್ಲಿ ಅವಿಚ್ಛಿನ್ನವಾಗಿ ಉಳಿದು ಬಂದದ್ದು ಸರಸ್ವತಿ ಸಂಸ್ಕೃತಿ. ಅದನ್ನು ಪ್ರೊಫೆಸರ್ ಲಾಲ್ ಅವರು ತುಂಬ ಚೆನ್ನಾಗಿ ಆ ಸರಸ್ವತಿಯ ಪ್ರಾಚೀನ ಸಂಸ್ಕೃತಿ ಹೇಗೆ ಇವತ್ತಿಗೂ ನಮ್ಮ ಆಚರಣೆಗಳಲ್ಲಿ ಉಳಿದು ಬಂದಿದೆ. ಉದಾಹರಣೆಗೆ ಸಿಂಧೂರ, ಅದು ರಾಕಿಗಡಿ, ಧೋಲಾವೀರ, ಹರಪ್ಪ, ಮೊಹಂಜದಾರು ಎಲ್ಲ ಕಡೆಗಳಲ್ಲೂ ಕಾಣುವ ಅನೇಕ ವಿಗ್ರಹಗಳಲ್ಲಿ ತೋರ್ಕೊಳ್ತಕ್ಕಂಥ ಸಿಂಧೂರ ರೇಖೆ ಅದಿರಬಹುದು. ಶಂಖದ ಬಳೆಗಳು ನಮ್ಮಲ್ಲಿ ಲಂಬಾಣಿಯರು ಹಾಕ್ತಾರೆ, ಬಂಜಾರ ಅಂತ ಕರೀತಾರಲ್ಲ, ಲಂಬಾಣಿಯರು ಹಾಕ್ತಾರೆ. ಬಂಗಾಳದಲ್ಲಿ ಸೌಭಾಗ್ಯವತಿಯ ಲಕ್ಷಣವೇ ಶಂಖದ ಬಳೆ ಹಾಕ್ಕೊಳ್ತಕ್ಕಂಥದ್ದು ಅಂತ ಉಂಟು. ಈ ಥರ ಎಷ್ಟೆಷ್ಟೋ ಅಂಶಗಳಲ್ಲಿ ಆ ಪ್ರಾಚೀನತೆ ಉಂಟು. ಇಂದು ಒಬ್ಬ ಬಂಗಾಳಿ ಮಹಿಳೆಯನ್ನು ನೋಡಿದ್ದೆ. ಅವರು ಶಂಖ ಊದ್ತಾ ಇದ್ರು ಒಂದು ಸಮಾರಂಭದಲ್ಲಿ. ಅಕ್ಷರಾರ್ಥದಲ್ಲಿ ಶಂಖ ಊದ್ತಾ ಇದ್ರು, ಅದು ಲಾಕ್ಷಣಿಕ ಅರ್ಥದಲ್ಲಿ ಅಲ್ಲ, ಅಭಿಧಾರ್ಥದಲ್ಲಿ. ಆಗ ನಾನು ಕೇಳಿದೆ, ನಿಮ್ಮಲ್ಲಿ ಶಂಖದ ಬಳೆ ಬಳಸೋದು ಉಂಟಾ ಅಂತ. ಹೌದು ಹೌದು, ಅದು ತುಂಬ ನಾಜೂಕಾಗಿ ಬಳಸಬೇಕಾದದ್ದು, ಅದಕ್ಕೆ ಪವಿತ್ರ ಸಂದರ್ಭಗಳಲ್ಲಿ ಮಾತ್ರ ಹಾಕೋತೀವಿ, ಮಿಕ್ಕಂತೆ ಒಡೆದೋಗುತ್ತೆ ಅಂತ ಜೋಪಾನವಾಗಿ ಇಟ್ಟಿರ್ತೀವಿ, ಮದುವೆ ಕಾಲದಲ್ಲಿ ಉಡುಗೊರೆಯಾಗಿ ಕೊಡ್ತಾರೆ ಅಂತ. ಅಂದರೆ ಆ ಥರದ್ದು ಎಷ್ಟೆಷ್ಟೋ ಅಂಶ. ಕಟ್ಟಕಡೆಗೆ ಒಂದು ಸ್ತ್ರೀ ಸ್ಥಾನಕ ಯಾವುದಿದೆ, ಸೊಂಟದ ಮೇಲೆ ಕೈ ಇಟ್ಕೊಂಡು ಇನ್ನೊಂದು ಕೈನ ಲತಾಹಸ್ತವಾಗಿ ಇಳಿ ಬೀಳತಕ್ಕಂಥದ್ದು ಕಾಳಿದಾಸ ವರ್ಣಿಸ್ತಾನೆ.
ಅದು ಹರಪ್ಪ ಮೊಹಂಜದಾರೋ ನರ್ತಕಿಯ ಶಿಲ್ಪದಲ್ಲಿ ಇದೆ. ಇಂದಿಗೂ ದೇವಸ್ಥಾನಗಳಲ್ಲಿ ಶ್ರೀದೇವಿ ಭೂದೇವಿಯರು ಪಾರ್ವತಿಯರು ಎಲ್ಲರೂ ಕೈನಲ್ಲಿ ಹೂವಿಡ್ಕೊಂಡಾಗ ಇನ್ನೊಂದು ಕೈನ ದೋಲಹಸ್ತ ಲತಾಹಸ್ತ ಇಳಿಸಿ ಬಿಡ್ತಾರಲ್ಲ, ಲತಾಹಸ್ತ ಇಳಿಸಿ ಬಿಡ್ತಾರೆ. ಆ ಕೈಯನ್ನು ಹೂವಿಟ್ಕೊಳ್ಳೋದು ಬರಲ್ಲ, ಸೊಂಟದ ಮೇಲೆ ಕೈ ಇಟ್ಕೊಂಡ್ರೆ ಆಯಿತು. ಅದನ್ನು ಕಾಳಿದಾಸನ ಮಾಲವಿಕ ಅಗ್ನಿಮಿತ್ರದಲ್ಲಿ ಬಹಳ ಸೊಗಸಾಗಿ ಒಂದು ಶ್ಲೋಕೀಕರಿಸೇ ಬಿಟ್ಟಿದ್ದಾನೆ. 2ನೇ ಅಂಕದಲ್ಲಿ ಬರುತ್ತದೆ. ವಾಮಂ ಸಂಧಿ ಸ್ಥಿಮಿತ ವಲಯಂ ನ್ಯಸ್ತಹಸ್ತಂ ನಿತಂಬೆ ಕೃತ್ವಾ ಶ್ಯಾಮ ವಿಟಪಿ ಸದೃಶಂ ಸ್ರಸ್ತಮುಕ್ತಂ ದ್ವಿತೀಯಂ ಅಂತ ಈ ಭಂಗಿ. ಅದು 2 ಸಾಲಲ್ಲಿ ಖಂಡರಿಸಿದ್ದಾನೆ. ಮತ್ತೆ ಅವನು ಹೇಳ್ತಾನೆ, ಇದನ್ನು ನೋಡಿದ್ರೆ ನೃತ್ತಾದಸ್ಯಾಹ ಸ್ಥಿತಿಮತಿತರಾಂ ಕಾಂತಂ ರುಜ್ವಾಯತಾರ್ಧಂ. ರುಜುವಾದ ಆಯತವಾದ ಅರ್ಧ, ಅದು ಆಯತಸ್ಥಾನ. ಅವಳು ರುಜು ಅಂದರೆ ಅಂತರಂಗದಲ್ಲಿ ಪ್ಲೈನ್ ಆಗಿದ್ದಾಳೆ. ಅವಳು ಡೊಂಕಾಗಿ ನಿಂತಿದ್ದಾಳೆ, ಆದರೆ ಅದರೊಳಗೆ ಅಂತರಂಗದ ಪ್ಲೈನ್ನೆಸ್ ಒಂದಿದೆ. ನೃತ್ತಾದಸ್ಯಾಹ ಸ್ಥಿತಿ ಮತಿತರಾಂ, ನೃತ್ಯಕ್ಕಿಂತಲೂ ಇವಳ ನಿಲುವೇ ತುಂಬ ಚೆನ್ನಾಗಿದೆ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಅಂದರೆ ಈ ಭಂಗಿ ತಲೆಮಾರುಗಳಿಂದ ಸಹಸ್ರಮಾನಗಳಿಂದ ನಮ್ಮ ಭಾರತೀಯರಲ್ಲಿ ತುಂಬ ಸುಂದರವಾದದ್ದು ಅಂತ ಅನಿಸಿದೆ. ಈ ಭಂಗಿ ಮತ್ತೆ ಜಗತ್ತಿನ ಎಷ್ಟೋ ಶಿಲ್ಪಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸಮ್ ಆಫ್ ದಿ ಪಾಸ್ಚರ್ಸ್, ಸಮ್ ಆಫ್ ದಿ ಬಾಡಿ ಮ್ಯಾನರಿಸಮ್, ಸಮ್ ಆಫ್ ದಿ ಬಾಡಿ ಲ್ಯಾಂಗ್ವೇಜಸ್, ದೇ ಆರ್ ದಿ ಟ್ರೈಟ್ಸ್ ಆಫ್ ದಿ ಪೀಪಲ್. ಒಂದೊಂದು ಪ್ರಾಂತದವರು ಒಂದೊಂದು ಹಸ್ತಭಾಷೆ, ಅಂಗಭಾಷೆ, ದೇಹ ಭಾಷೆ ಇಟ್ಕೊಂಡಿರ್ತಾರೆ. ಡೆಸ್ಮಂಡ್ ಬ್ಯಾರಿ ಅಂತ ಒಬ್ಬಾತ ಮ್ಯಾನ್ ವಾಚಿಂಗ್, ವುಮೆನ್ ವಾಚಿಂಗ್ ಅಂತೆಲ್ಲ ಪುಸ್ತಕಗಳು ಬರೆದಿದ್ದಾರೆ. ಹೇಗೆ ಜನರು ಯಾವ್ಯಾವ ರೀತಿ ನಡ್ಕೊಳ್ತಾರೆ ಅಂತ. ಈಚೆಗೆ ವಿದೇಶಿಯ ಪ್ರಭಾವದಿಂದ ನಮ್ಮ ಜನರಿಗೆ ಸ್ವಲ್ಪ ಆಯಾ ರೀತಿಯಾದ ಅಂಗಭಂಗಿಗಳ ವಿನ್ಯಾಸಗಳು ಬಂದಿವೆ. ನೀವು ಸುಮ್ಮನೆ ಸಾಮಾನ್ಯವಾಗಿ ನಮ್ಮ ಹೆಣ್ಣು ಮಕ್ಕಳನ್ನ ನೋಡಿ, ಅವರೆಲ್ಲ ಎಫ್ ಚಾನೆಲಿಂದ ಎಷ್ಟೋ, ಅದರೊಳಗೂ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸನ್ನು ಸೆಲೆಕ್ಟ್ ಮಾಡುವಾಗ ಏನೇನವರು ಅಂಗಭಂಗಿಗಳು ಮಾಡ್ತಾರೆ ಅದನ್ನೆಲ್ಲ ಇವರು ಅಳವಡಿಸ್ಕೊಂಡಿರೋದು ಗೊತ್ತಾಗುತ್ತದೆ. ಬಾಯಿ ಬಿಡುವಂಥದ್ದಿರ್ಬೋದು, ಭುಜ ಕುಣಿಸ್ತಕ್ಕಂಥದ್ದಿರ್ಬೋದು, ಕಣ್ಣು ಕೆರಳಿಸ್ತಕ್ಕಂಥದ್ದಿರ್ಬೋದು, ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ಅದರ ಗುಣದೋಷಗಳು ಈಗ ಚರ್ಚೆಗೆ ಬೇಕಿಲ್ಲ. ಅದು ಅಭಾರತೀಯವಾದಂಥದ್ದು. ಭಾರತೀಯವಾದ ಎಷ್ಟೋ ಚಲನವಲನಗಳು ಇದ್ದದ್ದು ಅಖಂಡವಾಗಿ ಕಂಡು ಬಂದಿವೆ. ಅಂದರೆ ಸರಸ್ವತಿಯ ಸಂಸ್ಕೃತಿ ಅನ್ನೋದನ್ನು ಹೇಗೆ ಉಳಿಸ್ಕೊಂಡಿದೆ. ಒಂದು ತೀರ್ಥಯಾತ್ರೆ ಸುಮ್ಮನೆ ಲಟಕ್ಕಂತ ಹೋಗಿ ಬಂದ್ಬಿಡೋದಲ್ಲ, ಅದರ ಜೀವಧಾತುವನ್ನು ಅಂತರಂಗದಲ್ಲಿ ತೆಗೆದುಕೊಳ್ಬೇಕು. ಆ ನದಿ ಬತ್ತೋಗಿರ್ಬೋದು, ನದಿ ತೀರದ ಜನವಸತಿಯೆಲ್ಲ ನಿರ್ಮಾನುಷ್ಯವಾಗಿರ್ಬೋದು, ಅದರ ಮೇಲೆ ಕಾಲ ತನ್ನ ಕರಾಳವಾದ ಹಸ್ತಗಳನ್ನು ಬೀಸಿ ಮರಳು, ಮಣ್ಣು, ಹುಲ್ಲು, ಜಂಡು ಎಲ್ಲ ಬೆಳೆಸಿದ್ದಿರಬಹುದು. ಅದರ ಮೇಲೆ ಕಟ್ಟಿರ್ತಕ್ಕಂಥ ಎಷ್ಟೆಷ್ಟೋ ಕಟ್ಟೋಣಗಳನ್ನು ಎಷ್ಟೋ ಜನ ದುರಾತ್ಮರು ಧ್ವಂಸ ಮಾಡಿರ್ಬೋದು. ಆದರೆ ಒಳಗೆ ಹರಿತಕ್ಕಂಥ 7-8 ಸಾವಿರ ವರ್ಷಗಳ ಹಿಂದಿನ ಅಂತರ್ಗಾಮಿ ಜಲ ಇದೆಯಲ್ಲ, ಅದು ನಮ್ಮ ಧಮನಿಗಳಲ್ಲೂ ಹರಿತಾ ಇದೆ ಅನ್ನೋದು ಮಾತ್ರ ಬಹಳ ವಿಶೇಷ, ತುಂಬ ದೊಡ್ಡದಾದದ್ದು. ಈ ಮಟ್ಟಕ್ಕೆ ಜ್ಞಾಪಕ ಇಟ್ಟಿದ್ದಾರಲ್ಲ. ಅಂದರೆ ನುಗ್ಗೆ ಮರದಂತೆ ಒಂದು ಕುಡಿ ಮುರಿದರೆ ಇನ್ನು 10 ಕಡೆ ಅದು ಚಿಗುರುತ್ತದೆ ಅಂತ. ಹಾಗೆ ಸರಸ್ವತಿಯನ್ನು ಎಲ್ಲ ಕಡೆ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು ತುಂಬ ದೊಡ್ಡದು. ಅದು ಪವಿತ್ರ ಅಂತ ಆಗದೇ ಇದ್ದರೆ ಯಾರೂ ಮಾಡಿಕೊಳ್ತಾ ಇರಲಿಲ್ಲ. ಅದು ವೇದ ಕಾಲದಿಂದಲೇ ಪವಿತ್ರ ಅಂತ ಗೊತ್ತಾಗದೇ ಇದ್ದರೆ ಯಾಕೆ ತೀಟೆಯನ್ನು ಮಾಡ್ಕೊಳ್ಳೋದಕ್ಕೆ, ಇಲ್ಲದ ಕಲ್ಪನೆ ಮಾಡಿಕೊಳ್ಳೋದಕ್ಕೆ. ಗಂಗಾ ಯಮುನಾ ಸಂಗಮಕ್ಕಿಂತ ಮುಂಚೆ ಯಮುನಾ ಸರಸ್ವತಿ ಸಂಗಮ ಆಗ್ತಾ ಇತ್ತು. ಆ ಯಮುನಾ ನದಿ ಗಂಗೆ ಕಡೆಗೆ ಭೂಮಿಯ ಗರ್ಭದ ವ್ಯತ್ಯಾಸಗಳಿಂದ ತಿರುಗಿತು. ಸರಸ್ವತಿಗೆ ನೀರು ಕಡಿಮೆಯಾಯಿತು. ಶತದ್ರು ನದಿ, ಶತದ್ರು, ಶುತದ್ರು ಅಂತೆಲ್ಲ ಉಂಟು. ಅದು ಸರಸ್ವತಿಗೆ ಉಪನದಿಯಾಗಿದ್ದು ಸಟ್ಲೆಜ್ ಅಂತ ಇವತ್ತೇನು ಹೇಳ್ತಾರೆ, ಅದು ಸಿಂಧೂ ಕಡೆಗೆ ತಿರುಗಿಕೊಳ್ತು. ನೀರಿಲ್ಲದೆ ಸರಸ್ವತಿ ಬತ್ತಿ ಹೋಯಿತು. ಈ ಯಮುನೆ ಸರಸ್ವತಿಯ ಅವಶೇಷವನ್ನು ತೆಗೆದುಕೊಂಡು ಬಂದಂತೆ ಆಗಿ ಪ್ರಯಾಗದಲ್ಲಿ ಅರ್ಥವತ್ತಾಗಿ ತ್ರಿವೇಣಿ ಸಂಗಮ ಅಂತ ಆಯಿತು. ಈಗೆಲ್ಲ ನಮಗೆ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಆ ತೀರ್ಥದ ಆ ಪರಂಪರೆಯನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ಜಲದ್ದು. ಮತ್ತು ನಮ್ಮಲ್ಲಿ ಒಂದೊಂದು ನದಿಯ ಉದ್ಗಮ ಸ್ಥಾನ, ಇದು ಎಲ್ಲಿ ಹುಟ್ಟಿದ್ದು, ಯಾವ ಬೆಟ್ಟದಲ್ಲಿ ಹುಟ್ಟಿದ್ದು, ಅದು ಪರಮ ಪವಿತ್ರ ಅನ್ನೋದರಿಂದ ಮೊದಲುಗೊಂಡು ಸಮುದ್ರ ಸೇರುವ ಜಾಗ ಅಲ್ಲಿವರೆಗೂ ಉಂಟು. ಈಗ ಗಂಗೋತ್ತರಿ, ನಾವು ಹಿಂದಿ ಉಚ್ಚಾರದಿಂದ ಗಂಗೋತ್ತರಿ ಎಂದು ಬಿಡ್ತೀವಿ. ಅದು ಗಂಗಾ ಉತ್ತರಿ, ಗಂಗೋತ್ತರಿ, ಯಮುನೋತ್ತರಿ ಅಂತಿರತಕ್ಕಂಥದ್ದು. ತಾವತ್ತು ಕೊಟ್ಟು ರೀಕಿ ಈತ್ವ ಕೊಡ್ತಕ್ಕಂಥದ್ದು. ಆ ಗಂಗೋತ್ತರಿಯಲ್ಲಿ ಇದ್ದದ್ದು, ಆ ಗಂಗೋತ್ತರಿ ಗಂಗಾ ಗ್ಲೇಷಿಯರ್ ಅಂತೀವಲ್ಲ, ಹಿಮನದಿ ಹಿಂದೆ ಸರಿದು ಗೋಮುಖಕ್ಕೆ ಹೋಗಿ, ಗೋಮುಖಕ್ಕಿಂತಲೂ ಹಿಂದೆ ಈಗ ಹೋಗಿದೆ. ಅದೇನೇ ಇರಲಿ, ಡಯಾನಯಕ್ ಅವರು ನೋಡಿ ಇವರು ಹಿಂದೂಗಳು ಇದಕ್ಕೆ ಮಾತ್ರ ಗಲಾಟೆ ಮಾಡೋಲ್ಲ ಅಂತ, ಪ್ರಪಂಚದ ಎಲ್ಲ ಗ್ಲೇಷಿಯರ್ಸು ಹಿಂದಕ್ಕೆ ಹೋಗ್ತಿವೆ.
ಚೈನಾ ಕಡೆಯಿಂದಲೂ ಹಿಂದಕ್ಕೆ ಹೋಗ್ತೀವಿ, ಅದಕ್ಕೆ ಅವರೇನು ಯಾತ್ರೆ ಮಾಡಿದ್ರ ಅಂದರೆ ಯಾರ್ದೋ ತಪ್ಪನ್ನು ನಮ್ಮ ತಲೆ ಮೇಲೆ ಹಾಕ್ಬಿಡ್ಬೋದು. ನಮ್ಮದು ತಪ್ಪಿದೆ, ಆದರೆ ಅದು ಸಾರ್ವತ್ರಿಕವಾದ ತಪ್ಪು. ಆಯಮ್ಮ ಎಲ್ಲಿ ಅಮೇರಿಕಾದಲ್ಲಿ ಹುಟ್ಟಿ ಬೆಳೆದ್ರು ಆ ಅಮೇರಿಕಾ ಮಾಡೋ ಪೊಲ್ಯೂಷನಿಂದಲೇ ಈ ಮುಕ್ಕಾಲು ಆಗ್ತಾ ಇರೋದು ಅಂತ ಗೊತ್ತಿದೆ ನಮಗೆ. ಸಲ್ಫರ್ ಪೊಲ್ಯೂಷನ್ ಇರ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಪೊಲ್ಯೂಷನ್ ಇರ್ಬೋದು, ಇವೆಲ್ಲ ಎಲ್ಲಿಂದ ಬಂದದ್ದು? ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಪೊಲ್ಯೂಷನ್ ಇರ್ಬೋದು, ಎಲ್ಲಿಂದ ಆದದ್ದು? ಅಂದರೆ ಆ ಉದ್ಗಮ ಸ್ಥಾನ ಅದು ಪವಿತ್ರ, ಮತ್ತು ಸಮುದ್ರಕ್ಕೆ ಸೇರುವ ಸ್ಥಳವೂ ಪವಿತ್ರ ಅಂತ. ಅದರ ಅನುಸ್ಯೂತವಾಗಿ ಬಂದ ಎಲ್ಲ ಸ್ಥಳಗಳು ಪವಿತ್ರ ಅಂತ. ಮತ್ತು ಆ ಪಾವಿತ್ರ್ಯಕ್ಕೆ ಒಂದು ಕಥಾನಕವೂ ಇದೆ, ಕಥಾನಕದ ಜೊತೆಗಿದೆ. ಇದು ಬರೀ ಭಾರತೀಯರಿಗೆ ಅಂತಲ್ಲ, ಯಾರಿಗೂ ಉಂಟು. ಗ್ರೀಕರಿಗೆ ಅದೇ ಥರ ಇದ್ದದ್ದು ಹೌದು, ಈಜಿಪ್ಷಿಯನ್ರಿಗೆ ಹಾಗೆ ಇದ್ದದ್ದು. ಅಧಿಭೂತ ಸ್ತರದಲ್ಲಿ ಎಲ್ಲರೂ ಒಂದೇ. ಆದರೆ ಅದನ್ನು ಅಂತರಂಗಕ್ಕೆ ತೆಗೆದುಕೊಳ್ಳುವುದೇ ಅಧ್ಯಾತ್ಮ. ಹೇಗೆ ತೆಗೆದುಕೊಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಗ್ರೀಕರಿಗೆ ಪವಿತ್ರ ಕ್ಷೇತ್ರಗಳಿದ್ವು, ಡೋಡೋಣ ಇದ್ದಿರಬಹುದು, ಡೆಲ್ಫಿ ಇರಬಹುದು, ಇವೆಲ್ಲ ಪವಿತ್ರ ಕ್ಷೇತ್ರಗಳಾಗಿತ್ತು. ಮತ್ತು ತಿರ್ಗ ಒಲಿಂಪಸ್ ಪರ್ವತ ಇದ್ದಿರಬಹುದು, ದೇವತಾಯತನ, ದೇವತಾತ್ಮನೇ ಅವನು. ಹೌದು, ನೈಲನ್ನಂತೂ ಅದೆಷ್ಟು ಪವಿತ್ರವಾಗಿ ಭಾವಿಸ್ತಾ ಇದ್ರು ನಮ್ಮ ಈಜಿಪ್ಷಿಯನರು, ಗೊತ್ತೇ ಇದೆ. ಆದರೆ ಇದನ್ನು ಅಷ್ಟು ವಿವರವಾಗಿ ಪ್ರತಿಯೊಬ್ಬರ ಬದುಕಿನ ಜೊತೆಗೂ ಹೆಣೆದುಕೊಂಡು ಹೋಗಿರುವಂತೆ ಮತ್ತೆ ಅದನ್ನು ಪುನರಾವರ್ತನೆಯನ್ನು ಮಾಡುವುದು, ಬೇರೆ ಮತಗಳಲ್ಲೂ ಹಾಗೆ ಮಾಡೋದುಂಟು, ಆದರೆ ಅದನ್ನು ಅಷ್ಟು ವ್ಯಾಪಕವಾದ ರೀತಿಯಲ್ಲಿ ಮಾಡೋದು ಇಲ್ಲಿ ಕಂಡು ಬರ್ತದೆ. ಮತ್ತು ನಮ್ಮ 1-2 ನದಿಯಲ್ಲ, ಎಲ್ಲ ನದಿಯೂ ಪವಿತ್ರ ಅಂತ, ಎಲ್ಲದರೊಳಗೂ ಗಂಗೋದ್ಭವ ಆಗುತ್ತದೆ ಅಂತ. ಇನ್ನು ಆಂಧ್ರದಲ್ಲಿ ನೋಡಿ ಕೃಷ್ಣಾ ಪುಷ್ಕರ ಬರುತ್ತದೆ. ಕೃಷ್ಣಾ ಪುಷ್ಕರ ಅಂದರೆ ಗಂಗೋದ್ಭವ ಕಾಲ. ಗೋದಾವರಿ ಪುಷ್ಕರ ಹಲವು ವರ್ಷಗಳ ಕೆಳಗಾಯಿತು, ಅದು ಗಂಗೋದ್ಭವ ಕಾಲ ಅಂತ. ತಲಕಾವೇರಿನಲ್ಲಿ ತೀರ್ಥೋದ್ಭವ ಕಾಲ ಅಂತ, ದಕ್ಷಿಣ ದೇಶ ಗಂಗೆ ಅವಳು ಕಾವೇರಿ, ಅಲ್ಲಿ ತೀರ್ಥೋದ್ಭವ ಆದಾಗ ಗಂಗೆ ಅಂತ. ವಿಶೇಷವಾದಂಥ ಗುರುಯೋಗ ಇದ್ದಾಗ, ಸಿಂಹಯೋಗ ಇದ್ದಾಗ ಆಗ ಅಮೃತೋದ್ಭವ ಆಗುತ್ತದೆ ಅಂಥೇಳಿ ಜಗತ್ತಿನ ಅತ್ಯಂತ ದೊಡ್ಡ ಮತಾಚರಣೆ ಅಂತ ಹೆಸರಾದಂಥದ್ದು ಕುಂಭ, ಪೂರ್ಣ ಕುಂಭಮೇಳ, ಅರ್ಧ ಕುಂಭಮೇಳ, ಹೀಗೆಲ್ಲ ಉಂಟು. ಅವುಗಳು ನಿಮಗೆ ಗೊತ್ತಿದೆ, 4 ಪುಣ್ಯಕ್ಷೇತ್ರಗಳಲ್ಲಿ ನಡೆಯುತ್ತವೆ. ಪ್ರಯಾಗ ಮತ್ತು ಹರಿದ್ವಾರ ಅಥವಾ ಗಂಗಾದ್ವಾರ ಅಂತ ಪ್ರಾಚೀನ ಹೆಸರು. ಅದು ಹರಿದ್ವಾರವೂ ಹೌದು, ಹರದ್ವಾರವೂ ಹೌದು. ಕೇದಾರಕ್ಕೆ ಹೋಗುವಾಗ ಹರದ್ವಾರ, ಬದರಿಗೆ ಹೋಗುವಾಗ ಹರಿದ್ವಾರ, ಆದರೆ ಪ್ರಾಚೀನವಾದ ಸಂಜ್ಞೆ ಗಂಗಾದ್ವಾರ ಅಂತ. ಅಲ್ಲಿ ಆಮೇಲೆ ಉಜ್ಜಯಿನಿಯಲ್ಲಿ ಮತ್ತು ನಾಸಿಕದಲ್ಲಿ, ಕ್ಷಿಪ್ರಾ ನದಿ ತೀರದಲ್ಲಿ ಉಜ್ಜಯಿನಿಯಲ್ಲಿ, ಗೋದಾವರಿ ತೀರದಲ್ಲಿ ನಾಸಿಕದಲ್ಲಿ ಹೀಗೆ ನಡೀತಾ ಇದ್ದದ್ದು. 12 ವರ್ಷಕ್ಕೊಮ್ಮೆ ಬರುತ್ತದೆ. ಹಾಗಲ್ಲದೆ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭ ಅಂತ ಮಾಡ್ತಕ್ಕಂಥದ್ದು. ಹಾಗಲ್ಲದೆ ನಮ್ಮ ತಮಿಳುನಾಡಿನ ಕುಂಭ ಕೋಣ ಅಥವಾ ಕುಂಭಗೋಣ ಅಂತ ಇರುವ ಜಾಗದಲ್ಲಿ ಅಲ್ಲಿ ಮಹಾಮಹಂ ಅಂತ ಮಾಡ್ತಾರೆ, ದೊಡ್ಡದಾದ ಉತ್ಸವ ಮಹಾ ಅಂತ. ಅಲ್ಲಿ ಗಂಗೋದ್ಭವ ಅಂತ. ಗಂಗೋದ್ಭವ ಆಗುವುದು ಎಲ್ಲ ತೀರ್ಥಗಳಲ್ಲಿಯೂ ವಿಶೇಷ ಕಾಲಗಳಲ್ಲಿ ಅಂತ ಪುರಾಣದ ಕಥೆ ಕೂಡ ಉಂಟು. ವೃತ್ರಾಸುರನ ಸಂಹಾರಕ್ಕೆ ಪೂರ್ವದಲ್ಲಿ ವಿಶ್ವರೂಪಾಚಾರ್ಯನ ಸಂಹಾರ ಆದಾಗ ಆ ಬ್ರಹ್ಮಹತ್ಯೆಯನ್ನು ಯಾವ ನದಿಗಳು ಹೊರುತ್ತವೆ ಅಂತ ಕೇಳಿದಾಗ ನದಿ ದೇವತೆಗಳು ಒಪ್ಪಿಕೊಂಡವು. ಬ್ರಹ್ಮಹತ್ಯೆಯನ್ನು ತೋರಿಸುವಂತೆ ನೊರೆ ತೋರಿಸಿದವು. ಅದಕ್ಕಾಗಿ ಬ್ರಹ್ಮತ್ಯಾ ದೋಷವನ್ನು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ಒಂದಿಷ್ಟು ರಿಯಾಯಿತಿ ಕೊಡಬೇಕಲ್ವ, ಅವರಿಗೆ ಒಂದು ಗಿಫ್ಟ್ ಕೊಡಬೇಕಲ್ವ, ಕಾಂಪನ್ಸೇಷನ್ನು. ಅಲ್ಲಿ ಪುಣ್ಯ ನದಿ ತೀರ್ಥಗಳ ಅಂಶ ಅಲ್ಲಿ ಬರುತ್ತದೆ. ಪರ್ವಕಾಲಗಳಲ್ಲಿ ಅಮಾವಾಸ್ಯೆ ಇರ್ಬೋದು, ಪೂರ್ಣಿಮೆ ಇರ್ಬೋದು, ಸಂಕ್ರಮಣ ಇರ್ಬೋದು, ಆಗ ಸ್ನಾನ ಮಾಡಿದಾಗ ಗಂಗಾತ್ವ ಅಲ್ಲಿ ಸಿದ್ಧಿಯಾಗುತ್ತದೆ ಅಂತ. ಎಲ್ಲಿವರೆಗೆ ಅಂದರೆ ನಮ್ಮ ಜನದಲ್ಲಿ ಗಂಗೆ ಇತ್ಯಾದಿಗಳು ಒಂದು ಸ್ವಲ್ಪ ಗಂಗೆ ಕೊಡಿ ಅಂತ ಕೇಳ್ತಾರೆ. ಗಂಗೆ ಅಂದರೆ ನೀರು ಅನ್ನೋದರಿಂದ ಮೊದಲುಗೊಂಡು ಕೈವಲ್ಯ ಅನ್ನೋದರವರೆಗೆ ಕೂಡ ಬಂದಿದೆ. ಅಷ್ಟು ದೀರ್ಘವಾದ ನದಿ ಇಷ್ಟು ಜನರನ್ನ ಈಗ ಪೋಷಣೆ ಮಾಡೋದಿದೆಯಲ್ಲ, ಜಗತ್ತಿನ ಅತ್ಯಂತ ಜನಭರಿತವಾದ ಸ್ಥಳ ಯಾವುದು ಅಂತಂದರೆ ಬಹಳ ಸುಲಭವಾಗಿ ಹೇಳ್ಬೋದು, ಗಂಗೆ ಹರಿಯುವ ಎಡೆ ಅಂತ. ಅದು ಉತ್ತರಾಖಂಡದಿಂದ ಮೊದಲುಗೊಂಡು ಕಲ್ಕತ್ತಾವರೆಗೆ ಬರುತ್ತಲ್ಲ, ಬಂಗಾಳದವರೆಗೆ, ಅದು ಹರಿಯುವ ಜಾಗದಲ್ಲೆಲ್ಲ ಜನಸಾಂದ್ರತೆ ಅತ್ಯಂತ ಹೆಚ್ಚಾಗಿದೆ. ಅಷ್ಟು ಡೆನ್ಸಿಟಿ ಇನ್ನೆಲ್ಲೂ ಇಲ್ಲ ಅಂತ. 20 ಕೋಟಿ ಜನ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಅಂದರೆ ಎಷ್ಟೋ ದೇಶಗಳ ಜನಸಂಖ್ಯೆ ಅಷ್ಟಿಲ್ಲ. ಅರ್ಧ ಯುರೋಪಿನ ಜನಸಂಖ್ಯೆ, ಮುಕ್ಕಾಲು ಅಮೇರಿಕಾದ ಜನಸಂಖ್ಯೆ ಅಂತಂದರೆ ಎಷ್ಟು ಅಪಾರವಾದ ಜನಗಳನ್ನು ಅಷ್ಟು ಉಸಿರು ಕಟ್ಟಿಸ್ಕೊಂಡು ಆ ಗಂಗೆ ಪೋಷಣೆ ಮಾಡ್ತಾ ಇದ್ದಾಳೆ ಇಂದಿಗೂ ಕೂಡ. ಅಂತಂದರೆ ನಾವು ತುಂಬ ಅನ್ಯಾಯ ಮಾಡಿದ್ದೀವಿ ಗಂಗೆಗೆ, ಅದು ಬೇರೆ ಮಾತು. ಇವನ್ನ ನಾವು ಭಾವಿಸಿಕೊಂಡಿದ್ದೀವಿ. ಈ ಭಾವನೆ ತುಂಬ ತುಂಬ ಮುಖ್ಯವಾದದ್ದು. ಮಂತ್ರೇ ತೀರ್ಥೇ ದ್ವಿಜೇ ದೈವೇ ದೈವಜ್ಞೇ ಭೇಷಜೇ ತಥಾ ಯಾದೃಶೀಂ ಭಾವನಾಂ ಕುರ್ಯಾತ್ ತಾದೃಶಂ ಫಲಮಾಪ್ನುಯಾತ್ ಅಂತ ಇದೆಯಲ್ಲ, ನಾವು ಮಾಡಿದ ಭಾವನೆ ಅಂತ. ಮತ್ತು ಇನ್ನು ಎಲ್ಲಿಯೂ ಕಾಣದೇ ಇರತಕ್ಕಂಥ ವಿಶೇಷ ಅಂದರೆ ಬೇರೆ ಬೇರೆ ಗುಂಪುಗಳಾಗಿ ಮಾಡಿದ್ದಾರೆ ನಮ್ಮಲ್ಲಿ.
ಋಗ್ವೇದವೇ ಅದಕ್ಕೆ ಸಾಕ್ಷಿ, ಸಪ್ತ ಸಿಂಧು ಅಂತಂತು. ಹಾಗೆಯೇ ಸಾಯಣರು ಮುಂದಿನವರು 5 ಬಗೆಯ ಸಪ್ತ ಸಿಂಧುಗಳಿವೆ ಅಂತ. ಉತ್ತರ ಸಪ್ತ ಸಿಂಧು, ಪೂರ್ವ ಸಪ್ತ ಸಿಂಧು, ಪಶ್ಚಿಮ ಸಪ್ತ ಸಿಂಧು, ಮತ್ತೆ ದಕ್ಷಿಣ ಸಪ್ತ ಸಿಂಧು, ಮಧ್ಯ ಸಪ್ತ ಸಿಂಧು ಅಂತ ಸಮಗ್ರವಾಗಿ ಭಾರತವನ್ನು ಉತ್ತರ, ಪಶ್ಚಿಮ, ಪೂರ್ವ, ದಕ್ಷಿಣ, ಮಧ್ಯಭಾಗ ಅಂತ ಮಾಡಿದ್ರೆ ಆ ಒಂದೊಂದು ಪ್ರಾಂತದಲ್ಲಿಯೂ 7 ನದಿಗಳು ಅಂತ. 7 35. ಹಾಗಲ್ಲದೆ ಸಪ್ತ ಸಪ್ತ ಸಿಂಧು ಅಂತಲೂ ಉಂಟು. 7 49. ಹೀಗೆ ನದಿಗಳನ್ನು ಬೆಸೆಯತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಒಂದೇ ಹೆಸರಲ್ಲಿ ಇನ್ನು ಹಲವು ಕ್ಷೇತ್ರಗಳನ್ನು ಹೇಳ್ತಾರೆ. ಈಗ ದಕ್ಷಿಣ ದೇಶ ಗಂಗೆ ಅಂತ ನಾನು ಹೇಳಿದೆ, ಕಾವೇರಿಯನ್ನು. ಯಾವ ರೀತಿಯಲ್ಲಿ ಪಂಚಮ ವೇದವಾಗೋದಕ್ಕೆ ಬೇಕಾದಷ್ಟು ವೆಯ್ಟಿಂಗ್ ಲಿಸ್ಟಲ್ಲಿ ಇದೆಯಲ್ಲ. ಮಹಾಭಾರತವೂ ಪಂಚಮವೇದ, ನಾಟ್ಯವೇದವೂ ಪಂಚಮವೇದ, ಕಡೆಗೆ ಪ್ರೇಮದನಾದವೂ ಪಂಚಮವೇದ ಆಗಿದೆ ಸಿನಿಮಾ ಹಾಡಿನ ಪ್ರಕಾರ. ಆ ಥರ ಭವಿಷ್ಯತ್ ಬ್ರಹ್ಮ, ಅದು ಬೇಕಾದಷ್ಟು ಜನ, ಹನುಮಂತನಿಂದ ಮೊದಲುಗೊಂಡು ಕ್ಯೂನಲ್ಲಿ ತುಂಬ ಜನ ಇದ್ದಾರೆ. ಆ ರೀತಿಯಲ್ಲಿಯೇ ನಮಗೆ ಈ ದಕ್ಷಿಣ ಕಾಶಿ ಅಂತಕ್ಕಂಥದ್ದು, ದಕ್ಷಿಣ ಕಾಶಿ ತುಂಬ ಉಂಟು ನೋಡಿ. ಶ್ರೀಶೈಲದಲ್ಲಿ ಶ್ರೀಶೈಲವನ್ನು ದಕ್ಷಿಣ ಕಾಶಿ ಅಂತ, ಅಲ್ಲಿ ಪಾತಾಳ ಗಂಗೆಯನ್ನು ದಕ್ಷಿಣ ಗಂಗೆ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ತಿರುಪತಿ, ಇಲ್ಲಿ ಚಿಕ್ಕ ತಿರುಪತಿ ಇರ್ಬೋದು, ಬಂಗಾರ ತಿರುಪತಿ ಇರ್ಬೋದು, ಮರಿ ತಿರುಪತಿ ಅಂತಿದೆ. ಎಷ್ಟೆಷ್ಟೆಲ್ಲ ತಿರುಪತಿಗಳಿವೆ ಅಂತ ಗೊತ್ತಾಗುತ್ತದೆ. ಇನ್ನು ಒಂದು ಶ್ರೀರಂಗ ಅಂದರೆ ಅದು ಆದಿರಂಗ, ಅಂತ್ಯರಂಗ, ಮಧ್ಯರಂಗ ಹೀಗೆಲ್ಲ ಉಂಟು. ಆ ಬಗೆಯಲ್ಲಿ ಒಂದು ಕ್ಷೇತ್ರವನ್ನು ಅನೇಕವಾಗಿ ಕಾಣತಕ್ಕಂಥದ್ದು, ಅನೇಕತ್ರ ಕಾಣತಕ್ಕಂಥದ್ದು ಉಂಟು. ಇದು ನಮ್ಮ ಶಕ್ತಿ ಹೌದು. ಆದರೆ ನಿಮಗೆ ಆ ಶಕ್ತಿ ಇದೆಯಲ್ಲ ತೆಪ್ಪಗಿರಿ, ಎಲ್ಲಿ ಬೇಕಾದ್ರೂ ನೀವು ಕಾಶಿ ಮಾಡ್ಕೊಳ್ತೀರಾ, ಅಲ್ಲಿಗೆ ಯಾಕೆ ಬರ್ತೀರಾ ಅಂದರೆ ಇದು ತಪ್ಪು. ನಮ್ಮ ಆ ಔದಾರ್ಯವನ್ನು ನೀವು ಈ ಥರ ಆಕ್ಷೇಪ ಮಾಡೋದಕ್ಕೆ ಇಳಿಸ್ಕೊಳ್ತಕ್ಕಂಥದ್ದಲ್ಲ. ನೀವು ನಮ್ಮಂತೆ ಆಗಿ, ಅದು ಒಂದೇ ಮೆಕ್ಕ ನಿಮಗೆ ಯಾಕೆ ಬೇಕು? ಇವತ್ತಿಗೂ ಕೂಡ ಆ ಶೋಕ ಭಿತ್ತಿ ಯಾವುದಿದೆ, ವೇಲಿಂಗ್ ವಾಲ್ ಅಂತ ಕರೀತಾರಲ್ಲ, ಇಸ್ರೇಲ್ನಲ್ಲಿ, ಅದು ಜೆರುಸಲೇಮ್ನಲ್ಲಿ ಇರತಕ್ಕಂಥದ್ದು, ಅದಕ್ಕಾಗಿ ಎಷ್ಟು ರಕ್ತಪಾತ ಆಗಿದೆ. ಕ್ರುಸೇಡ್ಗಳಾಗಿದ್ದೇ ಇದಕ್ಕೆ, ಇಂದಿಗೂ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ನೀವು ಯಾಕೆ ಕೇಳಲ್ಲ? ಡಯಾನ ಎಕ್ಕಗಲ್ಲಿ ಹೋಗ್ಬಿಟ್ಟು ಏನಾದ್ರು ಕಿಸಿಯೋಕ್ಕಾಗತ್ಯಾ? ಕಾಲಿರಿಸೋದಿಲ್ಲ ಅಲ್ಲಿ. ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಅಂತ. ಬಸ್ ಸೀಟು ಉದ್ದಕ್ಕಿದೆ, 3 ಜನ ಕೂತ್ಕೊಳ್ಳೋಕ್ಕೆ, ನಾನು ಕೂತ್ಕೊತೀನಿ, ಎಲ್ಲರೂ ತಳ ಬುರಿದ್ರೆ ಅಲ್ಲಿ. ಹೀಗೆ ಕಂಡಾಗ ಈ ಔದಾರ್ಯ, ಈ ಅದ್ವೈತ ಭಾವ ವ್ಯವಹಾರದಲ್ಲಿ ಅಲ್ಲ, ಭಾವದಲ್ಲಿ ಮಾತ್ರ. ಭಾವಾದ್ವೈತಂ ಸದಾ ಕುರ್ಯಾತ್ ಕ್ರಿಯಾದ್ವೈತಂ ನಕರ್ಹಿಚಿತ್ ಅಂತಾರಲ್ಲ, ಆ ಅರ್ಥದಲ್ಲಿ ಕಂಡಾಗ ನೀವು ವ್ಯವಹಾರಾದ್ವೈತವನ್ನು ನಮಗೆ ಬೋಧಿಸ್ತಾ ಇದ್ದೀರಾ. ನಮಗಿರೋದು ಭಾವಾದ್ವೈತ ಮಾತ್ರ. ಅದನ್ನು ಸೋಪಾಧಿಕವಾಗಿ ದಕ್ಷಿಣ ಗಂಗೆ, ದಕ್ಷಿಣ ಕಾಶಿ ಅಂತ ಹೇಳೋದ್ರಿಂದಲೇ ಅದು ನಿರುಪಾಧಿಕ ಗಂಗೆ ಅಲ್ಲ, ನಿರುಪಾಧಿಕ ಕಾಶಿಯೂ ಅಲ್ಲ ಅಂತ. ನನ್ನ ಮಟ್ಟಿಗೆ ಅದು ಕಾಶಿ, ನನ್ನ ಮಟ್ಟಿಗೆ ಗಂಗೆ, ಅರೆ ಎಲ್ಲರಿಗೆ ಅಲ್ಲ ಅಂತ. ನಾವು ಪರಮಾತ್ಮನ ಜೊತೆ ಸಂವಾದ ಮಾಡುವಾಗ ಈ ಒಂದು ತುಳಸಿ ದಳವನ್ನೇ ನೀನು ಸಮಸ್ತವು ಅಂತ ಭಾವಿಸಿಕೊಂಡ್ಬಹುದು. ಆದರೆ ಜನರಿಗೆಲ್ಲ ಈ ತುಳಸಿ ದಳವನ್ನೇ ನೀವು ಸಮಸ್ತ ಅಂತ ಭಾವಿಸ್ಕೊಂಡು ಊಟ ಆಗಿದೆ ಅಂತ ಅಂದುಕೊಳ್ಳಿ ಅಂತಂದರೆ ಆಗುವಂಥದ್ದಲ್ಲ. ಹೀಗಾಗಿ 1 to 1 ಕಮ್ಯುನಿಕೇಷನ್ ಇದ್ದಾಗ ಅಲ್ಲ, ಒಂದು ಸಮುದಾಯಕ್ಕೆ ಒಂದು ಸಾಂದ್ರತೆ ಅನ್ನುವುದೆಲ್ಲ ಬೇಕಾಗುತ್ತದಲ್ಲ. ಆಮೇಲೆ ಈ ಗುಂಪುಗಳು ಹೇಳಿದ್ರಲ್ಲ, ಸಪ್ತ ಮೋಕ್ಷದಾಯಕ ಪುರಿಗಳಿರ್ಬೋದು, ಅದು ಪ್ರಯಾಗ ಇರ್ಬೋದು, ಅದನ್ನೇ ನಾವು ಮಾಯಾ ಅಂತ ಕರೀತಾರೆ ಪ್ರಯಾಗವನ್ನು. ಅವಂತಿ, ಮಾಯಾ, ಮತ್ತು ಮಥುರಾ, ಕಾಶಿ, ದ್ವಾರಾವತಿ, ಕಂಚಿ, ಪುರಿ, ಇವೆಲ್ಲ ಸಪ್ತ ಮೋಕ್ಷದಾಯಕವಾದ ಪುರಿಗಳು ಅಂತ. ಅಯೋಧ್ಯ, ಮಥುರಾ, ಮಾಯಾ, ಕಾಂಚಿ, ಹ್ಯಾವಂತಿಕಾ ತಥಾ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಸಪ್ತೈತಾ ಮೋಕ್ಷದಾಯಿಕಾ, ಅಥವಾ ಪುರ ಅಂತ ಬಹುವಚನದಲ್ಲಿ ಪುಲ್ಲಿಂಗದಲ್ಲಿ ತೆಗೆದುಕೊಂಡು ಸಪ್ತೈತೆ ಮೋಕ್ಷದಾಯಕ ಅಂತ ಹೀಗೆ ಉಂಟು. ಇವುಗಳಲ್ಲಿ ಹೆಚ್ಚಾಗಿ ಉತ್ತರ ಭಾರತದ್ದಿವೆ, ದಕ್ಷಿಣ ಭಾರತದ್ದು ಕಡಿಮೆ ಅಂತ ಆಕ್ಷೇಪ ಮಾಡಬಹುದು. ದಕ್ಷಿಣ ಭಾರತದ ದಟ್ಟವಾದ ಕಾಡುಗಳ ಕಾರಣದಿಂದ ಇಲ್ಲಿ ಪೆನಿಟ್ರೇಷನ್ ಕಷ್ಟ ಆಗಿತ್ತು, ಅದಕ್ಕಾಗಿ ಆಗಿಲ್ಲ ಅಷ್ಟೇ, ಇನ್ನೇನೂ ಅಲ್ಲ. ಮತ್ತು ಇದು ಎಷ್ಟು ಪ್ರಾಚೀನ ಅನ್ನೋದು ಕೂಡ ಅದರಿಂದ ಗೊತ್ತಾಗುತ್ತದೆ. ಈ ಸಪ್ತ ಮೋಕ್ಷದಾಯಕ ಪುರಿಗಳು ಉತ್ತರದಲ್ಲಿ ಹೆಚ್ಚಿದ್ದಕ್ಕೆ ಕಾರಣ, ಆಗ ಅಲ್ಲಿ ಇನ್ನೂ ಜನಸಾಂದ್ರತೆ ಇದ್ದಾಗ, ಆ ಬ್ರಹ್ಮಾವರ್ತ ಆರ್ಯಾವರ್ತದ ಚೌಕಟ್ಟಿನಲ್ಲಿ ಇದ್ದಾಗ ಈ ಶ್ಲೋಕ, ಈ ಭಾವ ರೂಪುಗೊಂಡದ್ದು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತದೆ.
ಮತ್ತೆ ನಾವು ಕಾಣತಕ್ಕಂಥದ್ದು ವಿಷ್ಣು, ಶಕ್ತಿ, ಶಿವ, ಈ ರೀತಿಯಾಗಿ ಶೈವ, ವೈಷ್ಣವ, ಶಾಕ್ತ, ಗಾಣಪತ, ಕೌಮಾರ, ಹೀಗೆ ಷಣ್ಮತಗಳು ಯಾವುದುಂಟು ಅಥವಾ ಪಂಚಾಯತನ ಯಾವುದುಂಟು ಅದಕ್ಕೆಲ್ಲ ಸಂಬಂಧಪಟ್ಟಂಥ ಕ್ಷೇತ್ರಗಳನ್ನು ಕಾಣ್ತೀವಿ. ಬಹಳ ಪ್ರಸಿದ್ಧವಾದದ್ದು ಶೈವ, ವೈಷ್ಣವ ಮತ್ತು ಶಾಕ್ತ ಸ್ಥಾನಗಳು ಅಂತ. ನಮಗೆ ಶೈವ ಸ್ಥಾನಗಳು ಬಹಳ ಪ್ರಸಿದ್ಧ ಜ್ಯೋತಿರ್ಲಿಂಗಗಳು ಉಂಟು. ಹಾಗಲ್ಲದೆ ನಮ್ಮ ಗೀತಾ ಪ್ರೆಸ್ ಗೋರಖ್ಪುರದ ತೀರ್ಥಾಂಕದಲ್ಲಿ ಸುಮಾರು 284 ಶೈವ ಸ್ಥಾನಗಳನ್ನು ಗುರುತು ಮಾಡಿಕೊಡ್ತಾರೆ. ಅದಲ್ಲದೆ ಜ್ಯೋತಿರ್ಲಿಂಗ ಕಲ್ಪವಾದಂಥ ಶೈವ ಸ್ಥಾನಗಳು ಅಂತ ಅನೇಕ ಉಂಟು. ಆಮೇಲೆ ನಾವು ನೋಡ್ತಕ್ಕಂಥದ್ದು ವಿಷ್ಣು ಸ್ಥಾನಗಳು. ಇದು ಶ್ರೀ ವೈಷ್ಣವ ಪರಂಪರೆಯಲ್ಲಿ ದೃಢಮೂಲವಾಗಿ ಬೆಳೆದುಕೊಂಡು ಬಂದಿದೆ. 4 ಬಹಳ ಪ್ರಮುಖವಾದದ್ದು: ಶ್ರೀರಂಗ, ಮತ್ತು ತಿರುಮಲೆ, ಅದನ್ನು ವೇಂಗಡಂ ಅಂತ ಕರೀತಾರೆ. ಆಮೇಲೆ ಹಸ್ತಿಶೈಲ, ಕಂಚಿಯ ವರದರಾಜಸ್ವಾಮಿ ಸಾನ್ನಿಧ್ಯ, ಮತ್ತು ಯದುಶೈಲ, ಯದುಗಿರಿ ಮೇಲುಕೋಟೆ. ಇದಲ್ಲದೆ 104 ಇನ್ನು ಬೇರೆ ಉಂಟು. 108 ದಿವ್ಯ ದೇಶಗಳು ಅಂತ ಕರೀತಾರೆ. ಅಲ್ಲಿ ಬದರಿ, ದ್ವಾರವತಿ, ಪುರಿ ಇವೆಲ್ಲವೂ ಕೂಡ ಸೇರಿಕೊಳ್ಳುತ್ತವೆ. ತಮಿಳುನಾಡಿನಲ್ಲಿ ಹೆಚ್ಚಾಗಿವೆ. ಅದಲ್ಲದೆ ಸುಬ್ರಹ್ಮಣ್ಯನದು 6 ಉಂಟು. ತಮಿಳುನಾಡಿನಲ್ಲೇ ಇರತಕ್ಕಂಥದ್ದು. ಅದು ತಿರುತ್ತಣಿ ಇರ್ಬೋದು, ತಿರುಚೆಂದೂರು ಇರ್ಬೋದು, ತ್ರಿಪುರಕುಂಡ್ರಂ ಇರ್ಬೋದು, ಪಳನಿ ಇರ್ಬೋದು. ಇವೆಲ್ಲ ಕೂಡ ಸುಬ್ರಹ್ಮಣ್ಯನ ಲೀಲಾ ಕ್ಷೇತ್ರಗಳು ಅಂತಾಗಿವೆ. ಇನ್ನು ಶಕ್ತಿ ಸ್ಥಾನಗಳು 51, ಕೆಲವರು 108 ಅಂತೂ ಕೂಡ ಹೇಳುವುದುಂಟು. ಆ ಶಕ್ತಿ ಪೀಠಗಳು ಅಂತ ಕರೀತಾರೆ. ಅದಕ್ಕೆ ಬೇರೆ ಬೇರೆ ಕಥೆಗಳು ಕೂಡ ಉಂಟು. ಅದನ್ನು ಮುಂದೆ ನಾವು ನೋಡೋಣ. ಅದಾದ ಮೇಲೆ ಗಣಪತಿ ಕ್ಷೇತ್ರಗಳು. ಮಹಾರಾಷ್ಟ್ರದಲ್ಲಿ 8 ಪ್ರಸಿದ್ಧವಾದ ಗಣಪತಿ ಕ್ಷೇತ್ರಗಳು ಅಂತ. ಹಾಗಲ್ಲದೆ 21 ಗಣಪತಿಗೆ ಪ್ರಿಯವಾದ ಸಂಖ್ಯೆ ಅಂತ ಅದನ್ನು ಹೇಳ್ತಾರೆ. ಇನ್ನು ಸೂರ್ಯನದು ಬಹಳ ಪ್ರಸಿದ್ಧವಾದದ್ದು ಕೋಣಾದಿತ್ಯ ಅಂತ ಪುರಾಣಗಳಲ್ಲಿ ವಿವೇಚಿತವಾದಂಥ ಕೋಣಾರ್ಕ, ಅದು ಬಹಳ ವಿಖ್ಯಾತವಾದದ್ದು. ಹಾಗಲ್ಲದೆ 12 ಕ್ಷೇತ್ರಗಳು ಉಂಟು ಅಂತ ಹೇಳ್ತಾರೆ, ದ್ವಾದಶಾದಿತ್ಯ ಸಂಕೇತವಾಗಿ ಅಂತ. ಈ ರೀತಿಯಲ್ಲಿ ದೇವತಾ ಮಂಡಲಿಯನ್ನು ಗುರುತಿಸಿಕೊಂಡು ಗೌರವಿಸಿಕೊಂಡು ಕ್ಷೇತ್ರಗಳನ್ನು ಮಾಡಿದ್ದಾರೆ. ಆಮೇಲೆ ಈ ಧಾಮಗಳು ಬಹಳ ಪ್ರಸಿದ್ಧವಾದವು, ಉತ್ತರ ಭಾರತದಲ್ಲಿ ಬೆಳೆದು ಬಂದಂಥವು ಅಂತ. ಛೋಟಧಾಮ್, ಬಡಾಧಾಮ್ ಅಂತ 2 ರೀತಿಯಾಗಿ ಹೇಳ್ತಾರೆ. ಚಾರ್ಧಾಮ್ ಅಂತಂದರೆ ಸಾಮಾನ್ಯವಾಗಿ ಉತ್ತರದ ಬದರಿಕಾಶ್ರಮದಲ್ಲಿ ನಾರಾಯಣ, ದಕ್ಷಿಣದ ರಾಮೇಶ್ವರ, ಮತ್ತು ಪೂರ್ವದಲ್ಲಿ ಜಗನ್ನಾಥ, ಪಶ್ಚಿಮದಲ್ಲಿ ದ್ವಾರಕಾಧೀಶ ಅಂತ. ಕೆಲವರು ಉತ್ತರದಲ್ಲಿ ಕೇದಾರನಾಥ ಅಂತ ಹೇಳಿ ಉತ್ತರ ದಕ್ಷಿಣದಲ್ಲಿ ಶೈವ ಕ್ಷೇತ್ರಗಳು, ಪೂರ್ವ ಪಶ್ಚಿಮದಲ್ಲಿ ವೈಷ್ಣವ ಕ್ಷೇತ್ರಗಳು ಅಂತ. ಹಾಗಲ್ಲ ಅಂತ ಕೆಲವರು ಪೂರ್ಣವಾಗಿ ವೈಷ್ಣವ, ಪೂರ್ಣವಾಗಿ ಶೈವವನ್ನು ಕೂಡ ಹೇಳ್ತಾರೆ. ಉತ್ತರದಲ್ಲಿ ಕೇದಾರೇಶ್ವರ, ದಕ್ಷಿಣದಲ್ಲಿ ರಾಮೇಶ್ವರ, ಇನ್ನು ಪೂರ್ವದಲ್ಲಿ ಡಾರ್ಜಿಲಿಂಗಲ್ಲಿ ದುರ್ಜಯಲಿಂಗ ಅಂತ, ಪಶ್ಚಿಮದಲ್ಲಿ ಸೋಮನಾಥ ಅಂತ ಹೀಗೆ ಹೇಳ್ತಾರೆ. ಹಾಗಲ್ಲದೆ ವೈಷ್ಣವರು, ವಿಷ್ಣು ಭಕ್ತಿ ಇರತಕ್ಕಂಥವರು ಉತ್ತರದಲ್ಲಿ ಬದರಿನಾರಾಯಣ, ದಕ್ಷಿಣದಲ್ಲಿ ರಂಗನಾಥ, ಪಶ್ಚಿಮದಲ್ಲಿ ಎಂದಿನಂತೆ ದ್ವಾರಕಾಧೀಶ, ಪೂರ್ವದಲ್ಲಿ ಜಗನ್ನಾಥ ಅಂತಲೂ ಹೇಳ್ತಾರೆ. ಇದಲ್ಲದೆ ಛೋಟಾಚಾರಧಾಮ್ ಅಂತ ಹೇಳುವಲ್ಲಿ ಗಂಗೋತ್ತರಿ, ಯಮುನೋತ್ತರಿ, ಬದರಿ ಮತ್ತು ಕೇದಾರ ಅಂತ ಉಂಟು. ಹಾಗಲ್ಲದೆ ಪಂಚ ಕೇದಾರಗಳು, ಸಪ್ತ ಬದರಿಗಳು ಅಂತ ಅವುಗಳಲ್ಲಿ ಬೇರೆ ಉಪಪ್ರಭೇದಗಳನ್ನು ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ನವಶಕ್ತಿಯರು, ಅಷ್ಟ ಸಿದ್ಧಿಗಳು, ದಶಮಹಾವಿದ್ಯೆಗಳು, ಸಪ್ತಮಾತೃಕೆಯರು, ಈ ರೀತಿಯಾಗಿ ದೇವಿಯನ್ನು ವಿಭಾಗ ಮಾಡಿಕೊಂಡು ದೇವಿ ಕ್ಷೇತ್ರಗಳು ಅಂತ ಮಾಡಿದ್ದಾರೆ. ಒಟ್ಟಿನಲ್ಲಿ ಒಬ್ಬರು ಒಂದು ಜೀವಮಾನದಲ್ಲಿ ಯಾತ್ರೆ ಮಾಡೋಕ್ಕಾಗೋಲ್ಲ, ಅಷ್ಟು ಜಾಗಗಳನ್ನು ಇಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ಈ ಪರಿಕ್ರಮ ಬೇರೆ ಉಂಟು. ಕ್ಷೇತ್ರವನ್ನು ಪಾದಯಾತ್ರೆ ಮಾಡುವುದು ಬೇರೆ, ಕ್ಷೇತ್ರಕ್ಕೆ ಹೇಗೆ ಹೋಗಬೇಕು, ಆ ಕ್ರಮ ಎಲ್ಲ ಏನು ಅನ್ನೋದು ಧರ್ಮಶಾಸ್ತ್ರದಲ್ಲಿ ಬರೋದನ್ನು ಮುಂದೆ ನಾನು ಹೇಳ್ತೀನಿ. ಆ ಕ್ಷೇತ್ರಕ್ಕೆ ಹೋದ ಮೇಲೆ ಕ್ಷೇತ್ರಕ್ಕೆ ಪ್ರದಕ್ಷಿಣೆ ಮಾಡುವುದುಂಟು. ಪ್ರತಿದಿನವೂ ನಮ್ಮ ಆಗಮದ ಪ್ರಕಾರ ಅರ್ಚಕನಾದವನೇ ದೇವಾಲಯವನ್ನು ಮೊದಲು 3 ಪ್ರದಕ್ಷಿಣೆ ಮಾಡಬೇಕು. ಬಾಗಿಲು ತೆಗೆದುಕೊಂಡು ಮತ್ತೆ ಬಂದು ಗರ್ಭಗೃಹವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ಆಮೇಲೆ ನಿತ್ಯ ಕೈಂಕರ್ಯಗಳಿಗೆ ತೊಡಗಬೇಕು ಅಂತೆಲ್ಲ ಉಂಟು. ಪಂಚಕೋಶಿ ಪರಿಕ್ರಮ ಅಂತ, ಪಂಚಕ್ರೋಶ ಪರಿಕ್ರಮ. ಕ್ರೋಶ ಅಂದರೆ ಕೂಗಳತೆ. ಒಂದು ಕೂಗು ಎಷ್ಟು ದೂರ ಕೇಳಿಸುತ್ತೋ ಅದು ಕ್ರೋಶ. ಅದರ 5 ಪಟ್ಟು ಸಾಮಾನ್ಯವಾಗಿ ನೋಡಿದ್ರೆ 5 ಕ್ರೋಶ ಅಂದರೆ ಒಂದು 5 ಮೈಲಿಯಷ್ಟು ದೂರ ಅಂತ ಅನ್ನಬಹುದು. ಆ 5 ಮೈಲಿಯಷ್ಟು ತ್ರಿಜ್ಯ, ರೇಡಿಯಸ್ ಯಾವುದಿದೆ ಅದರ ಆಚೆ ಬರುವ ಪರಿಧಿಯಲ್ಲಿ ಪ್ರದಕ್ಷಿಣೆ ಮಾಡೋದು.
ನಾನೇ ಉತ್ತರ ಭಾರತ ಯಾತ್ರೆ ಮಾಡುವಾಗ ಹಿಂದೆ ಒಬ್ಬರು ರಾಯ್ಬರೇಲಿಯಿಂದ ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ಕಾಶಿಗೆ ಹೋಗ್ತಾ ಇದ್ದಿದ್ದನ್ನು ನೋಡಿದ್ದೆ. ನನಗಂತೂ ಊಹಾತೀತ ಅಂತ ಅನಿಸ್ಬಿಡ್ತು. ಆ ಮಟ್ಟದ ಶ್ರದ್ಧೆ ಆ ಥರದ್ದು. ಕಾಶಿ, ಗಯಾ ಮೊದಲಾದ ಅನೇಕ ಕ್ಷೇತ್ರಗಳಲ್ಲಿ ಆ ಒಂದು ಪಂಚಕೋಶ ಪರಿಕ್ರಮ ಅದು ಉಂಟು. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಉಂಟು. ನಮ್ಮಲ್ಲಿ ಇನ್ನೊಂದು ಬಗೆಯದು ಇದೆ. ಅದು ದೇವಾಲಯಕ್ಕೆ ಉರುಳ ಸೇವೆ ಮಾಡ್ತಕ್ಕಂಥದ್ದು. ಆ ರೀತಿ ಸರ್ವಾಂಗ ಪರಿಕ್ರಮ ಅಂತ ಅದನ್ನು ಮಾಡ್ತಾರೆ. ಹೆಜ್ಜೆ ನಮಸ್ಕಾರ ಈ ಥರದ್ದೆಲ್ಲ ಉಂಟು. ಆಮೇಲೆ ಕೆಲವು ವಿಶಿಷ್ಟವಾದ ಯಾತ್ರೆಗಳು ಇವೆ. ಅದು ಮಹಾಪ್ರಸಿದ್ಧವಾದ ಯಾತ್ರೆ ಅಂತಂದರೆ ನನಗೆ ಅನಿಸ್ತಕ್ಕಂಥದ್ದು ವಾರಕರಿ ಯಾತ್ರೆ. ಅದು ಆಳಂದಿಯಿಂದ ಪಂಢರಾಪುರದವರೆಗೆ ಮಾಡ್ತಕ್ಕಂಥದ್ದು. ಆಳಂದಿ ಮಹಾನುಭಾವರಾದ ಜ್ಞಾನೇಶ್ವರರ ಆ ಒಂದು ಸಜೀವ ಸಮಾಧಿ ಕ್ಷೇತ್ರ. ಅಲ್ಲಿಂದ ಅವರು ವಾರಕರಿ ಅಂತ, ವರ್ತನೆ ಎನ್ನುವ ಅರ್ಥದಲ್ಲಿ ವಾರಕರಿ ಆ ಯಾತ್ರೆಯನ್ನು ಮಾಡ್ತಾರೆ. ಲಕ್ಷಾಂತರ ಜನ ಸೇರ್ತಾರೆ. ಯಾವ ಜಾತಿ ಮತ ಕುಲ ಆದಿ ಭೇದಗಳನ್ನೂ ಇಟ್ಟುಕೊಳ್ಳದೆ ಮಾಡ್ತಾರೆ. ಅದೊಂದು ಅತ್ಯದ್ಭುತವಾದ ರೋಮಹರ್ಷಕವಾದದ್ದು. ಅಹಂಕಾರ ದೇಹಾಭಿಮಾನ ಬಿಡೋದಕ್ಕೆ ಆ ಯಾತ್ರೆ ಅತ್ಯುತ್ತಮವಾದದ್ದು ಅಂತ ನನಗನ್ಸುತ್ತದೆ. ಆ ಥರದ್ದು ಉಂಟು. ಹಾಗಲ್ಲದೆ ಈ ತಿರುಪತಿಗೆ ಯಾತ್ರೆ ಅಂತ ಒಂದು ಉಂಟು, ಶ್ರೀರಂಗಕ್ಕೆ ಒಂದು ಯಾತ್ರೆ ಅಂತ ಉಂಟು, ಕಾಶಿ ರಾಮೇಶ್ವರಗಳಿಗೆ ಯಾತ್ರೆ ಅಂತ ಉಂಟು. ಅದು ಕೆಲವು ಪರ್ವಕಾಲದಲ್ಲಿ ಮಾಡುವ ಯಾತ್ರೆಗಳಾಗಿ, ಪರ್ವಕಾಲದ ಇಂತಿಷ್ಟು ದಿವಸಗಳಲ್ಲಿ ನಾವು ನಡೆದು ಮುಗಿತೀವಿ ಅಂತ. ಹೇಗೆ ಭಾಗವತವನ್ನು 7 ದಿವಸಗಳಲ್ಲಿ ಪಾರಾಯಣ ಮಾಡ್ತೀವಿ ಅಂತ, ರಾಮಾಯಣವನ್ನು ನವಾಹ ಪಾರಾಯಣ ಅಂತ ನವರಾತ್ರದಲ್ಲಿ ಮಾಡೋದು ಹೇಗೆ ಉಂಟು, ಆ ತರಹ ಕಾಶಿಯನ್ನು ನಾವು 11 ದಿವಸದಲ್ಲಿ ತಲುಪ್ತೀವಿ ಅಂತ. ಏಕಾದಶ ರುದ್ರ ಸಂಕೇತವಾಗಿ 11 ದಿವಸದಲ್ಲಿ ನಡ್ಕೊಂಡು ತಲುಪಬೇಕು ಅಂತ. ಅಂದರೆ ಯಾವ್ಯಾವ ರೀತಿ ನಾವು ಅದನ್ನು ಆತ್ಮೀಕರಣ ಮಾಡ್ಕೊಳ್ಬೋದು ಅಷ್ಟೆಲ್ಲ ಬಗೆಯಲ್ಲೂ ಕೂಡ ಕಂಡಿರತಕ್ಕಂಥದ್ದು ಉಂಟು. ಆಮೇಲೆ ಇನ್ನೂ ಒಂದು ಸ್ವಾರಸ್ಯ ಏನಂತಂದರೆ, ನಾನು ದೇವತಾ ಪಂಕ್ತಿಯಲ್ಲಿ ಹೇಳುವಾಗ ಒಂದೇ ದೇವತೆಗಳದ್ದು ಅನೇಕ ಉಂಟು, ಒಂದೇ ಸ್ವರೂಪದ್ದು. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಅಹೋಬಿಲ ಮೊದಲಾದ ಕಡೆ ನವನರಸಿಂಹ ದರ್ಶನ ಅಂತ ಉಂಟು. ಅದಕ್ಕೆ ಹೊಸತು ಸೇರ್ತಾ ಇರುತ್ತೆ. ತಮಿಳುನಾಡಿನಲ್ಲಿ ನವಗ್ರಹಗಳ ದರ್ಶನ ಒಂದೇ ದಿವಸ ಮಾಡ್ತಕ್ಕಂಥದ್ದು. ಒಳಿತೋ ಕೆಡಕೋ ಇವು ಹೊಸತು ಹುಟ್ಟುತ್ತಾ ಇರ್ತವೆ. ಅದರ ಗುಣಾವಗುಣಗಳನ್ನು ನಾವು ಮುಂದೆ ನೋಡೋಣ. ಈ ಥರದ್ದೆಲ್ಲ ಬೇರೆ ಬೇರೆ ಕ್ರಮದಲ್ಲಿ ಮಾಡಿಕೊಂಡು ಬರುವಂಥ ಒಂದು ಸಾಮೂಹಿಕವಾದದ್ದು ಉಂಟು. ಜನರಿಗೆ ಯಾವುದೋ ಒಂದು ಮೋಟಿವೇಶನ್ ಬೇಕು, ಒಂದು ಹೊಸ ಪ್ಯಾಟ್ರನ್ ಮಾಡಿಕೊಟ್ರೆ ಮಜಾ ಅಂತ ಮಾಡ್ತಾ ಇರ್ತಾರೆ. ನೋಡಿ, ಎಷ್ಟು ಬಗೆಯ ದೋಸೆ ಕ್ಯಾಂಪ್ನಲ್ಲಿ ದೋಸೆಗಳು ಉಂಟು. ಎಲ್ಲ ಒಂದೊಬ್ಬೆ ಎಲ್ಲವನ್ನು ಹಾಕ್ಕೊಂಡು ತಿನ್ನಬೇಕು ಅನ್ನೋರ್ಗೆ ಅದು ಉಂಟು ಅಂತ. ಈ ಥರ ಒಂದು ಫ್ಯಾನ್ಸಿನೂ ಇರುತ್ತೆ, ಅದೂ ನಡೆಯಬೇಕಾಗುತ್ತದೆ. ಆ ಥರದ್ದು ಮಾಡ್ತಾರೆ. ಹಾಗಲ್ಲದೆ ನಮ್ಮಲ್ಲಿ ಯಾತ್ರೆ ಮಾಡುವ ಒಂದು ಪರಂಪರೆ ಪರಿವ್ರಾಜಕ, ಬಹುದಕ, ದೇಶಾಟಕ, ತೀರ್ಥಕ, ಜಂಗಮ, ಅನಗಾರಿಕ, ಗ್ರಾಮೈಕರಾತ್ರ, ಆಟಿ, ಪರ್ಯಟಕ ಈ ಥರ ಶಬ್ದಗಳೆಲ್ಲ ಉಂಟು. ಅಗಾರ, ಮನೆ ಇಲ್ಲದೆ ಇರತಕ್ಕಂಥವನು ಅನಗಾರಿಕ. ಬೌದ್ಧರಲ್ಲಿ ಹೆಚ್ಚಾಗಿ ಆ ಶಬ್ದ ಬಳಕೆ ಉಂಟು. ಇನ್ನು ಪರಿವ್ರಾಜಕ ಎಲ್ಲರೂ ಬಳಸ್ತಾರೆ. ಪರಿವ್ರಾಟ್, ಪರಿತಃ ವ್ರಜತಿ ಇತಿ ಪರಿವ್ರಾಟ್, ಪರಿವ್ರಾಜಕ. ಬಹುದಕ, ಅನೇಕ ತೀರ್ಥಗಳಲ್ಲಿ ಓಡಾಡಿಕೊಂಡಿರ್ತಕ್ಕಂಥವನು ಅಂತ. ದೇಶಾಟಕ, ಪುರಾಟಕ, ಊರಿಡೀ ಭಿಕ್ಷೆ ಎತ್ತೋದಿಕ್ಕೂ ಪುರಾಟಿಕೆ ಅಂತ ಕರೀತಾರೆ. ಆಮೇಲೆ ತೀರ್ಥಕ, ತೀರ್ಥಗಳಿಗೆ ಹೋಗಿರ್ತಕ್ಕಂಥವನು. ಆಮೇಲೆ ಜಂಗಮ, ಸ್ಥಾವರವಲ್ಲ ಜಂಗಮ, ವೀರಶೈವರಲ್ಲಿ ಹೆಚ್ಚಾಗಿ ಬಳಕೆ ಇರತಕ್ಕಂಥದ್ದು. ಇನ್ನು ಯತಿಧರ್ಮ ಹೇಳುವಾಗ ಗ್ರಾಮೈಕರಾತ್ರ ಅಂತ ಪ್ರತಿ ದಿವಸ ಒಂದೊಂದು ಹಳ್ಳಿಗೆ ಹೋಗ್ತಾ ಇರ್ತಾನೆ. ಒಂದು ಕಡೆಯಲ್ಲೂ ನಿಲ್ಲೋಲ್ಲ, ಒಂದು ಊರಲ್ಲಿ ಒಂದು ರಾತ್ರಿ ಅಷ್ಟೇನೆ. ಆ ರೀತಿಯಾದದ್ದು. ಆಟ, ಆಟಿ, ಛಾಂದೋಗ್ಯಾದಿ ಉಪನಿಷತ್ತುಗಳಲ್ಲೇ ಬರತಕ್ಕಂಥ ಮಾತು ಹೀಗೆ ಉಂಟು. ಪರ್ಯಟಕ ಅಂತೆಲ್ಲ. ಮತ್ತೆ ಇನ್ನೂ ಒಂದು ಸ್ವಾರಸ್ಯ ಏನು ಇಲ್ಲಿ ಕಾಣಿಸ್ತಕ್ಕಂಥದ್ದು ಅಂದರೆ, ಸಾಕಾರವನ್ನು ನಿರಾಕಾರವನ್ನು ಒಟ್ಟೊಟ್ಟಿಗೆ ಭಾವಿಸ್ತಕ್ಕಂಥದ್ದು. ಕ್ಷೇತ್ರದಲ್ಲಿ ಆ ಒಂದು ಪುಣ್ಯ ಸ್ಥಳ ಅಂದಾಗ ನಮಗೆ ಆ ಸ್ಥಳವನ್ನು ಒಂದು ತೆಕ್ಕೆಯಲ್ಲಿ ನೋಡೋಕ್ಕಾಗೋಲ್ಲ. ನದಿ ಅಂದರೆ ಒಂದು ತೆಕ್ಕೆಯಲ್ಲಿ ನೋಡೋಕ್ಕಾಗೋಲ್ಲ. ಒಂದಿಷ್ಟು ಶಾಂತ, ಇನ್ನೊಂದಿಷ್ಟು ಅನಂತ, ಹೀಗಿರುತ್ತದೆ. ಈ ಕಾಶಿ ಇಡೀ ನಮಗೆ ನೋಡೋಕ್ಕಾಗುತ್ತೆ, ಹೆಲಿಕಾಪ್ಟ್ರಲ್ಲಿ ನೋಡಬಹುದೇನೋ. ಗಂಗೆ ಇಡೀ ನಮಗೆ ನೋಡೋಕ್ಕಾಗುತ್ತೆ, ಹೆಲಿಕಾಪ್ಟ್ರಲ್ಲೂ ಸಾಧ್ಯವಾಗೋಲ್ಲ, ಮ್ಯಾಪಲ್ಲಿ ಮಾತ್ರ ನೋಡಬಹುದು. ಅಂದರೆ ನಮಗೆ ಎಟಕಿದ್ದಿಷ್ಟು, ಎಟಕದೇ ಇರೋದು ಎಷ್ಟೋ ಅಂತ. ಹೀಗೆ ನಮಗೆ ದಕ್ಕಿದ್ದು ನಮಗೆ ದಕ್ಕದೇ ಇರೋದು ಅಂತ ದೃಶ್ಯಾದೃಶ್ಯ, ವ್ಯಕ್ತಾವ್ಯಕ್ತ, ಸಕಲ ನಿಷ್ಕಲ ಈ ಥರದ ಅಂಶ ಉಂಟು. ಅದೇ ರೀತಿಯಲ್ಲೇನೆ ಅಲ್ಲಿ ತುಂಬ ಮೂರ್ತವಾಗಿ ಮುಷ್ಟಿಮೇಯವಾಗಿ ಕಾಣಿಸ್ತಕ್ಕಂಥ ದೇವಾಲಯ, ದೇವತಾ ಸಾನ್ನಿಧ್ಯ, ಬಿಂಬ,
ವೃಕ್ಷ, ಸ್ಥಳವೃಕ್ಷ ಇತ್ಯಾದಿಗಳು ಬಹಳ ಮೂರ್ತವಾಗಿರುವಂಥವು ಉಂಟು. ಮತ್ತು ತುಂಬ ಅಮೂರ್ತವಾದದ್ದು ಕಟ್ಟ ಕಡೆಯಲ್ಲಿ ಬರುವ ಭಾವ. ಗಂಗೆ ಈ ನೀರನ್ನು ಇವತ್ತು ಈ ಕ್ಷಣ ಇಟ್ಕೊಂಡಿಲ್ಲ, ಹೊರಟು ಹೋಗ್ತಾ ಇರುತ್ತೆ. ಆದರೂ ಆ ಗಂಗೆಯಲ್ಲೇ ಎಲ್ಲರೂ ಮಿಂದರು ಅಂತ. ನನಗೆ ಕಾಶಿಗೆ ಹೋದಾಗಲೆಲ್ಲ ಆಗಿರುವ ಭಾವ ಏನು, ಕಾಶಿ ಮಾತ್ರವಲ್ಲ ಯಾವುದೇ ಆ ಥರದ ಕ್ಷೇತ್ರಗಳಲ್ಲಿ ಹೋದಾಗ ಅವಳು ಅಹಲ್ಯಾಬಾಯಿ ಹೋಳ್ಕರೆ ಕಟ್ಟಿಸ್ತಕ್ಕಂಥದ್ದಿರ್ಬೋದು, ಅಥವಾ ಮತ್ಯಾವುದೋ ಜೈಪುರ್ ಮಹಾರಾಜರು ಕಟ್ಟಿಸ್ತಕ್ಕಂಥ ಸೋಪಾನ ಪಾವಟಿಗೆ ಇರ್ಬೋದು, ಅದರ ಮೇಲೆ ಹೆಜ್ಜೆ ಇಡುವಾಗ ಮಣಿಕರ್ಣಿಕಾ ಘಾಟಿಗೆ ಮೊದಲಿಗೆ ಹೋದಾಗ ಇದೇ ಕಲ್ಲಿನ ಮೇಲೆ ಶಂಕರರು ಭಜಗೋವಿಂದಂ ಹಾಡಿದ್ರು ಅನ್ನುವ ಭಾವ ನನಗೆ ಬರುತ್ತದೆ. ಅದು ಗಾಂಪತನವೇ ಇರ್ಬೋದು, ಪೆದ್ದತನವೇ ಇರ್ಬೋದು, ಭ್ರಮೆಯೇ ಇರಬಹುದು. ಇದಕ್ಕೆ 300 ವರ್ಷವೂ ಆಯುಷ್ಯ ಇಲ್ಲ ಅಂತಂದರೆ ನನ್ನ ಭಾವ ಮಾತ್ರ 1300 ವರ್ಷಗಳ ಹಿಂದೆ ಹೋಗಿರುತ್ತೆ. ಅಂದರೆ ಅಲ್ಲಿ ನಾವು ಕಂಡದ್ದು ಯಾವುದೇ ಆಗಿರ್ಬೋದು, ಅದು ನಿಮಿತ್ತ, ಅದನ್ನು ಮೀರಿದಂಥದ್ದು ಎಷ್ಟೋ ಉಂಟು. ಆ ಅನಂತತ್ವದ ಕಲ್ಪನೆ ಅದನ್ನು ಮಾಡಿಕೊಳ್ತಾನೆ ಇರ್ತೀವಿ. ಮತ್ತು ಈ ಕ್ಷೇತ್ರಗಳು, ಈ ತೀರ್ಥಗಳು, ಈ ದೇವತಾ ಸಾನ್ನಿಧ್ಯ, ದೇವಾಲಯ, ಮೂರ್ತಿಗಳು, ಇಲ್ಲೆಲ್ಲ ನಾವು ಕಾಣುವ ಮತ್ತೊಂದು ಮಹತ್ವದ ಸಂಗತಿ ಏನೆಂದರೆ ಇವೆಲ್ಲ ಜನತಾ ಜನಾರ್ದನಂದು, ಪ್ರಜೆಗಳದು. ಒಬ್ಬ ರಾಜ ಒಂದು ತೀರ್ಥಕ್ಷೇತ್ರವನ್ನು ನಿರ್ಮಾಣ ಮಾಡೋಕ್ಕಾಗಿಲ್ಲ. ಇದನ್ನು ನೋಡಿ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆಂದರೆ ಒಂದು ತೀರ್ಥಕ್ಷೇತ್ರಕ್ಕೆ ಅವನು ಕೊಡುಗೆ ದಾನವನ್ನು ಕೊಟ್ಟು ಆ ದೇವಸ್ಥಾನಗಳನ್ನು, ಆ ಸ್ನಾನಘಟ್ಟಗಳನ್ನು, ಅಲ್ಲಿಯ ಪಥ ಪರಿಕ್ರಮಾದಿಗಳನ್ನು ಊರ್ಜಿತ ಮಾಡಬಹುದು. ಆದರೆ ಅವನು ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಅದು ಪವಿತ್ರ ಅಂತ ಮಾಡೋಕ್ಕಾಗೋಲ್ಲ. ಎಂಥ ಮಹಾರಾಜ ರಾಜರಾಜ ಚೋಳ, ಗಂಗೈಕೊಂಡ. ಆದರೆ ಅವನು ಕಟ್ಟಿಸ್ತಕ್ಕಂಥ ತಂಜಾವೂರಿನ ಬೃಹದೀಶ್ವರ ಜ್ಯೋತಿರ್ಲಿಂಗಗಳಲ್ಲಿ ಇಲ್ಲ, ಪಂಚಭೂತ ಲಿಂಗಗಳಲ್ಲಿ ಇಲ್ಲ. ಗೋಕರ್ಣದ ದೇವಸ್ಥಾನ ಅಂಥ ಒಂದು ದೊಡ್ಡ ದೇವಸ್ಥಾನ ಅಲ್ಲ ಬೃಹದೀಶ್ವರನಿಗೆ ಹೋಲಿಸಿದರೆ. ಅಷ್ಟ್ಯಾಕೆ ಕೃಷ್ಣೇಶ್ವರ ಅಥವಾ ಘುಷ್ಮೇಶ್ವರ ಅಂತ ಕರೀತಕ್ಕಂಥದ್ದು ಅಜಂತ ಎಲ್ಲೋರದ ಹತ್ತಿರದಲ್ಲಿ 1/2 ಕಿಲೋಮೀಟರ್ ಎಲ್ಲೋರ ದೇವಸ್ಥಾನಗಳಿಂದ, ಎಲ್ಲೋರ ಗುಹಾಂತರ ದೇವಾಲಯಗಳಿಂದ ಇದೆ. ಅದು ತುಂಬ ಇಟ್ಸ್ ಎ ಹಂಬಲ್ ಟೆಂಪಲ್, ಅದು ಜ್ಯೋತಿರ್ಲಿಂಗ. ಅಂದರೆ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ, ಅದು ಜನತೆ ಮನಸೋಲಬೇಕು. ಅಂದರೆ ಯು ಕೆನಾಟ್ ಕ್ರಿಯೇಟ್ ಎ ಸೇಕ್ರೆಡ್ ಪ್ಲೇಸ್, ಯು ಹ್ಯಾವ್ ಟು ರೆಕಗ್ನೈಸ್ ಎ ಸೇಕ್ರೆಡ್ ಪ್ಲೇಸ್. ಪವಿತ್ರ ಅನ್ನೋದು ತಾನು ಉತ್ಪಾದನೆ ಮಾಡೋಕ್ಕಾಗಲ್ಲ, ಪವಿತ್ರ ಅನ್ನೋದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಅಂದರೆ ಅಥಾರಿಟಿ ಕೆನಾಟ್ ಡೂ ದಟ್, ಪವರ್ ಕೆನಾಟ್ ಡೂ ದಿಸ್ ಅಂತ ಅನ್ನೋದು ಗೊತ್ತಾಗುತ್ತದೆ. ನಾನು ಬೃಂದಾವನಕ್ಕೆ ಹೋದಾಗ ಇದು ಎಷ್ಟು ಬಡಕಲಾಗಿದೆಯಲ್ಲ ಜಾಗ ಅಂತ ಅನಿಸುತ್ತೆ. ಯಾವುದೋ ಒಂದು ಒಣಕಲಾಗಿರ್ತಕ್ಕಂಥ ಮರವ ತೋರಿಸ್ಬಿಟ್ಟು ಇಲ್ಲಿ ಗೋಪಿಕಾ ವಸ್ತ್ರಾಪರಣ ಆಗಿದ್ದು, ಇಲ್ಲಿ ನೋಡಿ ಒಂದು ತುಂಡು ಬಟ್ಟೆನ ಕಟ್ಟಿದ್ರೆ ನಿಮಗೆಂದೂ ಬಟ್ಟೆಗೆ ದಾರಿದ್ರ್ಯ ಬರೋದಿಲ್ಲ ಅಂತ ಮಾರುವವರು ಇರ್ತಾರೆ. ಆದರೆ ನಾನು ಎಂತೆಂಥ ನಳನಳಿಸ್ತಾ ಇರ್ತಕ್ಕಂಥ ಲಾಲ್ಬಾಗಿಂದೋ ಕಬ್ಬನ್ ಪಾರ್ಕಿಂದೋ ಭವ್ಯವಾದ ಮರವನ್ನು ತೆಗೆದುಕೊಂಡು ಹೋಗಿ, ಕಬ್ಬನ್ ಪಾರ್ಕ್ನಲ್ಲಿ ಒಂದು ಬೂರ್ಗದ ಮರ ಇದೆ, ಅದಕ್ಕೊಂದು 400 ವರ್ಷ ಅಂತಂತಾರೆ, ಲಾಲ್ಬಾಗ್ನಲ್ಲಿದೆ. ಆ ಲಾಲ್ಬಾಗಿನ ಮರವನ್ನು ಇದು ನೋಡಿ ಅದಕ್ಕಿಂತ ಚೆನ್ನಾಗಿದೆಯಲ್ಲ, ಇದಕ್ಕೆ ಬಟ್ಟೆ ಕಟ್ಟಿದ್ರೆ ಬಟ್ಟೆನೂ ಇಲ್ಲ, ರಟ್ಟೆನೂ ಇಲ್ಲ, ಏನೂ ಇಲ್ಲ. ಆ ಒಣಕಲ್ ಮರ ಮಾಡಿಕೊಂಡು ಪುಣ್ಯ ಅದು. ಅಂದರೆ ಐ ಕೆನಾಟ್ ಇಂಪೋಸ್, ಮಾಡೋಕ್ಕಾಗೋಲ್ಲ. ಜನತೆ ಶ್ರದ್ಧೆಯಿಂದ ನಂಬಿಕೊಂಡು ಬಂದಿದೆ. ಈ ಶ್ರದ್ಧೆಯನ್ನು ಓವರ್ನೈಟ್ ಹುಟ್ಟಿಸೋಕ್ಕಾಗೋಲ್ಲ. BJPನವರು VHPನವರು ಹುಟ್ಟಿಸೋಕ್ಕಾಗೋಲ್ಲ. ಅವರೆಲ್ಲ ಈ ಶ್ರದ್ಧೆಯನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂದರೆ ಇದೇ ಅದಕ್ಕೆ ಬಳಸ್ತಾರೆ, ಇಲ್ಲದೇ ಇರೋ ಜಾಗದಲ್ಲಿ ಮಾಡೋಲ್ಲ. ನೀವು ಕಾಂಗ್ರೆಸ್ನವ್ರು ಯಾಕೆ ಮಾಡಬಾರ್ದು? ಮಾಡಿ ನೋಡೋಣ. ಗಾಂಧಿ ಚಿತಾಭಸ್ಮ ಯಾತ್ರೆ ಮಾಡಿ ಯಾರಾದ್ರೂ ಬರ್ತಾನ? ಶಕ್ತಿ ಸ್ಥಳ ಅಂತ ಹೆಸರಿಟ್ಬಿಟ್ರು ಇಂದಿರಾ ಗಾಂಧಿ ಸುಟ್ಟ ಜಾಗವನ್ನ, ನಿಶಕ್ತಿ ಸ್ಥಳ, ಯಾವನು ಮೂಸೋಲ್ಲ. ಅದ್ರ ಬಗ್ಗೆ ಮಾತ್ರ ಯಾಕೆ ಬರೆಯೋಲ್ಲ? ರಾಜಘಾಟ್ಗೆ ಯಾರು ಹೋಗ್ತಾರೆ? ರಾಜಕೀಯ ವ್ಯಕ್ತಿಗಳು ಮಾತ್ರ ಹೋಗ್ತಾರೆ ಅಷ್ಟೇ, ಇನ್ಯಾರು ಹೋಗೋದಿಲ್ಲ. ಅಂದರೆ ಪಾವಿತ್ರ್ಯ ಅನ್ನೋದು ಸುಮ್ಮನೆ ಬರುವಂಥದ್ದಲ್ಲ, ಎಂಥ ರಾಜರುಗಳಿಗೂ ಆಗಲಿಲ್ಲ. ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡಿ, ಕಣ್ಣಿಗೆ ಕಟ್ಟುವಂಥ ಒಂದು ಉದಾಹರಣೆ ಆಗುತ್ತದೆ. ವಿಜಯನಗರ ಸಾಮ್ರಾಜ್ಯ ಪೂರ್ವ ಇದ್ದದ್ದು ಪಂಪಾ ವಿರೂಪಾಕ್ಷ, ಸಕಲ ಸಾಕ್ಷಿಯಾಗಿ ಉಳಿದಿದ್ದಾನೆ. ಅಭಿರಾಜ ರಾಜೇಂದ್ರ ಮಿಶ್ರ ಅಂತ ಸಮಕಾಲೀನ ಸಂಸ್ಕೃತ ಕವಿ, ಲೇಖಕ, ಪ್ರಾಲಿಫಿಕ್ ರೈಟರ್, ಅವರು ತಮ್ಮ ಮೃಗಾಂಕ ದೂತ ಕಾವ್ಯದಲ್ಲಿ ಬರೀತಾರೆ, ಕಾಳಿದಾಸನ ಆ ಕಾಲದ ಉಜ್ಜಯಿನಿಯ ಎಲ್ಲ ಹೊರಟೋಯ್ತು, ಈಗ ಒಬ್ಬನೇ ಒಬ್ಬ ಉಳಿದಿದ್ದಾನೆ, ಮಹಾಕಾಲಃ ಏಕಏವ ಅಂತ ಬರೀತಾನೆ. ಆ ತರಹ ವಿಜಯನಗರ ಸಾಮ್ರಾಜ್ಯಕ್ಕೆ ಶಂಕುಸ್ಥಾಪನೆ ಮಾಡಿದ ವಿದ್ಯಾರಣ್ಯರ ಮುಹೂರ್ತವನ್ನು ನೋಡಿದ್ದು ಅದೇ ಪಂಪಾಪತಿ ವಿರೂಪಾಕ್ಷ.
ಸಾಯಣ, ವಿದ್ಯಾರಣ್ಯ ಮೊದಲಾದವರಿಂದ ಮೊದಲುಗೊಂಡು ವ್ಯಾಸತೀರ್ಥರು ಮೊದಲಾಗಿ ಅನೇಕ ಮಹಾನುಭಾವರನ್ನು ಕಂಡ ಆತ. ಪುರಂದರರ, ಕನಕ ಇವರೆಲ್ಲ ಹಾಡುಗಳನ್ನು ಕೇಳಿದ. ಪ್ರೌಢದೇವರಾಯ, ಕೃಷ್ಣದೇವರಾಯ, ತತ್ಪೂರ್ವದ ಬುಕ್ಕರಾಯ, ತತ್ಪೂರ್ವದ ಹರಿಹರ, ಇಮ್ಮಡಿ ದೇವರಾಯ, ಹೀಗೆ ಅನೇಕರನ್ನು ನೋಡ್ದ. ರಾಮರಾಯನ್ನ ನೋಡ್ದ. ಎಲ್ಲ ವಿವೇಕ ನೋಡ್ದ. ಆದರೆ ಎಲ್ಲವೂ ಹೋಯಿತು, ಅವನೊಬ್ಬ ಮಾತ್ರ ಇಂದೂ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಕೃಷ್ಣರಾಯ ತಾನು ಉದಯಗಿರಿ, ಆಂಧ್ರ ಪ್ರದೇಶದ ಒಂದು ಪ್ರಾಂತ, ಅಲ್ಲಿದ್ದ ಗೋಪಾಲಕೃಷ್ಣನನ್ನ ಎತ್ತಿಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೃಷ್ಣ ದೇವಸ್ಥಾನ ಕಟ್ಟದ. ಕೃಷ್ಣ ಬರಲೇ ಇಲ್ಲ, ದೇವಸ್ಥಾನ ಉಳಿಲೇ ಇಲ್ಲ. ಹಾಗೆಯೇ ಪಂಡ್ರಾಪುರದಿಂದ ಪಾಂಡುರಂಗನನ್ನು ತಂದು ಇಡಬೇಕು ಅಂತಲೋ, ಅಥವಾ ಪಾಂಡುರಂಗನಿಗೊಂದು ಪಂಡ್ರಾಪುರಕ್ಕಿಂತ ಭವ್ಯವಾದ ದೇವಸ್ಥಾನ ಮಾಡಬೇಕು ಅಂತಲೋ ವಿಜಯ ವಿಠ್ಠಲ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದ. ದ್ರಾವಿಡ ಶಿಲ್ಪದ ಪರಮೋಚ್ಚವಾದ ಸಾಧನೆ ಅಲ್ಲಿ ಕಾಣಿಸುತ್ತದೆ. ಒಂದೊಂದು ಕಂಬಕ್ಕೆ ಒಂದೊಂದು ಜೀವ ಕೊಡಬಹುದು, ಅಷ್ಟು ಚೆನ್ನಾಗಿದೆ. ಆದರೆ ಅಲ್ಲಿ ವಿಠಲ ಇಲ್ಲ. ಆ ವಿಠಲನಿಗೆ ನಿಮ್ಮ ಈ ದ್ರಾವಿಡ ಶಿಲ್ಪ ವೈಭವದ ಅಸಾಮಾನ್ಯ ಬೇಡ, ನನಗೆ ಅಲ್ಲಿರ್ತಕ್ಕಂಥದ್ದೇ ಸಾಕು. ತಟೇ ಭೀಮರತ್ಯಾಂ ಕಠಿನ್ಯಸ್ತ ಹಸ್ತ ದಿಗಂಬರೋಪಿ ಸಮಾಕರ್ಷತಿ ಧೂರ್ತ ಚಿತ್ತ ವಿತ್ತಂ, ಧೂರ್ತ ಸಮಾಕರ್ಷತಿ ಚಿತ್ತ ವಿತ್ತಂ ಅಂತ ಲೀಲಾಶುಕ ಹೇಳಿದ್ನಲ್ಲ. ಮಾಯಾತ ಪಂಥ ಪತಿಭೀಮರತ್ಯಾಂ ದಿಗಂಬರ ಕೋಪಿ ತಮಾಲ ನೀಲ ವಿನ್ಯಸ್ತ ಹಸ್ತೋಪಿ ನಿತಂಬ ಬಿಂಬೆ ಧೂರ್ತ ಸಮಾಕರ್ಷತಿ ಚಿತ್ತವಿತ್ತಂ. ಸೊಂಟದ ಮೇಲೆ ಕೈ ಇಟ್ಕೊಂಡಿದ್ರು ನಮ್ಮ ಮನಸ್ಸನ್ನು ದುಡ್ಡನ್ನು ಕಿತ್ತುಕೊಂಡು ಅಪಹರಿಸ್ತಾನೆ. ಆ ಕಡೆಗೆ ಹೋಗಬೇಡಿ, ಭೀಮಾವತಿ ಅಥವಾ ಆ ಭೀಮರತಿ ಅಂತಕ್ಕಂಥ ನದಿ ತೀರದಲ್ಲಿ ಹೋಗಬೇಡಿ, ಚಂದ್ರಭಾಗ ಅಂತಲೂ ಕರೀತಾರೆ, ಹೋಗಬೇಡಿ ಅಂತಂತಾನೆ. ತಮಾಷೆಯಾಗಿ ಹೇಳ್ತಾನೆ ಕವಿ. ಅಂದರೆ ಅಲ್ಲೇನು ಭವ್ಯವಾದ ದೇವಸ್ಥಾನ ಅಲ್ಲ, ಸಾಮಾನ್ಯ ದೇವಸ್ಥಾನ. ಇದನ್ನು ನೋಡಿದಾಗ ಎಂಥ ರಾಜರಿಗೂ ನಮ್ಮ ಎಂಥ ಪ್ರಭುತ್ವಕ್ಕೂ ಕೂಡ ಪಾವಿತ್ರ್ಯವನ್ನು ತಂದುಕೊಡೋಕ್ಕೆ ಆಗೋಲ್ಲ ಅನ್ನುವುದು ಗೊತ್ತಾಗುತ್ತದೆ. ಈ ಥರದ ಎಷ್ಟೆಷ್ಟು ಅಂಶಗಳನ್ನು ನಾವು ಈ ತೀರ್ಥಯಾತ್ರಾ ಸಂದರ್ಭದಲ್ಲಿ ಕಾಣ್ತೀವಿ. ಜೊತೆಗೆ ಒಂದೊಂದು ನದಿಯಲ್ಲಿ ಸಿಗತಕ್ಕಂಥದ್ದು ಶಾಲಗ್ರಾಮ ಇರಬಹುದು, ಗಂಡಕಿಯಲ್ಲಿ ಬಾಣಲಿಂಗ ಇರಬಹುದು, ನರ್ಮದೆಯಲ್ಲಿ ಶೋಣಭದ್ರ ಪಾಷಾಣ ಇರ್ಬೋದು, ಶೋಣ ನದಿಯಲ್ಲಿ, ಅಥವಾ ಅಂಬಿಕಾಶಿಲೆ ಇರ್ಬೋದು, ಕಾಳಹಸ್ತಿ ಹತ್ತಿರ ಇರತಕ್ಕಂಥ ಸ್ವರ್ಣಮುಖರಿಯಲ್ಲಿ, ಬತ್ತಿದ ಸರಸ್ವತಿಯಲ್ಲಿ ಸ್ಫಟಿಕ ಇರಬಹುದು. ಹೀಗೆ ಬೇರೆ 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 ಶಿಲಾರೂಪಿಯಾಗಿ ನಿಷ್ಕಲನಾಗಿ ಪರಮಾತ್ಮನನ್ನು ನಿರ್ಗುಣ ಕಲ್ಪವಾಗಿ ಆರಾಧನೆ ಮಾಡತಕ್ಕಂಥದ್ದು ಹೀಗೆಲ್ಲ ಉಂಟು. ಇಷ್ಟನ್ನು ನಾವು ಅಂತರಂಗದಲ್ಲಿ ಪರಿಭಾವಿಸಿಕೊಳ್ಳಬೇಕು. ಇದನ್ನು ನಾಳೆ ದಿವಸ ತೀರ್ಥಯಾತ್ರಾ ಕ್ರಮ ಇತ್ಯಾದಿಗಳಿಂದ ಪ್ರಾಚೀನ ಪದ್ಧತಿಯಲ್ಲಿ ಬೆಳೆದು ಬಂದದ್ದು, ಪುರಾಣಗಳ ತೀರ್ಥಕ್ರಮ, ಇವನ್ನೆಲ್ಲ ನೋಡೋಣ. ನಮಸ್ಕಾರ.